ನನಗೆ ಎಷ್ಟೋ ಸಲ ಅನಿಸಿದ್ದಿದೆ ನಾನೊಂದು ಆರ್ಟ್ ವರ್ಕನ್ನು 30-40 ಗಂಟೆ ಕೂತ್ಕೊಂಡು ಆಯಿಲ್ ಪೇಂಟಿಂಗ್ ಮಾಡಿದ್ದಿದ್ದೆ. ಅದಕ್ಕೆ ಕಂಪೇರ್ ಟು ವರ್ಕ್ 1 ಗಂಟೆಯಲ್ಲಿ ಪೇಂಟಿಂಗ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಎರಡನ್ನ ಪಕ್ಕ ಇಟ್ಟು ನೋಡಿದಾಗ ನನಗೆ ಎಷ್ಟೋ ಸಲ ಅನಿಸಿದ್ದಿದೆ, ಅಯ್ಯೋ ನಾನು ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ಕಡಿಮೆ ಟೈಮ್ ತೊಗೊಂಡು ಮಾಡಿದ ಪೇಂಟಿಂಗೇ ಚೆನ್ನಾಗಿ ಕಾಣುತ್ತಲ್ವ. ಇದು ನನಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಯಾರು ಅಂತ ಹೇಳೋದಿಲ್ಲ. ಬಟ್ ಇಬ್ಬರು ಮೂವರು ದೇ ಡಿಂಟ್ ಇವನ್ ಲೈಕ್ ಕೇರ್, ಲೈಕ್ ಒನ್ ಆಫ್ ದಿ ಸ್ಪಿರಿಚುವಲ್ ಗುರುಸ್. ಓಕೆ, ಲೈಕ್ ಹೀ ಸಪೋಸ್ ಟು ಬಿ ಅಟ್ಲೀಸ್ಟ್ ಎನ್ಕರೇಜ್ ಮಾಡಬೇಕಲ್ಲ, ಚೆನ್ನಾಗಿ ಮಾಡಿದ್ಯಾ, ಒಂದು ವರ್ಡ್ ಕೂಡ ಹೇಳದೆ ಇರುವವರು ಕೂಡ ಇದ್ದರು. ನೀವು ಯಾವುದೇ ಒಂದು ಕ್ಷೇತ್ರ, ಇವಾಗ ಎಲ್ಲರೂ ಟ್ರೆಂಡ್ ಫಾಲೋ ಮಾಡ್ತಾರೆ. ರೀಲ್ಸ್ ಮಾಡಿದರೆ ಈ ಥರ ಮಾಡ್ಬೋದಂತೆ, ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇಷ್ಟು ಮಾಡ್ತಾರಂತೆ ಅಂತ ಅಂದ್ಬಿಟ್ಟು ಮಾಡೋರೇ ಜಾಸ್ತಿ ಜನ ಇದ್ದಾರೆ. ಅಫ್ಕೋರ್ಸ್ ಮಾಡಬೇಕು, ಬಟ್ ನಿಮಗೆ ಅದರಲ್ಲಿ 1 ಟ್ಯಾಲೆಂಟ್ ಇರಬೇಕು, 2 ಇಂಟ್ರೆಸ್ಟ್ ಇರಬೇಕು. ಎಲ್ಲವೂ ಒಟ್ಟಾದಾಗ ಐ ಥಿಂಕ್ ದಟ್ ಮ್ಯಾಜಿಕ್ ಹ್ಯಾಪನ್ಸ್. ವಿರಾಟ್ ಕೊಹ್ಲಿ ಪೇಂಟಿಂಗ್ ಮಾಡ್ತಾಯಿದ್ರು, ಆ ಕಡೆ ಮಿಸ್ಟರ್ ನಾಯಕ್ಸ್, ಈ ಕಡೆ ನಾನು ಪೇಂಟಿಂಗ್ ಮಾಡ್ತಾಯಿದ್ದೆ. ಸೊ ಐ ಥಿಂಕ್ ಪೇಂಟಿಂಗ್ ಆದಮೇಲೆ ಅದನ್ನು ಉಲ್ಟಾ ಮಾಡಿ ಅವ್ರು ಕೊಟ್ಟೆ. ಅವರು ಆ ಪೇಂಟಿಂಗನ್ನು ಅವರ ಡೆಲ್ಲಿ ಮನೇಲಿ ಇಟ್ಕೊಂಡಿದ್ದಾರೆ. ಅವ್ರು ಮಾಡಿದ ಪೇಂಟಿಂಗ್ ನನ್ನ ಹತ್ರ ಇದೆ. ಬಣ್ಣಗಳು ಲಿಟ್ರಲಿ ಟೇಕ್ಸ್ ಯು ಟು ಪ್ಲೇಸಸ್ ಅನ್ನೋದು ಏನು ಮಾತಿದೆ, ಯು ಆರ್ ಲಿವಿಂಗ್ ದಟ್ ಲೈಫ್. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ನಾವು ಮಾತಲ್ಲಿ ಬಣ್ಣ ಹಚ್ಚಿದ್ರೆ ಬಣ್ಣಗಳ ಜೊತೆಗೆ ಪ್ರಪಂಚಕ್ಕೆ ಇನ್ನೂ ಬಣ್ಣನ ಚೆನ್ನಾಗಿ ಹಚ್ಚುವಂಥ ನಮ್ಮ ವಿಲಾಸ್ ನಾಯಕ್ ಜಿ ಉರುಫ್ ದ ಸ್ಪೀಡ್ ಪೇಂಟರ್ ಆಫ್ ಇಂಡಿಯಾ. ವಾಟ್ಸ್ ಅಪ್? ಗುಡ್, ಹೇಗಿದ್ದೀರಾ ರಶ್ಮಿ ಅವರೇ? ನಾನು ತುಂಬ ಚೆನ್ನಾಗಿದ್ದೀನಿ ವಿಲಾಸ್ ಜಿ. ಐ ಥಿಂಕ್ ನಾವು ಕೋವಿಡ್ ಮುಂಚೆ ಮೀಟ್ ಮಾಡಿದ್ವಿ 2017. ಐ ಥಿಂಕ್ ನಿಮ್ಮ ಮಧ್ಯೆ ನಂದು ಮಾತಲ್ಲಿ ಸ್ಪೀಡ್ ಇದ್ರೆ ನಿಮ್ಮದು ಕೈಯಲ್ಲಿ ಸ್ಪೀಡ್ ಇದ್ದಿದ್ದು. ಸೊ ಇವರಿಬ್ರು ಸ್ಪೀಡ್ ಆಗಿರೋ ವ್ಯಕ್ತಿ ಇವತ್ತು ಭಾಳ ಸ್ಲೋ ಆಗಿ ಮಾತಕ್ಕೆ ಕೂತಿದ್ದೀವಿ. ಫಸ್ಟ್ಲಿ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಲಾಂಗ್ ಡ್ರೈವ್ ಬಂದೆ, ಇವಾಗ ಇನ್ನೊಂದು ಬೇರೆ ಪ್ರಪಂಚಕ್ಕೆ ಬಂದಂಗೆ. ಹಿ ಮೀನ್ಸ್ ಹೆಬ್ಬಾಳಿಂದ ಬರ್ತಾ ಇದ್ದೀರಾ? ಹೌದು. ನಾನು ಈ ಕಡೆ ಬರೋದೇ ಕಡಿಮೆ, ಆ್ಯಕ್ಚುಲಿ ತುಂಬ ಕಡಿಮೆ. ಆ ಕಡೆ ಆರ್ಟಿಸ್ಟ್ಗಳು ಕಡಿಮೆ. ನಾರ್ತ್ ಬೆಂಗಳೂರಲ್ಲಿ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ದಕ್ಷಿಣ ಸೌತ್ ಬೆಂಗಳೂರಲ್ಲೇ ಜಾಸ್ತಿ ಅಲ್ವಾ? ಹೌದು, ಕರೆಕ್ಟು. ನನಗೆ ಅದೇ ಒಂದು ಎಲ್ಲರೂ ಹೇಳ್ತಾರೆ, ನೀವು ಆ ಕಡೆ ಇದ್ದೀರಾ ಅಂತ. ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ನೋಡಿ, ನೀವು ಕರೆಕ್ಟ್ ಜಾಗದಲ್ಲಿ ಇದ್ದೀರಾ ನನ್ನ ಪ್ರಕಾರ. ಯಾಕಂದ್ರೆ ನೀವು ಬೆಂಗಳೂರಲ್ಲಿ ಜನ ಆಟೋ ಹಿಡಿಯೋ ಥರ ನೀವು ಏರೋಪ್ಲೇನ್ ಹಿಡಿದು ಒಂದಿನ ನೋಡಿದ್ರೆ ಅಲ್ಲೆಲ್ಲೋ ಪೇಂಟ್ ಮಾಡ್ತಿರ್ತೀರಾ, ಯಾವುದೋ ಬೇರೆ ದೇಶದಲ್ಲಿ ಇರ್ತೀರಾ, ನೆಕ್ಸ್ಟ್ ಕಟ್ ಆದರೆ ದಲೈ ಲಾಮಾ ಅವ್ರ ಜೊತೆಗೆ ಇರ್ತೀರಾ, ಇನ್ಯಾವುದೋ ಫೋಟೋದಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರು ಹಿಂಗೆ ಅಂತ ಇದ್ದಾರೆ. ಸೊ ಬಣ್ಣಗಳು ಲಿಟ್ರಲಿ ಟೇಕ್ಸ್ ಯು ಟು ಪ್ಲೇಸಸ್ ಅನ್ನೋದು ಏನು ಮಾತಿದೆ, ಯು ಆರ್ ಲಿವಿಂಗ್ ದಟ್ ಲೈಫ್. ಹೌ ಆರ್ ಯು ಎಂಜಾಯಿಂಗ್ ಈ ಫೇಸ್? ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತೆ, ನಾನು ಇದು ಮಾಡಬೇಕು, ಈ ಥರ ಆಗಬೇಕು ಅಂತ ಹೇಳಿ. ಐ ಆಮ್ ವೆರಿ ಲಕ್ಕಿ ದ್ಯಾಟ್ ಐ ಆಮ್ ಗೆಟಿಂಗ್ ಅ ಚಾನ್ಸ್ ಟು ಲಿವ್ ಮೈ ಡ್ರೀಮ್. ಅದು ಕಳೆದ 13 ವರ್ಷಗಳಿಂದ ಆ್ಯಕ್ಚುಲಿ. ಹೌದು. ಇದು ನೀವು ಲಕ್ಕಿಗೆ ಕ್ರೆಡಿಟ್ ಕೊಡ್ತೀರಾ ಅಥವಾ ಅವತ್ತು ನೀವು ಕಾರ್ಪೊರೇಟ್ ಜಾಬನ್ನು ಕ್ವಿಟ್ ಮಾಡಿ ಆ ರಿಸ್ಕನ್ನು ತಗೊಂಡ್ರಲ್ಲ, ನಿಮ್ಮ ಧೈರ್ಯಕ್ಕೆ ನೀವು ಶಬಾಷ್ ಅಂತೀರಾ? ಎರಡು ಹೇಳ್ಬೋದು. ಐ ಥಿಂಕ್ ಎಲ್ಲೋ ಒಂದು ಓದಿದ ನೆನಪು, ಲಕ್ ಅಂತ ಅಂದರೆ ವೆನ್ ಅಪರ್ಚುನಿಟಿ ಮೀಟ್ಸ್ ಪ್ರಿಪ್ರೇಷನ್ ಅಂತ ಹೇಳಿ. ಇಫ್ ಯು ಆರ್ ಪ್ರಿಪೇರ್ಡ್ ದೆನ್ ಯು ಕ್ಯಾನ್ ಟೇಕ್ ದಟ್ ಅಪರ್ಚುನಿಟಿ, ಅದರ್ವೈಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಇಟ್ ಎಟ್ ಆಲ್ ಅಂತ ಹೇಳಿ. ಸೊ ನಾನು ಆ ಟೈಮ್ನಲ್ಲಿ ಪ್ರಿಪೇರ್ ಆಗಿದ್ದೆ. ನಾನು ಪೇಂಟಿಂಗ್ ಶುರು ಮಾಡಿದ್ದೆ 3 ವರ್ಷ ಇರುವಾಗ ಹುಡುಗ. ಸೊ ಅಲ್ಲಿಂದ ಪೇಂಟಿಂಗ್ ಸ್ಕೆಚಿಂಗ್ ಮಾಡ್ಕೊಂಡು ಬಂದವನು. ಸೊ ನನಗೆ ಒಂದೇ ಗೊತ್ತಿದ್ದು, ನಾನು ಆರ್ಟಿಸ್ಟ್ ಆಗಬೇಕು. ಬಟ್ ಹೇಗೆ ಆಗೋದು ಅಂದರೆ ಇಟ್ಸ್ ನಾಟ್ ಈಸಿ. ಅದನ್ನೇ ಒಂದು ಪ್ರೊಫೆಷನ್ ಆಗಿ ತಕ್ಕೊಂಡು ಅದನ್ನೇ ಕಂಟಿನ್ಯೂಸ್ ಆಗಿ ಫುಲ್ ಟೈಮ್ ಮಾಡುವಂಥದ್ದು ವಾಸ್ ನಾಟ್ ಎಟ್ ಆಲ್ ಈಸಿ. ಸೊ ಅದನ್ನೆಲ್ಲ ಇವಾಗ ಒಮ್ಮೆ ನೋಡಿದಾಗ ನನಗೆ ಅನಿಸುತ್ತೆ, ಎಸ್ ಐ ಆಮ್ ಲಕ್ಕಿ. ಲಕ್ ಅನ್ನುವಂಥದ್ದು ಸ್ವಲ್ಪ ಬೇಕು, ಅಫ್ಕೋರ್ಸ್ ಅ ಲಾಟ್ ಆಫ್ ಪ್ರಿಪ್ರೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಬೇಕು. ಸೋ ಟ್ರೂ. ಅಂದರೆ ಬಾಗಿಲು ಓಪನ್ ಆದಾಗ ಶೂಸು ಸಾಕ್ಸ್ ಹಾಕೊಂಡು ಓಡಕ್ಕೆ ರೆಡಿ ಇರಬೇಕು. ಅವತ್ತು ನಾವು ಸಾಕ್ಸಲ್ಲಿ ನನ್ನ ಶೂಸು ಅಂತ ಈ ಥರದ್ದೆಲ್ಲ ಟುಡೇ ಇಟ್ ಬಿಕಮ್ಸ್ ವೆರಿ ಈಸಿ ಟು ಸಿ. ಬಟ್ ದೇರ್ ಆರ್ ಟೈಮ್ಸ್ ವೇರ್ ಏನು ಡೈರೆಕ್ಷನ್ನು ಏನೂ ಇರಲ್ಲ. ಆ ಥರದ ದಿನಗಳು ಅಂತ ನೋಡಿದಾಗ ಸಂಬಡಿ ಹೂಸ್ ಬಿನ್ ದೇರ್ ಡನ್ ದ್ಯಾಟ್, ರಿಸ್ಕ್ಸನ್ನು ತಗೋಬೇಕಾದಾಗ ಇರೋ ಕಾನ್ಫ್ಲಿಕ್ಟು ಆ್ಯಂಡ್ ಕೆಲವುದು ವಾಟ್ ಪುಷಸ್ ಯು ಟು ಸ್ಟಿಲ್ ಗೋ ಅಲೋನ್, ಇವನ್ ನೀವು ಆ ಪಾತಲ್ಲಿ ಒಬ್ಬರೇ ಇದ್ರೂ? ಐ ಥಿಂಕ್ ರಿಸ್ಕ್ ತಗೊಳ್ಳುವಂಥದ್ದು ಡಿಪೆಂಡ್ಸ್ ಅಗೇನ್ ಆನ್ ದ ಸಿಚುವೇಶನ್. ನನಗೆ ಇವಾಗ ಪರ್ಸ್ನಲಿ ಏನು ಅನಿಸುತ್ತೆ ಅಂದರೆ, ನಾನು 13 ವರ್ಷಗಳ ಹಿಂದೆ ತಗೊಂಡಿದ್ದು ಅದು ಇಟ್ ವಾಸ್ ಅ ವೆರಿ ಬಿಗ್ ರಿಸ್ಕ್. ಅದನ್ನೇ ನಾನು ಬಹುಶಃ ಈಗ ತಗೊಳ್ತಾ ಇದ್ನೋ ಇಲ್ವೋ ಅಂತ ಐ ಥಿಂಕ್ ಇವಾಗ ಡೆಫಿನೆಟ್ಲಿ ನಾನು ಒಂದು 2 ಸಲ ಥಿಂಕ್ ಮಾಡ್ತಾ ಇದ್ದೆ. ಬಿಕಾಸ್ 13 ವರ್ಷಗಳಲ್ಲಿ ಐ ಥಿಂಕ್ ನನಗನ್ಸೋದು ಆ್ಯಸ್ ಅ ಪರ್ಸನ್ ಕೂಡ ನಾವು ಚೇಂಜ್ ಆಗ್ತಾ ಹೋಗ್ತೀವಿ. ನಾವು ಅಂದ್ಕೊಳ್ತೀವಿ ನಾವು ಹೀಗೆ ಇರ್ತೀವಿ ಅಂತ ಹೇಳಿ, ಬಟ್ ನನಗೆ ಈಗ ಗೊತ್ತಾಗ್ತಾ ಇದೆ, ಇಲ್ಲ ನಾವು ಹೀಗೆ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಸ್ವಲ್ಪ ಚೇಂಜ್ ಆಗುತ್ತೆ.
ಇವಾಗ ನೋಡಿ ಮದುವೆ ಆಯಿತು, 2 ಮಕ್ಕಳಿದ್ದಾರೆ. ಸೊ ಅದೆಲ್ಲ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಆ ರಿಸ್ಕ್ ಟೇಕಿಂಗ್ ಅಬಿಲಿಟಿ ಅನ್ನುವಂಥದ್ದು ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ಸೊ ಆವಾಗ ಇನ್ನೂ ಯಂಗ್ ಕೆಲಸಕ್ಕೆ ಸೇರಿದ್ದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಐ ಥಿಂಕ್ 27 ವರ್ಷ. ಇವಾಗ IBM ಭಾಳ ದೊಡ್ಡ ಕಂಪನಿ. 5 ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಆಫೀಸರ್ ಆಗಿ. ಎಸ್ಪೆಷಲಿ ನಾನು ಬಂದಂಥ ಬ್ಯಾಕ್ಗ್ರೌಂಡನ್ನು ನೋಡಿದಾಗ ಇಟ್ ವಾಸ್ ನಾಟ್ ಅ ಈಸಿ ಡಿಸಿಷನ್. ಯಾಕೆಂತ ಹೇಳಿದರೆ ನನ್ನ ಉಜಿರೆ ಬಾಲ್ಯದ ದಿನಗಳಿಂದ ತಂದೆಗೆ ನಮಗಿದ್ದಿದ್ದು ಪಾನ್ ಸ್ಟಾಲ್. ಸೊ ನಾನು ಅದರ ಇನ್ಕಮಲ್ಲೇ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಹೋಗಬೇಕಿತ್ತು. ನಾನು 15 ವರ್ಷ ಪಾನ್ ಸ್ಟಾಲಲ್ಲಿ ವರ್ಕ್ ಮಾಡಿದ್ದೇನೆ ಆ್ಯಕ್ಚುಲಿ ನಾನೇ. ಅಂದರೆ ಸ್ಟಡಿ ಮಾಡ್ತಿರುವಾಗ ಬೆಳಿಗ್ಗೆ ವರ್ಕ್ ಮಾಡಿ ಆಮೇಲೆ ಸ್ಕೂಲ್ಗೆ ಹೋಗೋದು, ಆಮೇಲೆ ಕಾಲೇಜ್ಗೆ ಹೋಗೋದು, ಇದೇ ಥರ 15 ವರ್ಷ ಮಾಡ್ಕೊಂಡು ಬಂದವನಿಗೆ ಎಲ್ಲೋ ಒಂದು ಕಡೆ IBM ಅಂತ ಕಂಪನಿಯಲ್ಲಿ ಜಾಬ್ ಸಿಗೋದೇ ಇಟ್ಸ್ ಅ ಲೈಫ್ ಸೆಟ್ಲ್ ಅಂತ ಹೇಳುವಂಥ ಒಂದು ಇದು ಅಲ್ವಾ. ಲೈಫ್ ಸೆಟ್ಲ್ ಆಯಿತು ಅಂತೇಳಿ ಇನ್ನೇನು ಬೇಕು ನಿಮಗೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದರೆ ಆಫ್ಟರ್ 10 ಇಯರ್ಸ್ ನಾನು ಮ್ಯಾನೇಜರ್ ಆಗಿರ್ತೀನಿ, 20 ವರ್ಷ ಆದಮೇಲೆ ಜನರಲ್ ಮ್ಯಾನೇಜರ್ ಆಗ್ಬೋದು. ಏನೋ ಒಂದು ಆ ಕರಿಯರ್ ಪಾತ್ ಅನ್ನುವಂಥದ್ದು ಕ್ಲಿಯರ್ ಆಗಿರುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಸ್ಪೀಡ್ ಪೇಂಟಿಂಗನ್ನು ಅದರ ಆ ಹಂತ ತನಕ ಫುಲ್ ಟೈಮ್ ಆಗಿ ಯಾರು ಪ್ರೊಫೆಷನ್ ಆಗಿ ತಗೊಂಡೇ ಇರಲಿಲ್ಲ. ಡಾಕ್ಟರ್ BKS ವರ್ಮಾ ಸರ್ ಅವರು ಮಾಡ್ಕೊಂಡು ಬಂದಿದ್ರು ಅದನ್ನು. ಬಟ್ ಅವರು ಫೈನ್ ಆರ್ಟಲ್ಲಿ ಕೂಡ ಬಹಳ ಫೇಮಸ್ ಆಲ್ರೆಡಿ ಆಗಿದ್ದರು. ಸೊ ಓನ್ಲಿ ಸ್ಪೀಡ್ ಪೇಂಟಿಂಗನ್ನು ಫುಲ್ ಟೈಮ್ ಆಗಿ ಯಾರು ತಗೊಂಡಿರಲಿಲ್ಲ. ಸೊ ನೆಕ್ಸ್ಟ್ ಏನು ಅಂದರೆ ಕರಿಯರ್ ಪಾತ್ ಏನು? 1 ವರ್ಷ ಶೋ ಮಾಡ್ತೀರಾ, ಆಫ್ಟರ್ 2 ಇಯರ್ಸ್ ಅದು ಟ್ರೆಂಡ್ ಆಗಿ ಉಳಿದಿಲ್ಲ ಅಂತ ಹೇಳಿದರೆ, ನಿಮಗೆ ಶೋ ಸಿಗೋದಿಲ್ಲ ಅಂತಂದರೆ ವಾಟ್ ನೆಕ್ಸ್ಟ್? ಸೊ ಆ ಕ್ವಶನ್ಸ್ ಎಲ್ಲ ನನ್ನ ಮನಸ್ಸಲ್ಲೂ ಇತ್ತು. ಆ ಟೈಮಲ್ಲಿ ನಾನು ಆಫ್ಕೋರ್ಸ್ ಐ ವಾಸ್ ಅ ಬ್ಯಾಚುಲರ್. ಬ್ರೂಕ್ಫೀಲ್ಡಲ್ಲಿ ಆ ಕಡೆ ಮನೆ ಇತ್ತು, IBM ಕಂಪನಿ ಹತ್ರನೇ. ಸೊ ಒಂದು ಒಳ್ಳೆ ವಿಷಯ ಆಗಿದ್ದು ಏನಂತ ಹೇಳಿದರೆ, ನನಗೆ ತುಂಬ ಟೈಮ್ ಇತ್ತು ಆ ಸಮಯದಲ್ಲಿ. ಪ್ರತಿದಿನ ಕಂಪನಿಯಿಂದ ಮನೆಗೆ ಬಂದು 11 ಗಂಟೆ ನೈಟ್ ಬರ್ತಿದ್ದೆ. ಅಡುಗೆ ಮಾಡಿ ನಾನೇ ಊಟ, ಒಮ್ಮೊಮ್ಮೆ ನಾಟ್ ಆಲ್ವೇಸ್, ಊಟ ಮಾಡಿ ಆಗುವಾಗ ಒಂದು 12:30 1 ಗಂಟೆ. ಅಲ್ಲಿಂದ ಆಲ್ಮೋಸ್ಟ್ 3:30-4 ಗಂಟೆ ತನಕ ಒಬ್ಬನೇ ಕುತ್ಕೊಂಡು ನಾನೇ ನನ್ನನ್ನೇ ಕ್ವಶನ್ ಮಾಡ್ಕೊಳ್ಳೋದು. ಇಂಟ್ರಾಸ್ಪೆಕ್ಷನ್ ಅಂತ ಏನು ಹೇಳ್ತೀವಲ್ವಾ, ಅದು ಐ ಥಿಂಕ್ ತುಂಬ ಹೆಲ್ಪ್ ಆಯಿತು ನನಗೆ. ಆವಾಗ ನನಗೆ ಅನಿಸಿದ್ದು, ಉಜಿರಲ್ಲಿದ್ದಾಗ ಒಬ್ಬ ಚಿಕ್ಕ ಹುಡುಗ ಆಗಿ ನನಗೆ ಒಂದು ಕನಸಿತ್ತು, ಕಲಾವಿದ ಆಗಬೇಕು. ಈಗ ಬೆಂಗಳೂರಿಗೆ ಬಂದಿದ್ದೀನಿ, 5 ವರ್ಷ ಆಯಿತು. ಏನು ಮಾಡಿದ್ದೀನಿ? ಏನೂ ಮಾಡಿಲ್ಲ. ಪ್ರತಿದಿನ ಆಫೀಸ್ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಸಂಬಳ ಬರ್ತಾ ಇದೆ, ವೆರಿ ಹ್ಯಾಪಿ, ಎಂಜಾಯಿಂಗ್ ಲೈಫ್. ಬಟ್ ಎಲ್ಲೋ ನನ್ನಲ್ಲಿದ್ದ ಒಂದು ಕನಸು ಅಥವಾ ಒಂದು ನನ್ನ ಟ್ಯಾಲೆಂಟ್, ನನ್ನ ಆಫೀಸಲ್ಲಿ ಕೂಡ IBM ಅಲ್ಲಿ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂತ ನನ್ನ ಪ್ರೊಫೈಲ್ ಇದ್ದಿದ್ದು. ಸೊ ನಾನು ಕೇಳ್ತಾ ಇದ್ದೆ, ಐ ಆಮ್ ಮ್ಯಾನೇಜಿಂಗ್ ದ ಟ್ಯಾಲೆಂಟ್ ಆಫ್ ಮೈ ಎಂಪ್ಲಾಯೀಸ್, ಬಟ್ ವಾಟ್ ಅಬೌಟ್ ಮೈ ಓನ್ ಟ್ಯಾಲೆಂಟ್? ಎಲ್ಲೋ ವೇಸ್ಟ್ ಆಗ್ತಾ ಇದೆಯಲ್ಲ, ಅಟ್ಲೀಸ್ಟ್ ವೇಸ್ಟ್ ಆಗಕ್ಕೆ ಬಿಡಬಾರ್ದು ಅಂತ ಹೇಳಿ ತುಂಬ ಇಂಟ್ರೋಸ್ಪೆಕ್ಷನ್ ಮಾಡಿದಾಗ ಕೊರಗು ಜಾಸ್ತಿ ಆಯಿತು. ಸರಿಲ್ಲ ಅಂಥೇಳಿ. ಸೊ ಪ್ರಾಕ್ಟೀಸ್ ಅಂದರೆ ಎಫರ್ಟ್ ಹಾಕೋಕ್ಕೆ ಶುರು ಮಾಡಿದೆ ನಾನು. ರಾತ್ರಿ 11 ಗಂಟೆ ಆಫೀಸಿಂದ ಬಂದರೆ ಬೆಳಿಗ್ಗೆ 3-4 ಗಂಟೆ ತನಕ ಪೇಂಟಿಂಗ್ ಮಾಡ್ತಾಯಿದ್ದೆ. ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗೋದು. ಸೊ ಈ ಥರ ಒಂದು 3-4 ವರ್ಷ ಮಾಡಿದೆ. ಏನು ನನಗೋಸ್ಕರ ಶಾಪಿಂಗ್ ಎಲ್ಲ ಮಾಡೇ ಇಲ್ಲ. ನಂದು ಏನು ಬಟ್ಟೆ ಗಿಟ್ಟೆ ತಗೊಳ್ಳೋದು ಏನು, ಬಿಕಾಸ್ ನಂದು ಕ್ಯಾನ್ವಾಸ್ ದೊಡ್ಡದು. ಈಗ ನೀವು ಸ್ಪೀಡ್ ಪೇಂಟಿಂಗ್ ನೋಡ್ತೀರಲ್ವಾ, ತುಂಬ ಖರ್ಚಿದೆ. ತಿಂಗಳಿಗೆ ಅವಾಗ 10 ಸಾವಿರ ತನಕ ಖರ್ಚೇ ಬರ್ತಿತ್ತು ಪೇಂಟ್ಸ್ಗೆಲ್ಲ. ಅವಾಗ ಪೇಂಟ್ಸ್ ಮತ್ತು ಕ್ಯಾನ್ವಾಸಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇನ್ನೇನು ಮಾಡ್ತೀರಾ, ಸ್ಯಾಲ್ರಿ ಇಲ್ಲ, ಅದನ್ನೇ ತಗೊಳ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ವಾಟ್ ವಾಸ್ ದ ಫಸ್ಟ್ ಸ್ಯಾಲರಿ ಇನ್ IBM? ಇಲ್ಲ, ಅದಕ್ಕಿಂತ ಮೊದಲು ಶಾಹಿ ಅಂತ ಕಂಪನಿಯಲ್ಲಿದ್ದೆ. ಒಂದು 7 ಸಾವಿರದಿಂದ ಶುರು ಮಾಡಿದ್ದು 10 ಸಾವಿರ ಆಯಿತು. IBM ಅಲ್ಲಿ ನಾನು ಕೆಲಸ ಬಿಡೋಷ್ಟು ಹೊತ್ತಿಗೆ 25 ಸಾವಿರ ಇತ್ತು. ಆದರೂ ಬೆಂಗಳೂರಲ್ಲಿ ಜೀವನ ಮಾಡಬೇಕಂದ್ರೆ ಪೇಂಟು, ಬಾಡಿಗೆ. ಹೌದು, ಬಟ್ ಇದು ನಾನು ಹೇಳ್ತಿರೋದು 13 ವರ್ಷದ ಹಿಂದೆ. ಸ್ಟಿಲ್ ಇಟ್ಸ್ ಅ ವೆರಿ ಗುಡ್ ಸ್ಯಾಲ್ರಿ. ಇವಾಗಕ್ಕೆ ಕಂಪೇರ್ ಮಾಡಿದರೆ ಇಟ್ಸ್ ಈಕ್ವಲ್ ಟು 50-60 ಸಾವಿರ ಥರ ಅಂತ ಇಟ್ಕೊಳ್ಳಿ. ಬಟ್ ನೀವು ಬಾಡಿಗೆಲ್ಲ ಕೊಟ್ಕೊಂಡು ಪೇಂಟ್ ಎಲ್ಲ ಖರ್ಚು ಮಾಡಿಕೊಂಡು ಮತ್ತು ಪ್ಲಸ್ ಮನೆಗೂ ಕೊಡಬೇಕು ಸ್ವಲ್ಪ, ಇಷ್ಟೆಲ್ಲ ಆಗುವಾಗ ಅಕೌಂಟ್ ಕ್ಲಿಯರ್ ಆಗ್ತಾಯಿತ್ತು. ಬಟ್ ಎಸ್, ಅಂದರೆ ಅದು ಮಾಡಬೇಕು ಅನ್ನೋ ಛಲ ಆ ಟೈಮಲ್ಲಿ ಬಂತು. 2009-10 ಇಸ್ವಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದೆ. ಏನೋ ಒಂದು ಆಪರ್ಚುನಿಟಿ. ಈಗ ನೋಡಿ, ಎಲ್ಲ ನೀವು ರಿಯಾಲಿಟಿ ಶೋಸ್ ಎಲ್ಲ ತಗೊಂಡ್ರೆ, ಆವಾಗ ಆ ಟೈಮಲ್ಲಿ ಸಿಂಗಿಂಗ್ ಶೋಸ್ ಇತ್ತು. ಸಿಂಗರ್ ಆದರೆ ಹೋಗ್ಬೋದು ನೀವು. ಇನ್ಫ್ಯಾಕ್ಟ್ ಡ್ರಾಮಾನೂ ಎಲ್ಲ ಇರಲಿಲ್ಲ ಅವಾಗ, ಜಾಸ್ತಿ ಅನ್ಸುತ್ತೆ. ಹೌದು, ಡ್ಯಾನ್ಸ್ ಮತ್ತು ಸಿಂಗಿಂಗ್ ಎರಡೇ ಜಾಸ್ತಿ ಇದ್ದಿದ್ದು. ನನಗೆ ಪೇಂಟಿಂಗಲ್ಲಿ ಎಲ್ಲಿ ಸಿಗುತ್ತೆ ಆಪರ್ಚುನಿಟಿ ಅಂತ ಕಾಯ್ತಾ ಇದ್ದೆ. ಒಂದಿನ ಕಾಲ್ ಬಂತು ನನಗೆ. ನನ್ನ ಫ್ರೆಂಡ್ ರಾಘವೇಂದ್ರ ಹುಣಸೂರು, ನನ್ನ ಮೈಸೂರು ದಿನಗಳಿಂದ ನನ್ನ ಜೂನಿಯರ್ ಆ್ಯಕ್ಚುಲಿ ರಾಘು. ಸೊ ಫೋನ್, ವಿಲಾಸ್ ಈ ಥರ ಒಂದು, ಆವಾಗ ರಾಘು ಕೂಡ ತುಂಬ ಸ್ಟಾರ್ಟಿಂಗ್ ಅಷ್ಟೇ, ಸುವರ್ಣ TV ನಲ್ಲಿ ನಾವು ಈ ಥರ ಒಂದು ಶೋ ಮಾಡ್ತಾ ಇದ್ದೀವಿ,
ಏನು ಬೇಕಿದ್ರೆ ಟ್ಯಾಲೆಂಟ್ ತೋರಿಸ್ಬೋದು ಅದರಲ್ಲಿ, ನೀವು ಪೇಂಟಿಂಗ್ ಮಾಡ್ತೀಯಲ್ಲ ಪೇಂಟಿಂಗ್ ಮಾಡ್ಬೋದು ಅಂತೇಳಿ. ಓ ಹೌದಾ ಅಂತೇಳಿ ನನಗೆ ಈಗಲೂ ನೆನಪಿದೆ, ಒಂದು ಬೇಕ್ರಿಯಲ್ಲಿ ಸಂಜೆ ಒಂದು ಪಪ್ಸ್ ತಿಂತಾ ಇದ್ದೆ, ಎಗ್ ಪಪ್ಸ್. ಆವಾಗ ಬಂದಂಥ ಕಾಲ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ ಆ ಒಂದು ಸಮಯದಲ್ಲಿ. ಹೌದಲ್ಲ ಅಂಥೇಳಿ ಸಿಕ್ಕಿದೆ ಚಾನ್ಸ್ ಅಂತ ಫಸ್ಟ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ರಿಯಾಲಿಟಿ ಶೋ ಮಾಡಿದ್ದು 2010ನೇ ಇಸ್ವಿಯಲ್ಲಿ. ಫಸ್ಟ್ ಲೈವ್ ಆರ್ಟ್ ವರ್ಕ್ ಸ್ಟೇಜಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೇ, ಅಣ್ಣ ಅವ್ರದ್ದೇ. ಇಟ್ಸ್ ಐ ಥಿಂಕ್ ಡಿವೈನ್. ನಾರ್ಮಲ್ ಸೀದಾನೇ ಪೇಂಟಿಂಗ್, ಇವಾಗೆಲ್ಲ ಉಲ್ಟಾ ಎಲ್ಲ ಮಾಡ್ತಿರಲ್ಲ. ಅದು ಸೀದಾ ಪೇಂಟಿಂಗ್ ಫಸ್ಟು. ಸೀದಾ ಮಾಡಿದ್ದೆ ಕಷ್ಟಕ್ಕೆ. ಅವಾಗ ನನಗೆ ಕ್ಯಾಮರಾ ಫೇಸ್ ಮಾಡಿದ್ದು ಫಸ್ಟ್ ಟೈಮ್. ಇಡೀ ಕರ್ನಾಟಕ ಇದನ್ನು ನೋಡುತ್ತೆ ಅನ್ನೋ ಹೆದರಿಕೆ ಎಲ್ಲೋ ಒಂದು ಕಡೆ, ಏನಾದ್ರು ತಪ್ಪಾದರೆ. ಯಾಕೆಂದರೆ ನೋಡಿ, ಇವಾಗ ಡ್ಯಾನ್ಸ್ ಮಾಡುವಾಗ ಐ ಆಮ್ ಜಸ್ಟ್ ಸೇಯಿಂಗ್, ಒಂದು ಸ್ಟೆಪ್ ಏನಾದರೂ ರಾಂಗ್ ಆಯಿತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಿಂದ ನೀವು ಅದನ್ನು ಕವರ್ ಮಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ಜನ ನೋಡ್ತಾರೋ, ಕೆಲವರು ಮಿಸ್ ಮಾಡ್ಕೋತಾರೆ. ನೀವು ಪೇಂಟಿಂಗ್ ಮಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅಂತ ಇಟ್ಕೊಳ್ಳಿ, ಸ್ವಲ್ಪ ಕಣ್ಣೇನೋ ಪ್ರಾಬ್ಲಮ್ ಆಯಿತು, ಮೂಗೇನೋ ಪ್ರಾಬ್ಲಮ್ ಆಯಿತು ಅಂದರೆ ಅದು ಮುಗಿಯುವಾಗನೂ ಹಾಗೆ ಇರುತ್ತೆ. ಎಲ್ಲರೂ ಹೇಳ್ತಾರೆ ಓ ಅಲ್ಲಿ ಸರಿಯಾಗಿಲ್ಲ, ಅದು ರೀಟೇಕ್ ಇಲ್ಲ, ಅಲ್ಲಿ ತಪ್ಪಾದರೆ ತಪ್ಪು ಅಷ್ಟೇ. ಪ್ಲಸ್ ಜನರನ್ನ ಎಂಟರ್ಟೈನ್ ಮಾಡಬೇಕು. ಸೊ ಐ ವಾಸ್ ರಿಯಲಿ ನರ್ವಸ್ ಆ್ಯಕ್ಚುಲಿ ಆ ಎಪಿಸೋಡಲ್ಲಂತೂ. ಬಟ್ ಓಕೆ, ಚೆನ್ನಾಗಿ ಬಂತು. ಆವಾಗ ಒಂದು ಆಲ್ಮೋಸ್ಟ್ 6-7 ನಿಮಿಷ ತಗೊಂಡು ಆ ಪೇಂಟಿಂಗ್ ಮಾಡಿದೆ. ಆಮೇಲೆ ಬೇರೆ ಬೇರೆ ರೌಂಡಲ್ಲಿ ಐ ಥಿಂಕ್ ಸೆಕೆಂಡ್ ರೌಂಡ್ ವಾಸ್ ಉಪ್ಪಿ ಸರ್ ಅವ್ರದ್ದು ಮಾಡಿದ್ದು. ಕ್ರಿಯೇಟಿವ್, ನಮಗೆಲ್ಲ ಕ್ರಿಯೇಟಿವ್ ಪೀಪಲ್ಗೆ ಉಪ್ಪಿ ಸರ್ ಅವ್ರದ್ದು ಕ್ರಿಯೇಟಿವಿಟಿ ಅಂದರೆ ತುಂಬ ಇಷ್ಟ. ಸೊ ಅವ್ರದ್ದು ಮಾಡಿದೆ. ಹಾಗೆ ಬೇರೆ ಬೇರೆ ರೌಂಡ್ ಫಿನಾಲೆಯಲ್ಲಿ ನಮ್ಮದು, ನಾನು ಮಂಗಳೂರವನು ಆ ಕಡೆಯವನಲ್ವಾ, ಸೊ ನಮ್ಮದು ಎಲ್ಲ ಭೂತ ಕೋಲ, ಯಕ್ಷಗಾನ, ಅದನ್ನೆಲ್ಲ ಕರ್ನಾಟಕದ ಬೇರೆ ಬೇರೆ ಕಲ್ಚರಲ್ ಇದನ್ನು ತೋರಿಸ್ಕೊಂಡು ಪೇಂಟಿಂಗ್ ಮಾಡಿದೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಒಳ್ಳೆ ಆ ಕ್ಯಾಮರಾವನ್ನು ಫೇಸ್ ಮಾಡುವಂತಹ ಧೈರ್ಯ ಅದನ್ನೆಲ್ಲ ಕೊಟ್ಟಿದ್ದು ಸೂಪರ್ ಸ್ಟಾರ್ ಆಫ್ ಕರ್ನಾಟಕ. ಎತ್ಕೋತಾನೆ ಒಂದು ಒಳ್ಳೆ ಫೌಂಡೇಶನ್ ಹಾಕ್ತು. ಬಟ್ ಒಂದು ಕುತೂಹಲ ಏನಂದರೆ, ಸ್ಪೀಡ್ ಪೇಂಟಿಂಗ್ ಅನ್ನೋದನ್ನ ಪ್ರಾಬಬ್ಲಿ ಅದು ಇಲ್ಲದೆ ಇರೋ ದಿನಗಳಲ್ಲಿ ಐ ಥಿಂಕ್ ವರ್ಮಾ ಸರ್ ಬಿಟ್ಟರೆ ಅದನ್ನು ಇವತ್ತಿನ ಜನ್ರೇಷನ್ಗೆ ಹತ್ತಿರ ಮಾಡಿಸಿರೋದು ನೀವು. ಆ್ಯಂಡ್ ಪ್ರಾಬ್ಲಿ ರೋಡ್ ಇಲ್ಲದ ಜಾಗದಲ್ಲಿ ರೋಡ್ ದಾರಿ ಮಾಡಿ ಇವತ್ತು ಸ್ವಲ್ಪ ಒಂದು ಮಟ್ಟಿಗೆ ರೋಡ್ ಇರ್ಬೋದು, ಅದರ ಕ್ರೆಡಿಟ್ ನಿಮ್ಮಿಬ್ಬರಿಗೂ ಸಲ್ಲತ್ತೆ. ಇಲ್ಲ, ವರ್ಮಾ ಸರ್ ಡೆಫಿನೆಟ್ಲಿ ಅವರು 35-40 ವರ್ಷಗಳ ಹಿಂದೆ, ಆಮೇಲೆ ಅಮೆರಿಕದಲ್ಲಿ ಒಬ್ಬರು ಡೆನ್ನಿ ಡೆಂಟ್ ಅಂತ ಹೇಳಿ, ಅವರು ಕೂಡ ಸೇಮ್ 35-40 ವರ್ಷ ಹಿಂದೆ ಅಮೆರಿಕದಲ್ಲಿ ಶುರು ಮಾಡಿದರು. ಅವರ ಟೆಕ್ನಿಕ್ ಬೇರೆ, ಅವರು ಬ್ಲ್ಯಾಕ್ ಕ್ಯಾನ್ವಸಲ್ಲಿ ಮಾಡ್ತಿದ್ರು. ವರ್ಮಾ ಸರ್ ಅವರು ವೈಟ್ ಕ್ಯಾನ್ವಸಲ್ಲಿ, ದಾರದಲ್ಲಿ. ನನಗೆ ಫಸ್ಟ್ ಇನ್ಸ್ಪಿರೇಷನ್ ಆಬ್ವಿಯಸ್ಲಿ ವರ್ಮಾ ಸರ್ ಅವರು. ಬಟ್ ನಾನು ಫಾಲೋ ಮಾಡ್ತಿರುವಂಥ ಟೆಕ್ನಿಕ್ ಈಸ್ ಡೆನ್ನಿ ಡೆಂಟ್, ಬ್ಲ್ಯಾಕ್ ಕ್ಯಾನ್ವಸಲ್ಲಿ ವಿತ್ ಪೇಂಟ್ ಆ್ಯಂಡ್ ಬ್ರಷ್ ನಾನು ಮಾಡ್ತಿರುವಂಥದ್ದು, ಫಾಲೋಯಿಂಗ್ ಹಿಸ್ ಸ್ಟೈಲ್. ವಾಟ್ ಇಸ್ ದ ಟೆಕ್ನಿಕ್ ವಿಲಾಸಿ? ಬಿಕಾಸ್ ನಾವು ದೂರದಿಂದ ನೋಡೋವಾಗ ಎಂಟರ್ಟೈನ್ಮೆಂಟ್ 5 ನಿಮಿಷದಲ್ಲಿ ಅದು ನಾವು ಕಣ್ಣು ಬಾಯಿ ಬಿಡೋ ಅಷ್ಟೊತ್ತಿಗೆ ನೀವು ಪೇಂಟ್ ಮುಗಿಸಿ ಹಿಂಗೆ ತಿರುಗಿಸಿ ಹಿಂಗೆ ಬಿಟ್ಬಿಡ್ತೀರಾ. ಬ್ರೇಕ್ ದ ಟೆಕ್ನಿಕ್ ಅಷ್ಟು ಹೆಂಗೆ ಪ್ರಿಪೇರ್ ಆಗ್ತೀರಾ? ಫಸ್ಟ್ಲಿ ಟೆಕ್ನಿಕ್ಯಾಲಿಟೀಸ್. ಓಕೆ, ಬಹುಶಃ ಇದು ಆರ್ಟಿಸ್ಟ್ಗಳಿಗೆ ಕೇಳೋದಕ್ಕಿನ್ನೂ ಯೂಸ್ಫುಲ್ ಆಗ್ಬೋದು. ಟೆಕ್ನಿಕ್ಯಾಲಿಟೀಸ್ ಡೆಫಿನೆಟ್ಲಿ ಆಸ್ ಅ ಕ್ಯೂರಿಯಾಸಿಟಿ ಹೇಗೆ ಮಾಡ್ತೀರಂತ ಜನ ಆಡಿಯನ್ಸ್ ಬಂದು ಕೇಳ್ತಾರೆ. ಅದು ಫಸ್ಟ್ ಆಫ್ ಆಲ್ ನೋಡಿ, ಕ್ಯಾನ್ವಸ್ ದೊಡ್ಡದಿರುತ್ತೆ. ಸೊ ನೀವು ಅದರ ಹತ್ರ ನಾನು ನಿಂತ್ಕೊಂಡಿರ್ತೀನಿ. ಸೊ ನನಗೆ ಇನ್ಫ್ಯಾಕ್ಟ್ ಅಲ್ಲಿ ಸ್ಪೀಡಾಗಿ ಮಾಡುವಾಗ ಇದು ಚೆನ್ನಾಗಿ ಬಂದಿದೆಯೋ ಇಲ್ವ ಅಂತಲೂ ಗೊತ್ತಿರಲ್ಲ. ನನಗೊಂದು 10 ಫೀಟ್ ದೂರ ಹೋದ್ರೇ ಗೊತ್ತಾಗೋದು ಇದು ಹೆಂಗೆ ಬಂದಿದೆ ಅಂತ. ವೆನ್ ಯು ಆರ್ ಟೂ ಕ್ಲೋಸ್ ಟು ದಿ ಪೇಂಟಿಂಗ್, ನಿಮ್ಗೆ ಗೊತ್ತಿರಲ್ಲ, ಒಂದಿಷ್ಟು ದೂರ ಬಂದ್ರೇ ಗೊತ್ತಾಗೋದು ಅದು ಹೇಗಾಗಿದೆ ಅಂತ. ಸೊ ದಟ್ ಈಸ್ ಒನ್ ಆಫ್ ದಿ ಚಾಲೆಂಜ್. ನೀವು ಅದು ದೆರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಇದರಲ್ಲಿ ನೀವು ಈ ಥರ ಮಾಡಿ ಅಂದರೆ ಮಾಡೋದಕ್ಕೆ ಆಗೋದಿಲ್ಲ, ಅನ್ಲೆಸ್ ನೀವು ಅಷ್ಟು ಗಂಟೆ, ಅಷ್ಟು ದಿನ, ಅಷ್ಟು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿದರೆ ಮಾತ್ರನೇ ಆಗೋದು. ಬಿಕಾಸ್ ಅಲ್ಟಿಮೇಟ್ಲಿ ಅದು ಒಂದು ನಿಮ್ಗೊಂದು ಗ್ರಿಪ್ ಸಿಕ್ಬಿಡುತ್ತೆ, ಓ ಇದು ಹೀಗೆ ಅಂತ ಅಂದ್ಬಿಟ್ಟು. ಆಬ್ವಿಯಸ್ಲಿ ಬ್ಲ್ಯಾಕ್ ಕ್ಯಾನ್ವಸ್ ಮೇಲೆ ಪೇಂಟಿಂಗ್ ಮಾಡುವಂಥದ್ದು ಇಟ್ಸ್ ಅ ಉಲ್ಟಾ ಆ್ಯಕ್ಚುಲಿ. ಅದು ಹೇಗೆ ಅಂದರೆ ಪ್ರತಿಯೊಬ್ಬರು ವೈಟ್ ಕ್ಯಾನ್ವಸ್ ಮೇಲೆ ತಾನೇ ಸ್ಕೆಚ್ ಮಾಡೋದು, ಇದು ಮಾಡೋದು. ಸೊ ನಿಮಗೆ ವೈಟ್ ಕಲರ್ ಆಲ್ರೆಡಿ ಇರುತ್ತೆ, ಯು ಹ್ಯಾವ್ ಟು ಆ್ಯಡ್ ಡಾರ್ಕ್ ಕಲರ್ಸ್, ಆಗ ಒಂದು ಶೇಪ್ ಬರುತ್ತೆ ಅದಕ್ಕೆ. ಇಲ್ಲಿ ಡಾರ್ಕ್ ಕಲರ್ ಆಲ್ರೆಡಿ ಇರುತ್ತೆ, ಬ್ಲ್ಯಾಕ್ ಕಲರ್, ಸೊ ಹ್ಯಾವ್ ಟು ಆ್ಯಡ್ ಲೈಟ್ ಕಲರನ್ನು ಆ್ಯಡ್ ಮಾಡ್ತಾ ಹೋದಾಗ ಆ ಶೇಪ್ ಬರುತ್ತೆ. ಸೊ ಒಂದು ರೀತಿಯಲ್ಲಿ ನೆಗೆಟಿವ್ ಟೆಕ್ನಿಕ್ ಅದು, ಕ್ಯಾಮರಾದಲ್ಲಿ ಹೇಗೆ ನೆಗೆಟಿವ್ ಇದಂತ ಹೇಳ್ತೀವಲ್ಲ ಫಿಲ್ಮ್, ಸೊ ಆ ಥರ ಅದು. ನನಗೆ ಅದೇ ಈಸಿ ಅಂತ ಅನಿಸುತ್ತೆ. ಇವಾಗ ಅದನ್ನೇ ಮಾಡಿ ಮಾಡಿ ನನಗೆ ವೈಟಲ್ಲಿ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಇವಾಗ ಒಮ್ಮೊಮ್ಮೆ ಬ್ಲ್ಯಾಕ್ ಇಸ್ ಈಸಿ ಅಂತ ಅನಿಸ್ಬಿಡುತ್ತೆ, ಬಿಕಾಸ್ ಐ ಆಮ್ ಯೂಸ್ ಟು ದ್ಯಾಟ್. ವೆರಿ ಇಂಪಾರ್ಟೆಂಟ್, ಪೋರ್ಟ್ರೇಟ್ ಮಾಡುವಾಗ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಫಾರ್ ಎಕ್ಸಾಂಪಲ್, ನಾನು ಉಲ್ಟಾ ಪೇಂಟಿಂಗನ್ನೇ ಅವ್ರದ್ದು ಜಾಸ್ತಿ ಮಾಡಿರುವಂಥದ್ದು. ಅಲ್ಲಿ ನಾನು ಪೇಂಟಿಂಗ್ ಮಾಡುವಾಗ ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ಸಚಿನ್, ಐ ಆಮ್ ಥಿಂಕಿಂಗ್ ಅಬೌಟ್ ಶೇಪ್ಸ್. ಅಂದರೆ ಹಣೆ ಎಷ್ಟು ದೊಡ್ಡದಿದೆ ಕಂಪೇರ್ ಟು ಹಣೆ, ಮೂಗು ಎಷ್ಟು ದೊಡ್ಡದಿದೆ ಕಂಪೇರ್ ಟು ಮೂಗು ಮತ್ತು ಹಣೆ, ಇಲ್ಲಿಂದ ಇಲ್ಲಿ ಚಿನ್ ತನಕ ಎಷ್ಟು ದೊಡ್ಡದಿದೆ, ಕಂಪೇರ್ ಟು ಆಲ್ ದ್ಯಾಟ್ ಆ ಮುಖ ಅಗಲ ಎಷ್ಟು ದೊಡ್ಡದಿದೆ. ಸಿ ಬೇಸಿಕಲಿ ಎಲ್ರಿಗೂ ಒಂದು ಮೂಗು 2 ಕಣ್ಣು ಅಷ್ಟೇ ಇರುತ್ತಾನೆ, ಬಟ್ ಅದರಲ್ಲೂ ನಾವೆಲ್ಲರೂ ಡಿಫ್ರೆಂಟಾಗಿ ಕಾಣ್ತೀವಿ ಅಂತಂದರೆ ದೆರ್ ಇಸ್ ಅ ವೆರಿ ಮೈನ್ಯೂಟ್ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಇಲ್ಲ ಅದು. ಅದನ್ನು ನಾವು ಆ್ಯಸ್ ಅನ್ ಆರ್ಟಿಸ್ಟ್ ಅಬ್ಸರ್ವ್ ಮಾಡಬೇಕು.
ಆ್ಯಂಡ್ ಪೇಂಟಿಂಗ್ ಮಾಡುವಾಗ ಇಟ್ ಇಸ್ ನಾಟ್ ಡಾಕ್ಟರ್ ಅಣ್ಣವರು ಅಲ್ಲ, ಸಚಿನು ಅಲ್ಲ, ಶಾರುಖ್ ಖಾನ್ ಅಲ್ಲ, ಯಾರು ಅಲ್ಲ. ಐ ಆಮ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದೋಸ್ ಶೇಪ್ಸ್. ಇಫ್ ಐ ಗೆಟ್ ದೋಸ್ ಶೇಪ್ಸ್ ರೈಟ್, ಅಲ್ಟಿಮೇಟ್ಲಿ ಯು ಕಮ್ ಬ್ಯಾಕ್ ಆ್ಯಂಡ್ ಸಿ ಇಟ್ ಈಸ್ ದ್ಯಾಟ್ ಪರ್ಸನ್. ಹಾಗೆ. ಸೊ ಆರ್ಟನ್ನ ನೀವು ಶೇಪ್ಸಲ್ಲಿ ಫಸ್ಟು ನೋಡೋ ಇದಕ್ಕೆ ಏನು ಹೆಸರು ಇದೆ, ಇದಕ್ಕೆ ನೇಮ್ ಫಾರ್ ದಿಸ್? ಇಲ್ಲ, ಅದಕ್ಕೆ ಹೆಸರು ಅಂತ ಏನಿಲ್ಲ. ಬಟ್ ನನಗೆ ಸರ್ಪ್ರೈಸಿಂಗ್ಲಿ ನನಗೆ ಇದನ್ನು ಯಾರು ಕಲಿಸಿಕೊಟ್ಟಿಲ್ಲ, ನಾನೇ ಮಾಡಿದ್ದು. ಬಟ್ ಇತ್ತೀಚೆಗೆ ಲೈಕ್ ಕೆಲವು ವರ್ಷಗಳ ಹಿಂದೆ ನಾನು ಒಂದು ವರ್ಕ್ಶಾಪನ್ನು ಅಟೆಂಡ್ ಮಾಡಿದೆ, ತುಂಬ ಸೀನಿಯರ್ ಆರ್ಟಿಸ್ಟ್ ಅಮೆರಿಕದಲ್ಲಿ. ಸರ್ಪ್ರೈಸಿಂಗ್ಲಿ ಡೇನಿಯಲ್ ಗೆರಾಲ್ಡ್ಸ್ ಅಂತ ಹೇಳಿ ತುಂಬ ಅಮೇಝಿಂಗ್ ಆಯಿಲ್ ಪೇಂಟರ್. ತುಂಬ ಸರ್ಪ್ರೈಸಿಂಗ್ಲಿ ಅವರು ಹಾಗೂ ಈಗಿನ ಸಮಕಾಲೀನ ಬಹಳ ದೊಡ್ಡ ಅಮೆರಿಕದಲ್ಲಿರುವಂಥ ಆರ್ಟಿಸ್ಟ್ಗಳೆಲ್ಲರೂ ಅವರು ಅದೇ ರೀತಿ ನೋಡ್ತಾರೆ ಆರ್ಟ್ ಕ್ರಿಯೇಟ್ ಮಾಡುವಾಗ ಅನ್ನೋದೇ ನಂಗೆ ಸರ್ಪ್ರೈಸಿಂಗ್. ಓ ಮೈ ಗಾಡ್, ದಿಸ್ ಇಸ್ ದ ಸೇಮ್ ಟೆಕ್ನಿಕ್ ಅಂತ ಅನಿಸ್ತು. ಫೈನ್ ಆರ್ಟ್ ಮಾಡುವಾಗ, ನಾಟ್ ಸ್ಪೀಡ್ ಪೇಂಟಿಂಗ್. ಅವರು ಕೂಡ ಅದೇ ಹೇಳಿದ್ದು, ಯು ಕಾನ್ಸಂಟ್ರೇಟ್ ಆನ್ ಆಲ್ ದೋಸ್ ಶೇಪ್ಸ್, ಗೆಟ್ ದೋಸ್ ಶೇಪ್ಸ್ ರೈಟ್, ಆ್ಯಂಡ್ ಯುನೋ ಇಟ್ ಆಲ್ ಕಮ್ಸ್ ಟುಗೆದರ್ ಆ್ಯಂಡ್ ಕ್ರಿಯೇಟ್ಸ್. ನಾವು ಈಗಲೂ ನೋಡೋಕ್ಕೆ ಹೋದರೆ ಸೀನರಿ ನಾವು ದೂರದಿಂದ ನೋಡುವಾಗ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತೀವಲ್ಲ, ಬಟ್ ನೀವು ಹತ್ರ ಹೋದ್ರೆ ಅಲ್ಲಿ ಏನೋ ಬೇರೆ ಇರುತ್ತಲ್ವಾ, ಗ್ರೀನರಿ ಇರೋದಿಲ್ಲ, ಅಲ್ಲೇನೋ ಕಲ್ಲು ಎಲ್ಲ ಬೇರೆ ಬೇರೆ ಏನೋ ಇರುತ್ತೆ. ಬಟ್ ವೆನ್ ಯು ಸ್ಟೆಪ್ ಬ್ಯಾಕ್ ಅಂಡ್ ಸಿ, ಇಟ್ ಈಸ್ ಜಸ್ಟ್ ಅ ಬ್ಯೂಟಿಫುಲ್ ಸೀನರಿ. ದಟ್ ಈಸ್ ದ ಟೆಕ್ನಿಕ್. ಆಸ್ ಅನ್ ಆರ್ಟಿಸ್ಟ್ ಯು ಹ್ಯಾವ್ ಟು ಸ್ಟೆಪ್ ಬ್ಯಾಕ್ ಅಂಡ್ ಸಿ ದ ವರ್ಲ್ಡ್. ಅದರಲ್ಲೊಂದು ಲೈಫ್ ಲೆಸನ್ ಕೂಡ ಇದೆ. ನಾವು ಬಹಳ ದಿನಕ್ಕೆ ಅಯ್ಯೋ ಅದು ಇದು ಅಂತ ಇದ್ರೆ ಪ್ರಾಬ್ಲಮ್ ಬಹಳಷ್ಟು ನಿಮಗೆ ಇದೆ. ಹತ್ತಿರದಿಂದ ನೋಡಿದ್ರೆ ಬಹಳಷ್ಟು ಪ್ರಾಬ್ಲಮ್ ಇದೆ. ವೆನ್ ಯು ಸ್ಟೆಪ್ ಬ್ಯಾಕ್ ಅಂಡ್ ಸಿ ಲಾರ್ಜರ್ ಪಿಕ್ಚರ್, ಒಂದು ಜಗತ್ತಿನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಅಯ್ಯೋ ಚಿಕ್ಕ ಪ್ರಾಬ್ಲಮ್ ಅಲ್ವಾ ಇದು ಅಂತ. ನಾನು ಟ್ರಾವೆಲ್ ಜಾಸ್ತಿ ಮಾಡ್ತೀನಲ್ಲ, ನೀವು ಹೇಳಿದಾಗೆ ಫ್ಲೈಟಲ್ಲಿ ತುಂಬ ಹೋಗ್ತಾ ಇರ್ತೀನಿ. ಬಹಳಷ್ಟು ಜನ ಮಕ್ಕಳು ಕೂಡ, 4-5 ವರ್ಷದ ಮಕ್ಕಳು ಕೂಡ ಫ್ಲೈಟ್ ಟೇಕ್ ಆಫ್ ಆದ ಕೂಡಲೇ ಗ್ಲಾಸನ್ನು ಎಳೆದ್ಬಿಟ್ಟು, ಐ ಮೀನ್ ವಿಂಡೋ ಕ್ಲೋಸ್ ಮಾಡಿಬಿಟ್ಟು ಮಲ್ಕೊಂಡು ಬಿಡ್ತಾರೆ. ನನಗೆ ಅನಿಸುತ್ತೆ ಅಯ್ಯೋ ಇವರಿಗೆ ಕ್ಯೂರಿಯಾಸಿಟಿನೇ ಇಲ್ವಾ ಅಂತ. ನಿಮ್ಮ ಪ್ರೋಗ್ರಾಮ್ ಕ್ಯೂರಿಯಸ್ ಅಂತ ಇದೆಯಲ್ಲ, ನನಗೆ ಈಗಲೂ ನಾನು ಮಾಡುವಂಥ, ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಕೂಡ ನಾನು ನ್ಯೂಯಾರ್ಕ್ ಹೋಗಿ ಬಂದೆ. ಫ್ಲೈಟಲ್ಲಿ ಹೋಗುವಾಗ ಓಪನ್ನೇ ಇಟ್ಟಿದ್ದೆ ನಾನು ವಿಂಡೋನ. ಪಕ್ಕದವರು ಕ್ಯಾನ್ ಯು ಪ್ಲೀಸ್ ಕ್ಲೋಸ್ ಇಟ್ ಅಂತಂದ್ರೆ ನಂಗೆ ತುಂಬ ಬೇಜಾರಲ್ಲಿ ಅದನ್ನು ಕ್ಲೋಸ್ ಮಾಡಿದೆ. ಯಾಕೆಂದರೆ ನಾನು ಲಾಂಗ್ ಫ್ಲೈಟ್ಸಲ್ಲಿ ಮಾಡೋದೇ ಇದು, ವಿಂಡೋ ಓಪನ್ ಇಟ್ಬಿಟ್ಟು ಕೆಳಗಡೆ ನೋಡೋದು ಅಥವಾ ಆಕಾಶವನ್ನು ನೋಡ್ತಾ ಇರೋದು. ಬ್ಯೂಟಿಫುಲ್. ಆ ನಾರ್ವೆ ಮೇಲೆ ಹೋಗುವಾಗ, ಇಲ್ಲ ನಾರ್ತ್ ಪೋಲ್ ಮೇಲೆ ಹೋಗುವಾಗ ಸಿಗುವಂಥ ಒಂದೊಂದು ಸೀನರಿ, ಪ್ರತಿಯೊಂದು ಕಡೆ ಕೂಡ ಖುಷಿ ಆಗುತ್ತೆ ನನಗೆ. ದೇರ್ ಇಸ್ ಲಾಟ್ ಟು ಲರ್ನ್. ಅಲ್ಲಿ ಆ ಲಾರ್ಜರ್ ವ್ಯೂ ಅಂತ ನಾನೀಗ ಏನು ಹೇಳ್ತಾ ಇದ್ದೆ, ಅಷ್ಟು ಎತ್ತರದಿಂದ ನೋಡಿದಾಗ ನನಗೆ ಅನಿಸುತ್ತೆ ಅಯ್ಯೋ ಏನಪ್ಪ ಇದು. ಈಗ ಬೆಂಗಳೂರು ಕೂಡ ಇಷ್ಟು ಚಿಕ್ಕದು ಕಾಣುತ್ತೆ ಅಲ್ಲಿಂದ ನೋಡುವಾಗ. ಒಮ್ಮೆ ಬೆಂಗಳೂರು ಮೇಲೆ ಫ್ಲೈ ಮಾಡುವಾಗ ನಂಗೆ ಹಾಗೆ ಅನ್ನಿಸ್ತು, ನಾವು ಪ್ರತಿದಿನ ಇಲ್ಲಿ ಕಷ್ಟಪಡ್ಕೊಂಡು 30-40 ಸೈಟ್ ತೊಗೋಬೇಕು, 60-40 ಸೈಟ್ ಇಂತ ಏನೇನೋ ಮಾಡ್ಕೊಂಡು ಜೀವನ ಅಷ್ಟು ಕಷ್ಟಪಡ್ತೀವಲ್ಲ, ಮೇಲಿಂದ ನೋಡಿದರೆ ಲಾರ್ಜರ್ ಪಿಕ್ಚರ್, ಇಟ್ಸ್ ಆಲ್ ನಥಿಂಗ್, ಇಷ್ಟು. ಸೊ ಇನ್ ಅ ವೆರಿ ಸ್ಪಿರಿಚುವಲ್ ವೇ, ಆ ರೀತಿ ನೋಡೋಕ್ಕೋದ್ರೆ ದಟ್ ಈಸ್ ಮೈ ವೇ ಆಫ್ ಥಿಂಕಿಂಗ್, ವೆರಿ ಸ್ಪಿರಿಚುವಲಿ. ಆರ್ಟ್ ಹ್ಯಾಸ್ ಟಾಟ್ ಮಿ, ಆರ್ಟ್ ಆ್ಯಂಡ್ ಟ್ರಾವೆಲ್ ಬೋತ್. ಸೊ ಇಟ್ ಹ್ಯಾಸ್ ಓಪನ್ಡ್ ಅಪ್ ಯುವರ್ ಮೈಂಡ್, ಇಟ್ ಹ್ಯಾಸ್ ಶೋನ್ ಹೌ ಬಿಗ್ ದ ವರ್ಲ್ಡ್ ಅನ್ನೋ ಕ್ಯಾನ್ವಾಸಸ್. ಅದರಲ್ಲಿ ನಾವು ಎಷ್ಟು ಚಿಕ್ಕವರು, ಅದರಲ್ಲಿ ನಾವು ಮಾಡ್ತಾ ಇರೋ ಕೆಲಸ, ಅದರಲ್ಲಿ ನಮಗೆ ಸಿಕ್ಕಿರೋ ಯಶಸ್ಸು, ದುಡ್ಡು, ಆಲ್ ಬ್ರಿಂಗಿಂಗ್ ಇಟ್ ಬ್ಯಾಕ್ ಟು ಒನ್ ಪೇಂಟಿಂಗ್. ಅದೇನೋ ಹೇಳ್ತಾರಲ್ಲ, ಈಗ ಒಂದು ಕೃಷ್ಣನ್ ಬಾಯ್ನಲ್ಲೇ ಇಡೀ ಪ್ರಪಂಚ ಕಾಣಿಸ್ತು ಅಂತ. ಕೆಲವು ಸತಿ ನಿಮ್ಗೆ ನೀವು ಮಾಡೋ ಪೇಂಟಿಂಗಿಂದ ನಿಮ್ಗೆ ಇಡೀ ಲೈಫ್ನ ಫಿಲಾಸಫಿ ಕಾಣಿಸಿದೆ ಅದರಲ್ಲಿ. ಹೌದು ಹೌದು. ಸೊ ಚಿಕ್ಕ ಚಿಕ್ಕ ಶೇಪ್ಸ್ ಟು ಹೌ ಯು ಬ್ರಿಂಗ್ ಇಟ್. ನಾವು ಐ ಹ್ಯಾಡ್ ಒನ್ ಡೌಟ್ ಇಲ್ಲಿ. ಈಗ ಪೈಲಟ್ಸ್ಗಳಿಗೆ ಏರೋಪ್ಲೇನನ್ನು ಇದು ಮಾಡಬೇಕಂದ್ರೆ ಬಿಫೋರ್ ದೇ ಆ್ಯಕ್ಚುಲಿ ಟೇಕ್ ಆನ್ ದ ಫ್ಲೈಟ್, ಇಷ್ಟು ಅವರ್ ದೇ ಹ್ಯಾವ್ ಟು ಕಂಪ್ಲೀಟ್ ಆಸ್ ಪೈಲಟ್ಸ್. ಸೊ ನಿಮಗೂ ಈ ಪೇಂಟಿಂಗ್ ಬಿಫೋರ್ ನಿಮ್ಮನ್ನು ನೀವು ಪ್ರಪಂಚದ ಮುಂದೆ ಸ್ಪೀಡ್ ಪೇಂಟರ್ ಅಂತ ಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇಷ್ಟು ಅವರ್ಸ್ ಪ್ರಾಕ್ಟೀಸ್ ಅಂತ ಅದಕ್ಕೆ ರೂಲ್ ಬುಕ್ ಇತ್ತಾ? ನಿಮಗೆ ನೀವು ರೂಲ್ ಬುಕ್ ಹಾಕೊಂಡ್ರಾ? ನಾನು ಫಸ್ಟ್ ಟೈಮ್ ಸ್ಪೀಡ್ ಪೇಂಟಿಂಗ್ ಮಾಡಿದ್ದು 2004 SDM ಕಾಲೇಜ್ ಉಜ್ಜಿರೆಯಲ್ಲಿರುವಾಗ. ಐ ಥಿಂಕ್ 2 ಸಲ ಪ್ರಾಕ್ಟೀಸ್ ಮಾಡಿ ಸ್ಟೇಜ್ ಮೇಲೆ ಹೋಗಿದ್ದೆ, ಬಟ್ ಅದು ಚಿಕ್ಕ ಪೇಪರಲ್ಲಿ ಮಾಡಿದ್ದು. ಸೊ 2004 ನೋಡಿ ಇವಾಗ 2024ರಲ್ಲಿದ್ದೀವಿ, 20 ವರ್ಷಗಳ ಪ್ರಾಕ್ಟೀಸ್ ಇದೆ. ಸೊ ಐ ಥಿಂಕ್ ದೆರ್ ಇಸ್ ನೋ ರೂಲ್ ಇಷ್ಟೇ ಇರಬೇಕು ಅಂತ ಹೇಳಿ. ಬಟ್ ನನಗೆ ಏನು ಅನಿಸುತ್ತೆ ಅಂತ ಹೇಳಿದರೆ, ಇಷ್ಟು ವರ್ಷಗಳ ಪ್ರಾಕ್ಟೀಸ್ ಡೆಫಿನೆಟ್ಲಿ ಇವಾಗ ಹೆಲ್ಪ್ ಆಗ್ತಾ ಇದೆ ನನಗೆ. ಮೊದಲೆಲ್ಲ ಏನೋ ಒಂದು ಹೊಸ ಫೇಸನ್ನು ಪೇಂಟಿಂಗ್, ಈಗ ನಿಮ್ಮ ಫೇಸ್ ಮಾಡಬೇಕು ಇಲ್ಲಿ ಶೋಲ್ಲಿ ಅಂತ ನೀವು ಹೇಳ್ತೀರ ಅಂತ ಇಟ್ಕೊಳ್ಳಿ, ನನಗೆ ಅಟ್ಲೀಸ್ಟ್ ಒಂದು 20-25 ದಿನ ಅದರ ಪ್ರಿಪ್ರೇಷನ್ ಬೇಕಾಗ್ತಿತ್ತು. ಇವಾಗ 2-3 ದಿನದ ಒಳಗೇನೂ ಆಗುತ್ತೆ, ಒಂದಿನದಲ್ಲೂ ಆಗುತ್ತೆ. ಇನ್ಫ್ಯಾಕ್ಟ್ ಒಂದು ಅಕೇಶನಲ್ಲಿ ವೆರಿ ಇಂಟ್ರೆಸ್ಟಿಂಗ್, ಈ ಥರ ಶೋಸ್ ಹೋಗಾಗ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ. ಒಮ್ಮೆ ಬಹ್ರೈನ್ ಹೋಗಿದ್ವಿ ಶೋಸ್, ಒಂದು 6-7 ವರ್ಷಗಳ ಹಿಂದೆ. ನಾನು ಹೋಗುವಾಗನೇ ಕೇಳಿದ್ದೆ ಅವರಿಗೆ, ಈ ಪೇಂಟಿಂಗ್ ಮಾಡ್ತಾ ಇದ್ದೀನಿ, ಬಹ್ರೈನ್ನ ಮೇನ್ ಶೇಕ್ ಇದ್ದಾರಲ್ಲ ಆ ರಾಜ ಅವ್ರದ್ದು ಪೇಂಟಿಂಗ್ ಮಾಡಬೇಕು ಅಂತ. ಇಲ್ಲ ಬೇಡ ಅಂತ ಅಂದರು. 2-3 ಸಲ ಕೇಳಿದೆ, ಮಾಡೋಣ ಚೆನ್ನಾಗಿರುತ್ತೆ ಅಂತ. ಬೇಡ ಅಂತ ಅಂದರು. ಆಯಿತು, ನಾನು ಪ್ರಾಕ್ಟೀಸ್ ಮಾಡಿಲ್ಲ, ಅದಕ್ಕೆ ಪ್ರಿಪ್ರೇಷನ್ನೇ ಮಾಡಿಲ್ಲ.
ಅಲ್ಲಿ ಹೋಗಿ ಬ್ಯಾಕ್ ಸ್ಟೇಜಲ್ಲಿ ಒಬ್ಬರು ಬಂದು ಹೇಳ್ತಾ ಇದ್ದಾರೆ ಆರ್ಗನೈಸರೇ, ಪ್ಲೀಸ್ ಕ್ಯಾನ್ ಯು ಪ್ಲೀಸ್ ಡೂ ಇಟ್, ಸಂಬಡಿ ಫ್ರಮ್ ಶೇಕ್ ಫ್ಯಾಮಿಲೀಸ್ ಇನ್ ದ ಆಡಿಯನ್ಸ್ ಮಾಡಿ ಅಂತ. ನಾ ಹೇಳಿದೆ, ನಿಮ್ಗೆ ಫಸ್ಟಿಗೆ ಹೇಳಿದ್ದೆ ನಮ್ಗೆ ಪ್ರಾಕ್ಟೀಸ್ ಬೇಕು ಅಂತ. ಬಟ್ ಅದನ್ನು ಒಂದು ಚಾಲೆಂಜಿಗೆ ತಗೊಂಡೆ. ಅಲ್ಲಿ ಅರಬ್ ಕಂಟ್ರಿಗಳಲ್ಲಿ ಒಂದು ಒಳ್ಳೇದಂದರೆ, ನಿಮ್ಗೆ ಎಲ್ಲಿ ಹೋದರೂ ಅವ್ರದ್ದೊಂದು ಪಿಕ್ಚರ್ ಇರುತ್ತೆ. ಯಾವ ಹಾಲೇ ಹೋಗಿ, ಯಾವ ಹೋಟೆಲೇ ಹೋಗಿ, ಎಲ್ಲೋ ಹೋಗಿ ಅವ್ರದ್ದೊಂದು ಪಿಕ್ಚರ್ ಇರುತ್ತೆ. ಸೊ ಅವ್ರ ಪಿಕ್ಚರ್ ಅಲ್ಲಿತ್ತು. ಅದನ್ನು ನೋಡಿಕೊಂಡು ಬ್ಯಾಕ್ ಸ್ಟೇಜಲ್ಲಿ ಆಲ್ಮೋಸ್ಟ್ ಒಂದು 1 hour ಮೆಮೊರೈಸೇಷನ್ ಪ್ರಾಕ್ಟೀಸ್ ಮಾಡಿ, ಸ್ಟೇಜ್ ಮೇಲೆ ವಿದೌಟ್ ಪ್ರಾಕ್ಟೀಸ್ ಹೋಗಿ ಮಾಡಿದ. ಐ ಥಿಂಕ್ ಒನ್ ಆಫ್ ದಿ ರೇರೆಸ್ಟ್ ಪೇಂಟಿಂಗ್ ಅದು. ಚೆನ್ನಾಗಿ ಬಂತು ಕೂಡ. ಐ ವಾಸ್ ಲೈಕ್ ವೆರಿ ಹ್ಯಾಪಿ, ಬಂತಲ್ಲ ಅಂತ. ಕಿವಿ ಇದು ಯು ಇಮ್ಯಾಜಿನ್, ಈಗ ಒಂಥರ ನೀವು ಪ್ರಿಂಟರ್ ಇದ್ದಂಗೆ. ಈಗ ಒಂದು ಕಂಪ್ಯೂಟರ್ಗೆ ಅದು ಡೇಟಾ ಹಾಕಿದ್ರೆ ಪ್ರಿಂಟಾಗಿ ಆಚೆಗೆ ಬರುತ್ತೆ. ಡೇಟಾ ನಿಮ್ಮ ತಲೆ ಕಣ್ಣು ಅಬ್ಸರ್ವ್ ಮಾಡ್ತೀರಾ, ಕೈಯಿಂದ ಆಚೆಗೆ ತೊಗೊಂಡು ಬರೋ ಮಧ್ಯದಲ್ಲಿ ಆಗೋ ಗೊಂದಲಗಳು, ಅದನ್ನ ಹೇಳಿ. ತುಂಬ ಗೊಂದಲಗಳಿರುತ್ತೆ. ಆ ಸ್ಟೇಜಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಲೈವ್ ಐ ಆಮ್ ಆನ್ ಸ್ಟೇಜ್ ಪೇಂಟಿಂಗ್, ಮ್ಯೂಸಿಕ್ 5 ನಿಮಿಷಕ್ಕೆ ಸೆಟ್ ಆಗಿದೆ ಅಂತ ನನಗೂ ಗೊತ್ತು, 5 ನಿಮಿಷ ಇರೋದು ಅಂತ. ಜನ ನೋಡ್ತಾ ಇದ್ದಾರೆ. ಕೆಲವೊಮ್ಮೆ 2-3 ನಿಮಿಷ ಆಗುವಾಗ ನನ್ನ ಮನಸ್ಸಲ್ಲೇ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ, ಇಲ್ಲಿ ಚೂರು ತಪ್ಪಾಗಿದೆಯಲ್ಲ, ಇಲ್ಲಿ ಸರಿ ಇಲ್ಲಲ್ಲ. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ, ನನಗೆ ಅನಿಸುತ್ತೆ 3.5 ನಿಮಿಷ ಆಯಿತು ಅಥವಾ 4 ನಿಮಿಷ ಆಯಿತು, ಒಮ್ಮೆ 4.25 ನಿಮಿಷ ಆಯಿತು, ಇನ್ನೂ 30 ಸೆಕೆಂಡ್ಸ್ ಬಾಕಿ ಇದೆ, ಬಟ್ ಪೇಂಟಿಂಗ್ ಆಲ್ಮೋಸ್ಟ್ 1.5 ನಿಮಿಷದ ಬಾಕಿ ಇದೆ. ನನಗೆ ಗೊತ್ತು ಅಲ್ಲಿ ಬಾಕಿ ಇದೆ ಅಂತ. ಸೊ ಅವಾಗ ಏನು ಮಾಡಬೇಕು? ಎಷ್ಟೋ ಸಮಯದಲ್ಲಿ ನಾನೇನೋ ಮಾಡ್ತೀನಿ ಅಲ್ಲಿ, ಅದು ಆಡಿಯನ್ಸಿಗೆ ಕೆಲವೊಮ್ಮೆ ಗೊತ್ತಾಗದೇ ಇರುತ್ತೆ. ಕೆಲವೊಮ್ಮೆ ಎಷ್ಟೋ ಸಲ ಆಡಿಯನ್ಸ್ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದಾರೆ ಅವರೆಲ್ಲರೂ. ಬಟ್ ಬ್ಯಾಕ್ ಸ್ಟೇಜ್ ಹೋಗ್ಬಿಟ್ಟು ನಾನು ಮಾಡಿದ್ದು ಚೆನ್ನಾಗಿಲ್ಲ ಅಂತ ನನಗೆ ಎಷ್ಟೋ ಸಲ ಅನಿಸಿದ್ದಿದೆ. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಏನು ತಪ್ಪು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ಆ ಒಂದು ಐ ಆಮ್ ಮೈ ಬೆಸ್ಟ್ ಕ್ರಿಟಿಕ್ ಅಂತ ಅನ್ಬೋದು, ಆಬ್ವಿಯಸ್ಲಿ ಅಲ್ವಾ. ನಾನು ಏನು ತಪ್ಪು ಮಾಡ್ತೀನಿ ನನಗೆ ಅದು ಗೊತ್ತಿರಬೇಕು. ಸೊ ಹಾಗೆ ಆ ಗೊಂದಲಗಳು ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ನಿಜವಾಗ್ಲೂ. ಆ ಸಮಯದಲ್ಲಿ ಆಬ್ವಿಯಸ್ಲಿ ಆಡಿಯನ್ಸ್ ರಿಯಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಸಲ ಆಡಿಯನ್ಸ್ ತುಂಬ ಕ್ಲ್ಯಾಪ್ ಹೊಡಿತಾರೆ, ಚೀರಪ್ ಮಾಡ್ತಾರೆ. ಸೊ ನಿಮ್ಗೆ ಅದೊಂದು ಹೊಸ ಹುಮ್ಮಸ್ಸು, ಹುರುಪು ಸಿಗುತ್ತೆ, more energy to finish it off. Clap is ಹುಮ್ಮಸ್ಸು, not pressure for you then. ಇಲ್ಲ ಡೆಫಿನೆಟ್ಲಿ ಇಲ್ಲ, ಪ್ರೆಷರ್ ಆಗೋದಿಲ್ಲ. ತುಂಬ ಮೌನ ಕೂತಿದ್ರೇನೋ ಒಮ್ಮೆ ಪ್ರೆಷರ್ ಆಗಿಬಿಡುತ್ತೆ, ಏನಪ್ಪ ಎಲ್ಲ ಸುಮ್ಮನೆ ಕೂತಿದ್ದಾರೆ, ಕ್ಲಾಪ್ ಹೊಡಿತಾ ಇಲ್ಲ ಅಂತ. 2 ಕ್ಲಾಪ್ ಬಿದ್ದರೆ ಓಕೆ ದೇ ಆರ್ ಲೈಕಿಂಗ್ ಇಟ್ ಅಂತ ಒಂದು ಅನಿಸುತ್ತೆ. ಇಟ್ಸ್ ಲೈಕ್ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಂಗೆ ಕ್ಲಾಪ್ಸು. ಹೌದು. ಸೊ ಪ್ರತಿಯೊಬ್ಬರದ್ದು ಒಂದು ಆರ್ಟಿಸ್ಟಿಕ್ ಪ್ರೊಸೀಜರ್ ಇರುತ್ತೆ. ಶೋಗೆ ಮುಂಚೆ ಮೆಡಿಟೇಷನ್ ಏನಾದ್ರು ಮಾಡ್ತೀರಾ, ಅಥವಾ ಯಾವ್ಯಾವ ಥರದ ಏನೋ ಆಯ್ತು ಫಸ್ಟು ಬಾಡಿಗೆ, ಆಮೇಲೆ ನೆಕ್ಸ್ಟು ಪೇಂಟ್ ಬರ್ತೀನಿ? ಇಲ್ಲ, ಬಾಡಿಗೆ ಸ್ವಲ್ಪ ವಾರ್ಮಪ್ ಥರ ಮಾಡ್ತೀನಿ. ಬಿಕಾಸ್ ತುಂಬ ಪೇಂಟ್ ಕೂಡ ನಾನು ಕೆಳಗಡೆ ಇಟ್ಟಿರ್ತೀನಿ. ಸೊ ಬಗ್ಗಿ ಅದನ್ನು ತಗೊಳ್ಬೇಕು, ಮೇಲೆ ಪೇಂಟ್ ಮಾಡಬೇಕು. ಮತ್ತು ಅದು ಎಷ್ಟು ಸಲ ನಾನು ಬಗ್ಗಿ ಪೇಂಟ್ ತಗೊಂಡು ಮೇಲೆ ಹೋಗ್ತೀನಿ ನನಗೆ ಗೊತ್ತಿಲ್ಲ. ನನಗೆ ತುಂಬ ಜನ ಹೇಳಿದ್ದಾರೆ, ಅಯ್ಯೋ ನೀವು ಯಾಕೆ ಅಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀರಾ, ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಬ್ಯಾಕ್. ಸೊ ಮೇ ಬಿ ಒಂದು ಟೇಬಲ್, ಇಷ್ಟು ದೊಡ್ಡ ಟೇಬಲ್ ಇಟ್ಕೊಂಡು ಪೇಂಟ್ ಇಟ್ಕೊಳ್ಳಿ ಅಂತ. ಇನ್ಫ್ಯಾಕ್ಟ್ ಅದು ಮಾಡಿದ್ದೀನಿ ನಾನು. ಒಂದು ಶೋನಲ್ಲಿ ನನಗೆ SPB ಸರ್ ಮುಂದೆ ಬೆಂಗಳೂರಲ್ಲಿ ಶೋ ಇತ್ತು. ಆ ದಿನ ನನಗೆ ಮಸಲ್ ಸ್ಕ್ಯಾಚ್ ಆಗಿತ್ತು. ಸೊ ಈ ಥರ ಇದರಲ್ಲಿ ಪೇಂಟ್ ಇಟ್ಕೊಂಡು ಮಾಡಿದ್ದೆ. ಸೊ ಅದು ಫಿಸಿಕಲ್. ಒಂದು ಮೆಂಟಲ್ ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಎಸ್ಪೆಷಲಿ ಸ್ಟೇಜ್ ಹೋಗೋದಕ್ಕಿಂತ ಒಂದು 2 ಗಂಟೆ ಮೊದಲು ಫ್ರೆಂಡ್ಸನ್ನೆಲ್ಲ ಜಾಸ್ತಿ ಮೀಟ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಬಾಂಬೆಲಿ ಇರ್ತೀನಿ, ಡೆಲ್ಲಿಯಲ್ಲಿ ಎಲ್ಲೋ ಇರ್ತೀನಿ ಅಂತ ಇಟ್ಕೊಳ್ಳಿ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಬಂದು ಮೀಟ್ ಮಾಡೋಣ ಹೇಳ್ತಾ ಇರ್ತಾರೆ. ಯೂಶ್ವಲಿ ಒಂದು 2 ಗಂಟೆ ಮೊದಲು ಐ ಅವಾಯ್ಡ್. ಆಮೇಲೆ ಆ ದಿನ ನಾನು ಹೊರಗೆ ಹೋಗಲ್ಲ ಜಾಸ್ತಿಯಾಗಿ. ಯಾಕೆಂದರೆ ಇಟ್ ಟೇಕ್ಸ್ ಸೋ ಮಚ್ ಮೆಂಟಲಿ ಇದು ಬೇಕು, ಸ್ಟ್ರೆಂತ್ ಬೇಕು. ನಂದು ಅದು ಪರ್ಸ್ನಲಿ ನನಗೆ ಹಾಗೆ ಅನಿಸುತ್ತೆ. ಲಾಸ್ಟ್ ಒಂದು 1 ಅವರಲ್ಲಿ ನಾನು ಪೇಂಟಿಂಗ್ ಮಿಕ್ಸ್ ಮಾಡೋದೆಲ್ಲ ಶುರು ಆಗುತ್ತೆ. ಬಿಕಾಸ್ ಆ ಪೇಂಟನ್ನೆಲ್ಲ ನಾನು ರೆಡಿ ಇಟ್ಕೊಳ್ಬೇಕು. ಈ ಒಂದು ಪೇಂಟಿಂಗಲ್ಲಿ ಎಸ್ಪೆಷಲಿ ಕಥಕಳಿ ಅಂತ ಇಟ್ಕೊಳ್ಳಿ. ಕಥಕಳಿ ಅಥವಾ ಯಕ್ಷಗಾನ ಅಂತಂದರೆ ತುಂಬ ಕಲರ್ಸ್, ಆಲ್ಮೋಸ್ಟ್ ಒಂದು 15 ಕಲರ್ ಬೇಕು. ಆ ಕಲರೆಲ್ಲ ರೆಡಿ ಮಾಡೋದು, ಅದರಲ್ಲಿ ಯಾವ್ಯಾವ ಕಲರ್ಗೆ ಎಷ್ಟೆಷ್ಟು ದೊಡ್ಡದು ಅಥವಾ ಚಿಕ್ಕ ಬ್ರಷ್ ಬೇಕು ಅದನ್ನೆಲ್ಲ ಹಾಕ್ಕೊಳ್ಳೋದು, ಇದೆಲ್ಲ ಪ್ರಿಪ್ರೇಷನ್ ಇರುತ್ತೆ. ಆ್ಯಂಡ್ ಮೋಸ್ಟ್ಲಿ ಒಂದು ಎಕ್ಸಾಮಿಗೆ ಹೋಗೋದಿದ್ದರೆ ಹೇಗೆ ಒಂದು ಸ್ಟೂಡೆಂಟ್ ರೆಡಿಯಾಗಿ ಹೋಗ್ತಾರಲ್ಲ, ಆ ಒಂದು ಕಾನ್ಸಂಟ್ರೇಷನ್, ಆ ಪ್ರಿಪರೇಷನ್ ಖಂಡಿತ ಬೇಕು. ಸೊ ಯಾವ್ಯಾವ ಥರ ಪೇಂಟ್ಸನ್ನು ಉಪಯೋಗಿಸ್ತೀರಾ? ನಾನು ರೀಸೆಂಟಾಗಿ ನಿಮ್ಮನ್ನು ಕರೆಸ್ಬೇಕು ಅಂತಾಗ ರಿಸರ್ಚ್ ಮಾಡ್ತಾ ಇದ್ದಾಗ, ನಾವು ಒಂದು 30 ವರ್ಷದ ಹಳೆಯ ಕಲೆ ಅಲ್ವಾ ಪೇಂಟಿಂಗ್ ಅನ್ನೋದು ಅಫಿಷಿಯಲಿ. ಅಥವಾ ಫಸ್ಟ್ ಕೇವ್ ಪೇಂಟಿಂಗ್ ವಾಸ್ 60,000 years ago ಅಂತೆ. ಆ್ಯಂಡ್ ಆಲ್ಸೋ ಐ ಆಮ್ ಶೋರ್ ಯು ವುಡ್ ನೋ, ಮೊದಲೆಲ್ಲ ಪೇಂಟ್ಸನ್ನು ಈ ಆ್ಯನಿಮಲ್ ಬ್ಲ್ಯಾಡರ್ಸಲ್ಲಿ ಸ್ಟೋರ್ ಮಾಡೋರಂತೆ. ಅಲ್ಲಿಂದ ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ, ಸಮ್ ಇನೋವೇಷನ್ಸ್ ವರ್ ಮೇಡ್ ಇನ್ ಪೇಂಟ್ ಇಂಡಸ್ಟ್ರಿ. ಟಿಲ್ ಟುಡೇ ಆಕ್ರಿಲಿಕ್ಕು, ಆಯಿಲು, ವಾಟರ್ ಏನೇನೋ ಇದೆ. ಸೊ ವಾಟ್ ಪೇಂಟ್ಸ್ ನೀವು ಯೂಸ್ ಮಾಡ್ತೀರಾ? ಓಕೆ, ಸೊ ಒಳ್ಳೆದಾಯ್ತು ನೀವು ಹೇಳಿದ್ದು. ಆ್ಯಕ್ಚುಲಿ ಆಯಿಲ್ ಪೇಂಟಿಂಗ್ ಈಸ್ ಪ್ರಾಬ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಟೆಕ್ನಿಕ್ ಇವಾಗ ಇರುವಂಥದ್ದು. ನೀವು ಮೈಕಲ್ ಆಂಜಲೋ, ನಮ್ಮದು ರಾಜ ರವಿವರ್ಮ ಅವ್ರದ್ದೆಲ್ಲ ಆಯಿಲ್ ಪೇಂಟಿಂಗ್, ಅದು ಡ್ರೈ ಆಗೋದು ತುಂಬ ಸ್ಲೋ. ನಾನು ಯೂಸ್ ಮಾಡೋದು ಆಕ್ರಿಲಿಕ್. ನಿಮಗೆ ಇವಾಗ ಇಲ್ಲಿ ನಾನು ಜಸ್ಟ್ ಪೇಂಟ್ ಮಾಡಿದರೆ
ಒಂದು ನಿಮಿಷದಲ್ಲಿ ಡ್ರೈ ಆಗುತ್ತೆ ಅದು, ಡಿಪೆಂಡಿಂಗ್ ಆನ್ ದ ವೆದರ್. ಇನ್ನೂ ಭಾಳ ಬಿಸಿ ಇದೆ ಅಂತಂದರೆ ಅಲ್ಲೇ ಒಣಗೋಗ್ಬಿಡುತ್ತೆ, ರಪ್ ಅಂತ ಡ್ರೈ ಆಗಿಬಿಡುತ್ತೆ. ನನಗೆ ಅದು ಇಂಪಾರ್ಟೆಂಟ್ ಬಿಕಾಸ್ ಸ್ಪೀಡ್ ಪೇಂಟಿಂಗ್ ಮಾಡುವಾಗ ಐ ವಾಂಟ್ ಸಮಥಿಂಗ್ ದಟ್ ಈಸ್ ಕ್ವಿಕ್ಲಿ ಡ್ರೈಯಿಂಗ್ ಆ್ಯಂಡ್ ಅದು ವಾಟರ್ ಬೇಸ್ಡ್. ಆಯಿಲ್ ಪೇಂಟಿಂಗ್ ಅಂತಂದರೆ ನಿಮಗೆ ಇದು ಟರ್ಪಂಟೈನು, ಕೈಯಲ್ಲಿ ಏನಾದ್ರು ಪೇಂಟ್ ಬ್ರಷಲ್ಲಿ ಸಿಕ್ಬಿಟ್ರೆ ನೀವು ಟರ್ಪಂಟೈನಲ್ಲಿ ವಾಶ್ ಮಾಡಬೇಕು, ಅದೆಲ್ಲ ತುಂಬ ಕಷ್ಟ. ಇದು ನೀರಲ್ಲಿ ವಾಶ್ ಮಾಡಿದರೆ ಆಯಿತು. ಅಫ್ಕೋರ್ಸ್ ಬಟ್ಟೆ ಮೇಲೆ ಬಿದ್ದರೆ ಹೋಗೋದಿಲ್ಲ, ಆಕ್ರಲಿಕ್ ಹೋಗೋದಿಲ್ಲ. ಸೊ ನಂದು ಎಲ್ಲ ಕಾಸ್ಟ್ಯೂಮ್ಸ್ ಇರೋದು ಹಾಗೆ. ಎಲ್ಲ ಕಾಸ್ಟ್ಯೂಮ್ ನಾನು ಸ್ಟೇಜ್ ಮೇಲೆ ಫಸ್ಟಿಗೆ ಏನು ಮಾಡ್ತಿದ್ದೆ, ಅಯ್ಯೋ 2-3 ಡ್ರಾಪ್ ಆಯ್ತಲ್ಲ ಪೇಂಟು ಅಂತ ಹೇಳಿ ಸೈಡ್ಗೆ ತೆಗೆದಿಡೋದು. ನೆಕ್ಸ್ಟ್ ಶೋಗೆ ಹೊಸ ಡ್ರೆಸ್ ಪರ್ಚೇಸ್ ಮಾಡಿಬಿಟ್ಟು ಮತ್ತೆ ಕ್ಲೀನಾಗಿರೋ ಡ್ರೆಸ್ ಹಾಕ್ಕೊಂಡು ಶೋಗೆ ಹೋಗೋದು. ನನಗೆ ಮತ್ತೆ ಅನಿಸೋಕ್ಕೆ ಶುರು ಆಯ್ತು, ಅಯ್ಯೋ ಐ ಆಮ್ ಅ ಸ್ಪೀಡ್ ಪೇಂಟರ್, ನಾನೊಬ್ಬ ಆರ್ಟಿಸ್ಟ್, ಐ ಶುಡ್ ಬಿ ಪ್ರೌಡ್ ಆಫ್ ಹ್ಯಾವಿಂಗ್ ಪೇಂಟ್ ಆನ್ ಮೈ ಕಾಸ್ಟ್ಯೂಮ್ ಅಲ್ವಾ. ನಾನು ಆರ್ಟಿಸ್ಟ್, ನನ್ನ ಮೈ ಮೇಲೆ ಪೇಂಟ್ ಇದ್ರೆ ಏನು. ಸೊ ನಾನು ಇವಾಗ ಸ್ಟೇಜಿಗೆ ಹೋಗೋದು ಅದೇ, ನಂದು ಬ್ಲ್ಯಾಕ್ ಟ್ರೌಸರ್ ಇದೆ, ಫುಲ್ ಪೇಂಟ್ ಡ್ರಿಪ್ಪಿಂಗ್ ಸ್ಪ್ಲಾಟ್ರೆಲ್ಲ ಇರುತ್ತೆ. ನಂದು ಶೂಸ್ ನಾನೇ ಪೇಂಟ್ ಮಾಡಿರೋದು, ಫುಲ್ ಕಲರ್ಫುಲ್ ಆಗಿ. ಎಲ್ಲರೂ ಫಸ್ಟ್ ನೋಟ್ ಮಾಡೋದೇ ನನ್ನ ಶೂನ, ಚೆನ್ನಾಗಿದೆ, ನಮ್ಗೆ ಆ ಥರ ಬೇಕಲ್ಲ ಅಂತ. ಸಿಗೋದಿಲ್ಲ, ಕಸ್ಟಮೈಸ್ಡ್ ನಾನೇ ಪೇಂಟ್ ಮಾಡಿರೋದು ಅಂತೇಳಿ. ಸೊ ಇಟ್ಸ್ ಫನ್ ಆ್ಯಕ್ಚುಲಿ, ಇವಾಗ ಖುಷಿ ಆಗುತ್ತೆ. ಯಾ, ಸೊ ದಿಸ್ ಈಸ್ ಯೋರ್ ಪೇಂಟ್ಸ್ದು ಡಿಸ್ಕ್ರಿಪ್ಷನ್, ಕ್ಯಾನ್ವಾಸ್. ಎಲ್ಲ ಹೆಣ್ಮಕ್ಳಿಗೆ ಒಂದು ಇದಿರತ್ತಲ್ಲ, ಎಲ್ಲೋದ್ರೂ ಯಾವುದೋ ಒಂದು ಚಪ್ಪಲಿ ತೊಗೋಬೇಕು, ನೀವು ಹಿಂಗೇನ ಎಲ್ಲೋದ್ರೂ ನೆಕ್ಸ್ಟ್ ಯಾವ ಕ್ಯಾನ್ವಾಸ್ ತೊಗೋಬೇಕು, ಇಷ್ಟೆಲ್ಲ ಪ್ರಪಂಚ ಸುತ್ತಿರಲ್ಲ, ಬೇರೆ ಬೇರೆ ಪ್ರಪಂಚದ ಕ್ಯಾನ್ವಾಸು, ಪೇಂಟ್ಸು, ವಾಟ್ ಕೈಂಡ್ ಆಫ್ ಸ್ಟೋರ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀರಿ? ಯಪ್ಪ, ನಾನೀಗ ಇನ್ಫ್ಯಾಕ್ಟ್ ಕೋಇನ್ಸಿಡೆಂಟ್ಲಿ ಈಗ ಇಲ್ಲಿ ಇಂಟರ್ವ್ಯೂ ಬರೋದಕ್ಕಿಂತ ಮೊದಲೇ, ನಾನೊಂದು ಚಾಟ್ ಬರೋದಕ್ಕಿಂತ ಮೊದಲು ಲಾಸ್ಟ್ ವೀಕ್ US ಅಲ್ಲಿರುವಾಗ ಒಂದು ಆರ್ಟ್ ಸ್ಟೋರಿಗೆ ಹೋಗಿದ್ದು. ಅಲ್ಲಿ ಹೋದರೆ ಪ್ರತಿಯೊಂದು ತಗೊಳ್ಳೋಣ, ಮನೆಗೆ ಹೋಗೋಣ ಅನಿಸುತ್ತೆ, ಬಟ್ ಕೆಲವೆಲ್ಲ ಮೆಟೀರಿಯಲ್ಸ್ ಇಸ್ ಸೋ ಎಕ್ಸ್ಪೆನ್ಸಿವ್. ಮೊನ್ನೆ ಒಂದು ಹೋಗಿ ನೋಡಿದೆ, ಇಷ್ಟು ಚಿಕ್ಕ ಆಕ್ರಿಲಿಕ್ ಪೇಂಟು 5,000, ಇಷ್ಟು ಚಿಕ್ಕ ಟ್ಯೂಬ್ 5,000. ಐ ವಾಸ್ ಲೈಕ್, ಓ ಮೈ ಗಾಡ್, ಅಷ್ಟು ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್. ಬಟ್ ಅಫ್ಕೋರ್ಸ್ ಅದು ಪಿಗ್ಮೆಂಟ್ ಅದರಲ್ಲಿ ಏನು ಯೂಸ್ ಮಾಡ್ತಾರಲ್ವಾ, ಅದು ಅಷ್ಟು ಪ್ಯೂರ್. ಆ್ಯಂಡ್ ಆಮೇಲೆ ನಿಮಗೆ ಅದು ಆ್ಯಕ್ಚುಲಿ ಪೇಂಟ್ ಮಾಡೋಕೆ ಗೊತ್ತಾಗುತ್ತೆ. ನೀವು ಅದನ್ನು ಬೇರೆ ಪೇಂಟನ್ನು ಹೀಗೆ ಮಾಡಿ ಇದನ್ನು ಪಕ್ಕದಲ್ಲಿ ಪೇಂಟ್ ಮಾಡಿದರೆ ಆ ರಿಚ್ನೆಸ್ ನಿಮ್ಗೆ ಗೊತ್ತಾಗುತ್ತೆ. ಆ ಮೇ ಬಿ ಡ್ಯೂರೇಬಿಲಿಟಿ ಕೂಡ, ಅಂದರೆ 50-60 ವರ್ಷ 100 ವರ್ಷ ಆದರೂ ಆ ಕ್ವಾಲಿಟಿ ಹಾಗೆ ಉಳಿಯುತ್ತೆ. ಅಫ್ಕೋರ್ಸ್ ಬೇರೆ ಬೇರೆ ಕಾರಣಗಳಿರುತ್ತೆ, ಬಟ್ ನಾನು ಅಷ್ಟು ಎಕ್ಸ್ಪೆನ್ಸಿವ್ ಯೂಸ್ ಮಾಡೋದಿಲ್ಲ. ಬಟ್ ಎಸ್, ಇದು ನಂದು ಒನ್ ಆಫ್ ದಿ ಶಾಪಿಂಗ್ ಆರ್ಟಿಸ್ಟಿಗೆ ಏನು ಅಂತಂದರೆ ಪೇಂಟ್ ಮೆಟೀರಿಯಲ್ಸನ್ನು ಶಾಪ್ ಮಾಡುವಂಥದ್ದು. ಎಲ್ಲ ಬೈ ಮಾಡೋದಿದ್ದರೂ ಕೂಡ ಪ್ರತಿ ಸಲ ನಾನು ಯುರೋಪ್ ಮತ್ತು US ಎಸ್ಪೆಷಲಿ ಹೋದಾಗ ಆರ್ಟ್ ಸ್ಟೋರ್ಗಳಿಗೆ ಹೋಗಿ ನೋಡುವಂಥದ್ದು ತುಂಬ ತೊಗೊಂಡು ಬಂದಿದ್ದೀನಿ. ಹೊಸ ಬ್ರಷ್ಗಳಿರಲಿ. ಇನ್ಫ್ಯಾಕ್ಟ್ BK ವರ್ಮ ಸರ್ ಅವರು, ಈಗ ಅವರು ಇಲ್ಲ ಅನ್ಫಾರ್ಚುನೇಟ್ಲಿ, ಅವರು ಕಳೆದ ವರ್ಷ ಹಿ ಪಾಸ್ಡ್ ಅವೇ. ಈಸ್ ಅ ವೆರಿ ಗ್ರೇಟ್ ಇನ್ಸ್ಪಿರೇಷನ್. ಅವರಲ್ಲಿ ನಿಮ್ಮ ಶೋ ಹೆಸರು ಇದು ಜಸ್ಟ್ ಕ್ಯೂರಿಯಸ್ ಅಂತಿದೆಯಲ್ಲ, ಅದಕ್ಕೊಂದು ಬಹಳ ದೊಡ್ಡ ಉದಾಹರಣೆ BK ವರ್ಮ ಸರ್ ಅವರು. ಐ ಥಿಂಕ್ ವೆನ್ ಹಿ ಪಾಸ್ಟ್ ಹಿ ವಾಸ್ 70 ಇಯರ್ ಹತ್ರ. ಆ ಏಜ್ನಲ್ಲಿ ಕೂಡ ಅವರಲ್ಲಿ ಇದ್ದಂಥ ಆ ಒಂದು ಚೈಲ್ಡ್ ಲೈಕ್ ಕ್ಯೂರಿಯಾಸಿಟಿ. ವಿಲಾಸ್, ಫಾರಿನಿಗೆ ಹೋದ್ರಾ, ಮೊನ್ನೆ ಅಲ್ಲಿ ಹೋದ್ರಾ, ಯಾವ ಆರ್ಟಿಸ್ಟ್ ಹೊಸ್ತು ನೋಡಿದ್ರಿ ನೀವು, ಅವರ ಆರ್ಟ್ ವರ್ಕ್ ತೋರಿಸಿ ನನಗೆ, ಅಥವಾ ಹೊಸ ಪೇಂಟ್ ಏನು. ನಾನು ಅದಕ್ಕೆ ಪ್ರತಿ ಸಲ ಹೋದಾಗ ಕೂಡ ಅವ್ರಿಗೆ ಏನಾದರೂ ಒಂದು 2 ಸಲ ಎರಡು ಪೇಂಟ್ ತೊಗೊಂಡು ಬಂದಿದ್ದೆ. ರೆಂಬ್ರ್ಯಾಂಟ್ ಅಂತ ಹೇಳಿ ಒಂದು ಹೀಸ್ ಅ ಆರ್ಟಿಸ್ಟ್ ಹೆಸರು, ಅದೊಂದು ಪೇಂಟ್ ಬ್ರ್ಯಾಂಡ್ ಕೂಡ ಇದೆ, ಆಯಿಲ್ ಪೇಂಟ್, ತುಂಬ ಚೆನ್ನಾಗಿದೆ. ಅವ್ರಿಗೊಂದು ಅದೊಂದು ಇಷ್ಟು ಟ್ಯೂಬ್ ತಂದ್ಕೊಂಡಿದೆ. ಎಷ್ಟು ಖುಷಿ ಪಡ್ತಿದ್ರು ಅದನ್ನು ನೋಡಿ. ಸೊ ಆ ಕ್ಯೂರಿಯಾಸಿಟಿಗೆ ಅಂತ ಹೇಳಾಗ ನನಗೆ ಅವರ ಹೆಸರು ನೆನಪಂತು. ಸೊ ಹೀಗೆ ಅಬ್ರಾಡ್ ಶೋಸ್ ಇದ್ದಾಗ ಅದು ಓನ್ಲಿ ಥಿಂಗ್ ಮೋಸ್ಟ್ಲಿ ಐ ಲುಕ್ ಫಾರ್ವರ್ಡ್ ಟು ಇಸ್ ಟು ಎಕ್ಸ್ಪ್ಲೋರ್ ಬೇರೆ ಬೇರೆ ಆರ್ಟಿಸ್ಟ್ಗಳು, ಬೇರೆ ಬೇರೆ ಮೆಟೀರಿಯಲ್ಸ್ ಏನು ಸಿಗುತ್ತೆ ಅಂತ ಹೇಳಿ. ಇನ್ಸ್ಪಿರೇಷನ್ಸ್ ಐ ಥಿಂಕ್ ನೇಚರಿಂದ ಹಿಡಿದು ಎಲ್ಲ ಹ್ಯೂಮನ್ಸ್ವರೆಗೂ ಇನ್ಸ್ಪಿರೇಷನ್ಸ್ ಆರ್ ಎವ್ರಿವೇರ್. ಅಂದರೆ ಎಲ್ಲರೂ ಎಲ್ಲಿಂದ ಇನ್ಸ್ಪೈರ್ ಆಗಿರೋರೆ. ಬಟ್ ಆರ್ಟಿಸ್ಟಿಕ್ ಇನ್ಸ್ಪಿರೇಷನ್ಸ್ ಅಂತ ಬಂದಾಗ ಎಲ್ಲರೂ ದೊಡ್ಡ ದೊಡ್ಡ ಹೆಸರುಗಳು, ಪಿಕಾಸೋ, ಇನ್ಯಾವುದು ವ್ಯಾನ್ಗೋ ಆ್ಯಂಡ್ ನಮ್ಮ ಕನ್ನಡದ ರವಿವರ್ಮ ಇಂದ ಹಿಡಿದು ಎಲ್ಲರ ಹೆಸರುಗಳು ಬರುತ್ತಲ್ಲ. ನಿಮಗೆ ಆ್ಯಕ್ಚುಲಿ ಈ ಥರ ವಿಚಾರದಲ್ಲಿ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು? ನನಗೆ ದಿ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇಸ್ ನೇಚರ್. ಯಾವುದೇ ಆರ್ಟಿಸ್ಟ್ಗಳು ಅಫ್ಕೋರ್ಸ್ ಇದ್ದಾರೆ, ನಾನು ಹೆಸರು ಹೇಳ್ತೀನಿ ಅವ್ರದ್ದು. ಫಸ್ಟ್ ಇನ್ಸ್ಪಿರೇಷನ್ ಈಸ್ ಆಲ್ವೇಸ್ ನೇಚರ್. ಅದಕ್ಕೆ ನಾನು ಇವಾಗ ಕೂಡ ಟ್ರಾವೆಲ್ ಮಾಡಿದಾಗ ಸಿಟಿಯಲ್ಲಿ ಒಂದು 2 ದಿನ ಇರ್ಬೋದು, 3 ದಿನ ಇರ್ಬೋದು, ಅದರ ನಂತರ ಬೋರ್ ಆಗುತ್ತೆ, ಇನ್ನೇನು ಅಷ್ಟೇ ಇರೋದು ಅಂತ. ನಾನು ಸಿಟಿಯಿಂದ ಹೊರಗಡೆ ಏನಿದೆ ಅದನ್ನೇ ಗೂಗಲ್ ಮಾಡಿಕೊಂಡು ಅಲ್ಲಿ ಹೋಗೋಣ, ಅದು ನೋಡೋಣ ಅಂತಲೇ ಜಾಸ್ತಿ ಮಾಡೋದು. ನಾನು ಉಜಿರೆಯಲ್ಲಿದ್ದಾಗ ನಮ್ಮ ಮನೆಯಿಂದ ಡೈರೆಕ್ಟ್ಲಿ ಗಡಾಯಿಕಲ್ ಅಂತ ಹೇಳ್ತೀವಿ, ಅದರ ಹಿಂದೆ ಕುದುರೆ ಮುಖ ಕಾಣ್ತಾ ಇತ್ತು. ಎಷ್ಟು ಬ್ಯೂಟಿಫುಲ್ ಅಂದರೆ, ಮಳೆಗಾಲದಲ್ಲಿ ನಮ್ಮ ಕಾಲೇಜಿಂದ ಒಂದು ಜಲಪಾತ ಕೂಡ ಕಾಣ್ತಾ ಇತ್ತು, ಒಂದು ಫಾಲ್ಸ್. ಇಟ್ಸ್ ಸೋ ಬ್ಯೂಟಿಫುಲ್.
ಇದು ನನಗೆ ಫಸ್ಟ್ ಇನ್ಸ್ಪಿರೇಷನ್ ಪೇಂಟ್ ಮಾಡೋದಕ್ಕೆ. ಒಂದು ಇಂಟ್ರೆಸ್ಟಿಂಗ್ ಇದು ಏನಿದೆ ಅಂದರೆ, ನಾನು 3-4ನೇ ವರ್ಷದಲ್ಲಿ ಪೇಂಟಿಂಗ್ ಶುರು ಮಾಡಿದೆ, ಬಟ್ 5ನೇ 6ನೇ ಇರುವಾಗ ಯಾವುದೋ ಒಂದು ಕಾರಣಕ್ಕೆ ಪೇಂಟಿಂಗ್ ಮಾಡೋದನ್ನೇ ಬಿಟ್ಬಿಟ್ಟೆ. ಒಂದು ಆಲ್ಮೋಸ್ಟ್ 2-3 ವರ್ಷ ಪೇಂಟಿಂಗೇ ಮಾಡಿಲ್ಲ ನಾನು. ಒಂದು ದಿನ ಮಳೆಗಾಲದಲ್ಲಿ ನನ್ನ ಪರಿಚಯದವರು ನನಗೆ ಉಳ್ಳಾಲ ಬೀಚ್ ಮಂಗಳೂರಿಗೆ ಕರ್ಕೊಂಡು ಹೋದರು. ಅಲ್ಲಿ ತುಂಬ ದೊಡ್ಡ ಇದು ಬರುತ್ತೆ ತೆರೆ, ಅದನ್ನು ನೋಡಿ ನನಗೆ ಆ ಟೈಮಲ್ಲಿ ಏನು ಹೇಳ್ತಾರೆ, ತೆರೆ ವೇವ್ಸ್, ಆಫ್ಕೋರ್ಸ್. ಅದನ್ನು ನೋಡಿ ನನಗೆ ಅದು ಏನಾಯ್ತಂತ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. 3-4 ವರ್ಷ ಪೇಂಟಿಂಗ್ ಬಿಟ್ಟವನು ಅದೇ ದಿನ ಮನೆಗೆ ವಾಪಸ್ ಬಂದವನು ಪೇಂಟಿಂಗ್ ಶುರು ಮಾಡಿದ್ದೀನಿ. ಸೊ ದೇರ್ ಈಸ್ ಸಮಥಿಂಗ್ ಪವರ್ಫುಲ್ ಇನ್ ನೇಚರ್. ನನಗೆ ಯಾವಾಗಲೂ ಇನ್ನೇನು ಇನ್ಸ್ಪಿರೇಷನ್ ಬೇರೆ ಇಲ್ಲ ಅಂತಂದಾಗ ಆ ನೇಚರ್ ಇಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ನಿಮಗೆ ಆ್ಯಸ್ ಅನ್ ಆರ್ಟಿಸ್ಟ್ ಏನಾದರೂ ಕಲಿಬೇಕು ಅಂತ ಇದ್ದರೆ ಕಲರ್ ಕಾಂಬಿನೇಷನ್, ಕಾಂಪೋಸಿಷನ್, ಲೈಟ್ ಆ್ಯಂಡ್ ಡಾರ್ಕ್, ಇದು ಏನೇ ಬೇಕಾದರೂ ಯು ಜಸ್ಟ್ ಹ್ಯಾವ್ ಟು ಸಿ ಔಟ್ಸೈಡ್ ಅಷ್ಟೇ. ಒಂದು ಬ್ಯೂಟಿಫುಲ್ ಡೇನ ಹೊರಗಡೆ ನೋಡಿ, ಎಲ್ಲವೂ ನಿಮ್ಗೆ ಅಲ್ಲೇ ಇದೆ ಕಲಿಯೋದಕ್ಕೆ. ನಿಮಗೇನು ಬೇರೆ ಯಾವುದೋ ಬುಕ್ಸ್ ಬೇಡ, ಏನೂ ಬೇಡ. ನಿಮಗೆ ಅಲ್ಲಿ ದೇವರು ಕೊಟ್ಟಂತಹ ಒಂದು ಬಿಗ್ಗೆಸ್ಟ್ ಆರ್ಟ್ ವರ್ಕ್ ಈಸ್ ಔಟ್ ದೇರ್ ಇನ್ ನೇಚರ್. ನೀವು ಅದನ್ನು ನೋಡಿ ಕಲಿಬೇಕಷ್ಟೇ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೆಕೆಂಡ್, ನನ್ನ ಬಿಗ್ ಇನ್ಸ್ಪಿರೇಷನ್ ಇಸ್ ಮ್ಯೂಸಿಕ್. ಹೌದು, ಯಾಕೆಂದರೆ ನಾನು ಈಗ ಸ್ಪೀಡ್ ಪೇಂಟಿಂಗ್ ಮಾಡುವಾಗ ನನ್ಗೆ ಒನ್ ಆಫ್ ದಿ ರೀಸನ್ ಟು ಸ್ಟಾರ್ಟ್ ಇಟ್ ಸೆಲ್ಫ್ ಈಸ್, ನನಗೆ ಮ್ಯೂಸಿಕ್ ಇಲ್ಲಾಂದರೆ ನಾನು ಆ ಪೇಂಟಿಂಗ್ ಮಾಡೋಕ್ಕೆ ಆಗಲ್ಲ. ನಾನೀಗ ಮೈಕಲ್ ಜಾಕ್ಸನ್ ಪೇಂಟಿಂಗ್ ಮಾಡ್ತೀನಿ ಅಂದರೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ MJ. ಸೊ ಅವರ ಮ್ಯೂಸಿಕ್ ಆ ಬ್ಯಾಕ್ಗ್ರೌಂಡಲ್ಲಿ ಹಾಕ್ಕೊಂಡು ಆ ಪೇಂಟಿಂಗ್ ಮಾಡೋದೇ ನನಗೆ ಅದೊಂದು ಖುಷಿ. ಸೊ ತುಂಬ ನನಗೆ ಇನ್ಸ್ಪೈರ್ ಮಾಡುತ್ತೆ ಪೇಂಟಿಂಗ್. ನನಗೆ ಇನ್ಫ್ಯಾಕ್ಟ್ ಆರ್ಟಿಸ್ಟ್ಗಳು ಅಂದರೆ ಪೇಂಟರ್ಸ್ಗಳು ಫ್ರೆಂಡ್ಸ್ಗಿಂತ ಜಾಸ್ತಿ ಇರೋದು ಮ್ಯೂಸಿಷಿಯನ್ ಫ್ರೆಂಡ್ಸ್. ನಾನು ಇನ್ಫ್ಯಾಕ್ಟ್ ಫ್ರೆಂಡ್ಸ್ ಜಾಸ್ತಿ ಇರೋದೇ ಮ್ಯೂಸಿಕ್ ಇರೋ. ನಾವು ಶೋ ಶುರು ಮಾಡೋಕ್ಕೂ ಮುಂಚೆ ಸೇಯಿಂಗ್ ವಾರಿಜಾ ಅವ್ರನ್ನ ಕರೆಸಿ, ವಿಜಯ್ ಪ್ರಕಾಶ್ ಅವ್ರನ್ನ ಯಾರು ಸಿಂಗರ್ ಬರ್ತಾ ಇದ್ದೀರಾ ಅಂತ ಕೇಳಿದೆ ನಾನು, ಅಲ್ವಾ? ಸೊ ನನಗೆ ಏನು ಮ್ಯೂಸಿಕ್ ಅಂದರೆ ತುಂಬ ಇದು. ಮತ್ತು ನಾನು ಅಂದರೆ ಇನ್ಸ್ಟ್ರೂಮೆಂಟ್ ಕಲಿಬೇಕು ಅನ್ನೋ ಆಸೆ ಕೂಡ ಇದೆ. ಈಗ ಸ್ವಲ್ಪ ಪಿಯಾನೋ ಕಲಿತಾ ಇದ್ದೀನಿ, ನನ್ನ ಮಗ ಕಲಿತಾ ಇದ್ದಾನೆ, ಸೊ ನಾನು ಕಲಿತಾ ಇದ್ದೀನಿ. ಹಾಡೋದು ಅಂದರೆ ಕೂಡ ನನಗೆ ತುಂಬ ಇಷ್ಟ. ಸೊ ಎಸ್, ಮ್ಯೂಸಿಕ್ ಈಸ್ ಮೈ ಹ್ಯೂಜ್ ಇನ್ಸ್ಪಿರೇಷನ್. ಅಫ್ಕೋರ್ಸ್ ಆರ್ಟಿಸ್ಟ್ಗಳು ಅಂತ ತಗೊಂಡ್ರೆ ಡಾಕ್ಟರ್ BKS ವರ್ಮಾ. ಆಮೇಲೆ ಇವಾಗ ಸ್ಪೇನಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ವ್ಲಾದಿಮಿರ್ ವೋಲೆಗೋ ಅಂತ ಹೇಳಿ. ಅವರು ಆ್ಯಕ್ಚುಲಿ ರಷ್ಯನ್ ಆರ್ಟಿಸ್ಟ್, ಬಟ್ ಸ್ಪೇನಲ್ಲಿ ಎಕ್ಸ್ಟ್ರಾಡಿನರಿ ಆಯಿಲ್ ಪೇಂಟಿಂಗ್ ಆರ್ಟಿಸ್ಟ್. ತುಂಬ ಇಷ್ಟ ನನಗೆ. ಡೆನಿ ಡೆಂಟ್ ಅಂತ ಸ್ಪೀಡ್ ಪೇಂಟರ್ US. ಸೊ ಹೀಗೆ ತುಂಬ ಜನ ಇದ್ದಾರೆ. ಮೊದಲಿನ ಕಲಾಕಾರರನ್ನ ತಗೊಂಡ್ರೆ ನನಗೆ ರೆಂಬ್ರ್ಯಾಂಟ್, ನಾನು ಆಗಲೇ ಹೇಳಿದೆ ಪೇಂಟ್ ಬ್ರ್ಯಾಂಡ್ ಅಂತ, ಬಟ್ ರೆಂಬ್ರ್ಯಾಂಟ್ ಅವರ ಆರ್ಟ್ ವರ್ಕ್ಗಳಂತೂ ಎಕ್ಸ್ಟ್ರಾಡಿನರಿ. ನಾನು ಯುರೋಪಿದು ಒಂದು ಮ್ಯೂಸಿಯಮಲ್ಲಿ ಅವರ ಆರ್ಟ್ ವರ್ಕ್ ಎದುರು ಸುಮಾರು ಒಂದು 1 hour ಹಿಂಗೆ ನೋಡ್ತಾನೆ ಇದ್ದೆ. ಅಂದರೆ ನೀವು ಹತ್ತಿರ ಹೋಗಿ ನೋಡಿದರೆ, ಸ್ವಲ್ಪ ಹತ್ತಿರ ಹೋಗಿ ನೋಡಿದರೆ ನಿಮ್ಗೆ ಅದು ಆಲ್ಮೋಸ್ಟ್ ಅಬ್ಸ್ಟ್ರಾಕ್ಟ್ ಥರ ಕಾಣುತ್ತೆ. ಸ್ವಲ್ಪ ಪ್ಯಾಚ್ ಸ್ವಲ್ಪ ನೀವು ದೂರ ಬಂದರೆ ಯು ವಿಲ್ ಫೀಲ್ ಓ ವಾವ್ ಬ್ಯೂಟಿಫುಲ್ ಅಂತ. ಸೊ ಆ ಆರ್ಟ್ ವರ್ಕ್ ನೋಡಿನೇ ಕಲಿಯುವಂಥದ್ದು ಭಾಳಷ್ಟು ಇದೆ. ಆಮೇಲೆ ಮೋನೆ ಅಂತ ಇದ್ದಾರೆ, ಕ್ಲೌಡಿ ಮೋನೆ ಅಂತೇಳಿ. ಅವರು ಅವರ ಮನೆಯಲ್ಲೇ ಒಂದು ಚಿಕ್ಕ ಜರಿ ಥರ ಕೊಳ ಇತ್ತು, ಅದರಲ್ಲಿ ಬೇರೆ ಬೇರೆ ಹೂವುಗಳು, ಮತ್ತು ಅಲ್ಲೊಂದು ಚಿಕ್ಕ ಬ್ರಿಡ್ಜ್ ಇದೆ. ಅವರು ಅದನ್ನೇ ಎಷ್ಟೋ ಪೇಂಟಿಂಗ್ ಮಾಡಿದ್ದಾರೆ, ಒಂದೇ ಶಾಟನ್ನು. ತುಂಬ ಫೇಮಸ್ ಇದೆ ಅವ್ರದ್ದು. ಒಂದು ನದಿ ಇದೆ, ಮತ್ತು ಒಂದು ಬ್ರಿಡ್ಜ್ ಇದೆ. ಐ ಥಿಂಕ್ ಅದು UK ಎಲ್ಲಿದ್ದ ಇದು. ಆ ಒಂದು ಸೀನರಿಯನ್ನು ಆಲ್ಮೋಸ್ಟ್ 10 ಪೇಂಟಿಂಗ್ ಮಾಡಿದ್ದಾರೆ ಅವರು, ಬಟ್ ಅಟ್ ಡಿಫ್ರೆಂಟ್ ಟೈಮ್ ಆಫ್ ದ ಡೇ. ಅಂದರೆ ಒಂದು ಆಲ್ಮೋಸ್ಟ್ ಸಂಜೆ ಸೂರ್ಯಾಸ್ತ ಟೈಮಲ್ಲಿ, ಇನ್ನೊಂದು ಬೆಳಿಗ್ಗೆ, ಇನ್ನೊಂದು ಮಧ್ಯಾಹ್ನ, ಇನ್ನೊಂದು ಮಳೆಗಾಲದಲ್ಲಿ, ಇನ್ನೊಂದು ಮೋಡ ಇರುವಾಗ, ಇನ್ನೊಂದು ಬಿಸಿಲಿರುವಾಗ. ಸೊ ಒಂದೇ ಪ್ಲೇಸ್, ಎಷ್ಟೊಂದು ಇನ್ಸ್ಪಿರೇಷನ್ಸ್ ನೋಡಿ. ಅವ್ರು ಅದೇ ಹೇಳೋದು, ಆ ಲೈಟ್ ಕಲರಲ್ಲೇ ಅವ್ರು ಪ್ಲೇ ಮಾಡ್ತಾರೆ. ಹೇಗೆ ಇನ್ಸ್ಪಿರೇಷನ್ ಅಂತ ತಗೊಂಡು ಅವ್ರದ್ದು ಎಕ್ಸ್ಟ್ರೀಮ್, ಅದಕ್ಕೆ ನಾವು ಇಂಪ್ರೆಷನಿಸ್ಟ್ ಸ್ಟೈಲ್ ಅಂತ ಹೇಳ್ತೀವಿ. ಆ ಸ್ಟೈಲ್ಗಳನ್ನು ಶುರು ಮಾಡಿದ್ದೇ ಈ ಮಾಸ್ಟರ್ ಆರ್ಟ್ ವರ್ಕ್ಸ್ಗಳು. ನಾನು ಇವಾಗ ಆ್ಯಸ್ ಅನ್ ಆರ್ಟಿಸ್ಟ್ ಕಲಿಬೇಕು, ಇನ್ನೂ ಜಾಸ್ತಿ ಏನಾದರೂ ಸಾಧನೆ ಮಾಡಬೇಕು ಅಂತ ನನಗೆ ಅನಿಸೋದು ಆ ಕ್ಷೇತ್ರದಲ್ಲಿ. ಏನು ಅಂತ ಹೇಳಿದರೆ, ನೀವು ಕ್ಲೀನಾಗಿ ಫಿನಿಷ್ ಮಾಡಲ್ಲ ಆರ್ಟ್ ವರ್ಕನ್ನು, ಹೈಪರ್ ರಿಯಲಿಸ್ಟಿಕ್ ಅಂತ ಹೇಳ್ತೀವಿ. ಅಂದರೆ ಫೋಟೋಗ್ರಫಿ ಥರಾನೇ ಪೇಂಟಿಂಗ್ ಮಾಡೋದಲ್ಲ, ಅದನ್ನು ಇನ್ಫ್ಯಾಕ್ಟ್ ತುಂಬ ಸ್ಪಾಂಟೇನಿಯಸ್ ಆಗಿ ಸ್ಟ್ರೋಕ್ ಮಾಡ್ತಾ ಹೋಗೋದು ಆರ್ಟ್ ವರ್ಕ್, ರಫ್ ಆಗಿ ಪೇಂಟಿಂಗ್ ಮಾಡೋದು. ಬಟ್ ದೂರ ನಿಂತಾಗ ಇಟ್ ಶುಡ್ ಲುಕ್ ರಿಯಲಿಸ್ಟಿಕ್. ಹತ್ರ ಹೋಗಿ ನೋಡಿದರೆ ಅದು ಪೋರ್ಟ್ರೇಟ್ ಥರ ಕಾಣದೇ ಇರ್ಬೋದು, ಬಟ್ ದೂರ ಬಂದಾಗ ಇಟ್ ವಿಲ್ ಕಮ್ ಆಲ್ ಟುಗೆದರ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಆಸ್ ಅ ಸ್ಪೀಡ್ ಪೇಂಟಿಂಗ್ ಕೂಡ ನಾನು ಅದನ್ನೇ ಟ್ರೈ ಮಾಡೋದು ಅಂತ ಹೇಳಿ. ಸೊ ಐ ಥಿಂಕ್ ದೇರ್ ಇಸ್ ಅ ಗ್ರೇಟ್ ಲೆಸನ್, ಹ್ಯಾವ್ ಟು ಲರ್ನ್. ಕಾಂಪ್ಲೆಕ್ಸಿಟೀಸ್. Wake up to fresh ideas. Repose. ನಿಮ್ಮ ಮೂಡ್ ಹೇಗಿರುತ್ತೆ? ಅದು ನಿಮ್ಮ ಪೇಂಟ್ ಮೇಲೂ ರಿಫ್ಲೆಕ್ಟ್ ಆಗುತ್ತೆ ಪೇಂಟಿಂಗಲ್ಲಿ ಅಂತನಾ? ಬಿಕಾಸ್ ಕೆಲವು ಜನ ಮೂಡ್ ಸರಿಗಿರಲ್ಲ, ಅವತ್ತು ಶೋ ಇರುತ್ತೆ, ಹೆಂಗದು? ಹಂಗೂ ಆಗಿದ್ದು ಇದೆ ಮಾತ್ರ. ಐ ಥಿಂಕ್ ವೆರಿ ರೇರ್ ಒಕೇಶನ್ಸ್. ಕೆಲವೊಮ್ಮೆ ಹೆಲ್ತ್, ಒಂದು ಮೂಡು ಒಂದು ಹೆಲ್ತ್ ಕೂಡ.
ಶೋಸ್ ನಿಮಗೆ ಅದು Physically. ಹೌದು. ನನಗೆ ನಾಗ್ಪುರದಲ್ಲಿ ಒಂದು ಪಬ್ಲಿಕ್ ಶೋ ಆಗಿತ್ತು, ತುಂಬ ಜನ ಇದ್ದರು, ಒಂದು 15-20 ಸಾವಿರ ಜನ ಇತ್ತು. ಪಬ್ಲಿಕ್ ಶೋ ಅಂದರೆ ಜನ ಇರ್ತಾರೆ. ನನಗೆ ಅವತ್ತು 104 ಡಿಗ್ರಿ ಫೀವರ್. ಹಿಂದಿನ ದಿವಸನೇ ಶುರು ಆಗಿತ್ತು. ನಾನು ಅವರಿಗೆ ಒಮ್ಮೆ ಬರಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇಟ್ಸ್ ಅ ಪಬ್ಲಿಕ್ ಶೋ, ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದಾರೆ. ಮನೇಲಿ ಇಲ್ಲ ಬೇಡ ಅಂತಂದರು, ಬಟ್ ಆದರೂ ಹೋದೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಯಿತು. ನಾನು ಅಫ್ಕೋರ್ಸ್ ಯಾರಿಗೂ ಹೇಳಲಿಲ್ಲ, ಫಸ್ಟ್ ಟೈಮ್ ಹೇಳ್ತಿರೋದು. ಬಟ್ ಜಸ್ಟ್ ಲಾಸ್ಟ್ ಮಂತ್ ನಾನು ಬಾಂಬೆಯಲ್ಲಿದ್ದೀನಿ, ಡೆಲ್ಲಿಗೆ ಹೋಗಬೇಕು. ಬಾಂಬೆಯಲ್ಲಿ ಫಸ್ಟ್ ಸೀಟ್ ಫ್ಲೈಟಲ್ಲಿ ಕೂತಿದ್ದೀನಿ, ನನಗೆ ತಲೆ ತಿರುಗ್ದಂಗೆ ಆಗ್ತಾಯಿದೆ. ನಾನು ಪಕ್ಕದವ್ರಿಗೆ ಹೇಳಿದೆ ನನಗೆ ತಲೆನೋ ತಿರುಗ್ದಂಗೆ ಆಗ್ತಾಯಿದೆ ಅಂತ. ನನಗೆ ಅಷ್ಟೇ ಗೊತ್ತು, 10 ನಿಮಿಷ ಮೂರ್ಛೆ ತಪ್ಪಿ ಬಿದ್ದಿದ್ದೀನಿ ನಾನು. ನನಗೆ ಗೊತ್ತೇ ಇಲ್ಲ. ನಾನು ಹೇಳ್ತೀನಿ, ಎಲ್ಲ ನೀರು ಹಾಕಿಬಿಟ್ಟು ಎಲ್ಲ ಫುಲ್ ಡಾಕ್ಟ್ರನ್ನೆಲ್ಲ ಕರೆದುಬಿಟ್ಟು ಪೈಲಟ್ ಎಲ್ಲ ಬಂದು ಏರ್ ಹೋಸ್ಟೆಸ್ಗಳು ಎಲ್ಲ ನಿಂತಿರೋ. ನನ್ನಿಂದಾಗಿ ಫ್ಲೈಟ್ 1 ಗಂಟೆ ಡಿಲೇ ಅಯ್ಯಯ್ಯೋ. ಮುಂಬೈ ಏರ್ಪೋರ್ಟಲ್ಲಿ. ಲಾಸ್ಟಿಗೆ ಪೈಲಟ್ ಹೇಳಿದರು, ವಿ ಕಾಂಟ್ ಟೇಕ್ ರಿಸ್ಕ್, ಸೊ ಯು ಪ್ಲೀಸ್ ಗೆಟ್ ಡೌನ್, ನೀವು ಲೇಟರ್ ಇಫ್ ಯು ಫೀಲ್ ಬೆಟರ್ ಯು ಕ್ಯಾನ್ ಫ್ಲೈ ಅಂತ. ಆಮೇಲೆ ಏರ್ಪೋರ್ಟಿಗೆ ಮತ್ತೆ ನಾನು ಕರ್ಕೊಂಡೋಗಿ ವೀಲ್ ಚೇರಲ್ಲೆಲ್ಲ. ನಾನು ಮನೇಲಿ ಹೇಳಿದರೆ ಮನೇಲಿ ಇಲ್ಲ ನೀನು ಡೆಲ್ಲಿಗೆ ಹೋಗೋದು ಬೇಡ, ಯು ಕಮ್ ಬ್ಯಾಕ್ ಅಂತ. ಆಫ್ಕೋರ್ಸ್ ಅವರಿಗೆ ಹೆದರಿಕೆ ಇರುತ್ತಲ್ಲ, ಅಪ್ಪ ಹೇಳಿದ್ರು ಇಲ್ಲ ಬೇಡ ಅಂತ. ಬಟ್ ಹೋಗಲೇಬೇಕು. ನಾನು ಒಮ್ಮೆ ಡೆಡಿಕೇಶನ್ ಈಸ್ ಒನ್, ಮತ್ತು ನೀವು ಒಮ್ಮೆ ಕಮಿಟ್ ಮಾಡಿದ ಮೇಲೆ ನೀವು ಅದನ್ನು ಮಾಡಲೇಬೇಕು. ಸೊ ಹೋದೆ, ಶೋ ಮಾಡಿದೆ ಹೇಗೋ. ದ್ಯಾಟ್ ಈಸ್ ಒನ್ ಥಿಂಗ್. ಮೂಡ್ ಆಫ್ಕೋರ್ಸ್ ನಿಮಗೇನೋ ಪರ್ಸ್ನಲ್ ಲೈಫ್ ಅಲ್ಲ, ಮನುಷ್ಯ ಅಂತ ಆದಮೇಲೆ ಏನೋ ಮೂಡ್ ಅಥವಾ ಪ್ರಾಬ್ಲಮ್ಸು, ಖುಷಿ ಬೇರೆ ಬೇರೆ ಇದ್ದೇ ಇರುತ್ತೆ. ಕೆಲವೊಮ್ಮೆ ಆ ಥರ ಇದ್ದಾಗ ಸ್ಟೇಜ್ಗೆ ಹೋಗೋದು ಇಟ್ಸ್ ವೆರಿ ಡಿಫಿಕಲ್ಟ್, ಇಟ್ಸ್ ನಾಟ್ ಈಸಿ. ಬಟ್ ನೀವು ಅದನ್ನು ಆಡಿಯನ್ಸಿಗೆ ಗೊತ್ತಿಲ್ಲ ಅಲ್ವಾ, ಆಡಿಯನ್ಸಿಗೆ ಗೊತ್ತಾಗಲೂಬಾರ್ದು. ಸೊ ಆ ರೀತಿ ನೀವು ಪರ್ಫಾರ್ಮ್ ಮಾಡಬೇಕು. ಇಟ್ಸ್ ಚಾಲೆಂಜಿಂಗ್, ದ್ಯಾಟ್ ಈಸ್ ದ ಬಿಗ್ ಚಾಲೆಂಜ್. ಒಮ್ಮೆ ಜರ್ಮನಿಯಲ್ಲಿ ಒಮ್ಮೆ ಶೋ ಇತ್ತು, ಬ್ರೀಮನ್ ಅಂತ ಹೇಳಿ ಪ್ಲೇಸ್. ಅದು ಬರ್ಲಿನ್ ಕೂಡ ಅಲ್ಲ, ದೊಡ್ಡ ದೊಡ್ಡ ಸಿಟಿನೂ ಅಲ್ಲ, ಇಟ್ಸ್ ಕಾಲ್ಡ್ ಬ್ರೀಮನ್ ಅಂತ ಹೇಳಿ. ಅದೊಂದು ಚಿಕ್ಕ ಸಿಟಿ. ನಾನು ದುಬೈಯಿಂದ ಅಲ್ಲಿಗೆ ಹೋಗಬೇಕಿತ್ತು. ಫ್ಲೈಟ್ ವಾಸ್ ಆನ್ ಟೈಮ್. ಅಲ್ಲಿ ಯೂಶಲಿ ಟ್ರೈನ್ ಅಲ್ಲೆಲ್ಲ ಡಿಲೇ ಆಗಲ್ಲ ಯುರೋಪಲ್ಲಿ. ಆ ದಿನ ಮಿಡ್ಲಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಾಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಆಲ್ಮೋಸ್ಟ್ 1 hour ಡಿಲೇ ಅಂತ ಅಂದ್ಬಿಟ್ಟು. ಆಮೇಲೆ ಮೂವ್ ಮಾಡಿದರು. ನಾನು ಪ್ರೋಗ್ರಾಮಿಗೆ ಸ್ಟ್ರೈಟ್ ಅವೇ ಹೋಗಿ, ಪ್ರೋಗ್ರಾಮ್ ಶುರು ಆಗಿದೆ, ಬ್ಯಾಕ್ ಸ್ಟೇಜ್ ಹೋಗಿ ಅಲ್ಲೇ ಇಮಿಡಿಯೇಟ್ಲಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ, ಬ್ರಷ್ ಎಲ್ಲ ಕಲರ್ ಮಿಕ್ಸ್ ಮಾಡಿ ಸ್ಟೇಜ್ಗೆ ಹೋಗಿದ್ದೀನಿ. ಆಲ್ಮೋಸ್ಟ್ 25 ಗಂಟೆ ಟ್ರಾವೆಲ್ ಮಾಡಿ ಸ್ಟ್ರೈಟ್ ಆನ್ ಸ್ಟೇಜ್. ನನಗೆ ಆ್ಯಕ್ಚುಲಿ ನಾನು ಸ್ಟೇಜಲ್ಲಿ ಇವಾಗ ಬೀಳ್ತೀನೋ ಅವಾಗ ಬೀಳ್ತೀನೋ ಅಂತ. ಅಂದರೆ ನನಗೆ ನಿದ್ದೆ ಬರ್ತಾ ಇದೆ, ಅದು ಜೆಟ್ ಲ್ಯಾಗ್ ಬೇರೆ ಅದು ಬೇರೆ. ಬಟ್ ಸ್ಟಿಲ್ ನೀವು ಆಡಿಯನ್ಸಿಗೆ ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲಲ್ಲ. ಅಯ್ಯೋ ನಾನು ಟ್ರಾವೆಲ್ ಮಾಡಿದ್ದೀನಿ, ನನ್ನ ಹೆಲ್ತ್ ಸರಿ ಇಲ್ಲ, ನನ್ನ ಮೂಡ್ ಸರಿ ಇಲ್ಲ. ಆಡಿಯನ್ಸ್ ಈಸ್ ದೇರ್ ಟು ಎಂಜಾಯ್ ಯುವರ್ ಪರ್ಫಾರ್ಮೆನ್ಸ್. ನೀವು ನಿಮ್ಮ 100% ಕೊಡಲೇಬೇಕು. ಸೊ ದೀಸ್ ಆರ್ ಯೋರ್ ಏನಂತೀರಾ, ದಿನದಲ್ಲಿ ಇರೋ ಕೆಲವು ತಲೆನೋವುಗಳು ವಿಚ್ ಇವತ್ತು ನೋಡಿದ್ರೆ ಅನ್ಸುತ್ತೆ. ಬಟ್ ಹೌದು ಪ್ರತಿದಿನ ಕೂಡ ಡಿಫರೆಂಟ್. ಐ ಮೀನ್ ಶೋಸ್ ಇವೆಂಟ್ ಇದೇನು ಲೈಫ್ ಇದೆಯಲ್ಲ, ಇಟ್ಸ್ ವೆರಿ ಎಕ್ಸೈಟಿಂಗ್. ಒಂದು ಥರ ಒಂದು ಇರೋದೇ ಇಲ್ಲ ಅಲ್ವಾ. ಆ್ಯಂಡ್ ನೀವು ಪರ್ಫಾರ್ಮೆನ್ಸ್ ಆರ್ಟಿಸ್ಟ್ ಅಂತ ಇದು ಕ್ಯಾಟಗರಿ ಇರೋದ್ರಿಂದ ಇದು ಎಷ್ಟು ಹೊತ್ತು ಪರ್ಫಾರ್ಮ್ ಮಾಡ್ತೀರಾ, ಎಷ್ಟು ಆ್ಯಕ್ಟ್ಸ್ಗಳಿರುತ್ತೆ? ಕರೆಕ್ಟ್. ಈಗ ಸಂಗೀತ ಕಾರ್ಯಕ್ರಮಗಳಂತಂದರೆ 1.5-2 ಗಂಟೆ ಮಾಡ್ಬೋದು. ಬಟ್ ಅಫ್ಕೋರ್ಸ್ ಆ್ಯಸ್ ಅ ಸ್ಪೀಡ್ ಪೇಂಟಿಂಗ್ ಅಷ್ಟೊತ್ತು ಮಾಡೋಕ್ಕೂ ಆಗೋದಿಲ್ಲ. ಬಿಕಾಸ್ ಇಟ್ಸ್ ಆ ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದರೆ, ನಾನು ಪೇಂಟಿಂಗನ್ನು ಫಾಸ್ಟಾಗಿ ಮಾಡ್ತೀನಿ ಅಂಥೇಳಿ. ವೆರಿ ಫನ್ನಿ. ಒಂದು ಕಡೆ ಒಂದು ಕ್ಲೈಂಟ್ ಕೇಳಿದರು, ಅಯ್ಯೋ ನೀವು ಇಷ್ಟು ಚಾರ್ಜ್ ಮಾಡ್ತೀರಾ, ಬಟ್ ನೀವು 5 ನಿಮಿಷ ಪೇಂಟಿಂಗ್ ಮಾಡೋದಲ್ಲ ಅಂತ. ಐ ಸೆಡ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ದ ಯುನೀಕ್ ಫೀಚರ್ ಆಫ್ ದಿಸ್ ಥಿಂಗ್. ಅಷ್ಟು ಕಡಿಮೆಯಲ್ಲಿ ಮಾಡ್ತೀನಿ ಅಂತ ಹೇಳಿದೆ, ಐ ಆಮ್ ಚಾರ್ಜಿಂಗ್. ಸೊ ನಾನು ಹೇಳಿದೆ, ನಾನು ಬೇಕಾದ್ರೆ ಅರ್ಧ ಗಂಟೆ ಪೇಂಟಿಂಗ್ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ ಅದನ್ನು ಅಲ್ವಾ. ಬಟ್ ಜನ ನೋಡ್ತಾರಾ? ಇಲ್ಲ ಅಲ್ವಾ. ಜನ ಯಾಕೆ ನೋಡ್ತಾರೆ ಅಂದರೆ ಇಟ್ ಈಸ್ ಯುನೀಕ್, ಇಟ್ಸ್ ಅ ಸ್ಪೀಡ್ ಪೇಂಟಿಂಗ್, ಇಟ್ಸ್ ಎಂಟರ್ಟೈನಿಂಗ್ ಅಂತ ಹೇಳಿ. ಸೊ ಒಂದು ಕಂಪ್ಲೀಟ್ ಕಾರ್ಯಕ್ರಮ ಅಂತ ಹೇಳಿದರೆ, ನಾನು ಕಾಲೇಜ್ ಶೋಸ್ ಅಲ್ಲೆಲ್ಲ ಹೋದಾಗ ಮಕ್ಕಳಿಗೆ ತುಂಬ ಎನರ್ಜಿ ಇರುತ್ತೆ, ಫುಲ್ ದೇ ವಿಲ್ ಮೇಕ್ ಲಾಟ್ ಆಫ್ ನಾಯ್ಸ್. ಅಲ್ಲೆಲ್ಲ ನಾನು ಯೂಶ್ವಲಿ 4 ಪೇಂಟಿಂಗ್ ಮಾಡ್ತೀನಿ. ಜಾಸ್ತಿ ಅಂತ ಹೇಳಿದರೆ, ಜಾಸ್ತಿ ಅಂದರೆ 4 ಪೇಂಟಿಂಗ್ ಮಾಡ್ಬೋದು. ಆ್ಯಂಡ್ ದೆನ್ ಶೇರ್ ಮೈ ಸ್ಟೋರಿ ವಿತ್ ದೆಮ್. 45 minutes to 1 hour ಮ್ಯಾಕ್ಸಿಮಮ್. ಸ್ವಲ್ಪ ಇಂಟ್ರಾಕ್ಷನ್ ಎಲ್ಲ ಸೇರಿಬಿಟ್ಟು ಅಷ್ಟೇ. ಬಟ್ ಇವಾಗ ನಾನು ಜಾಸ್ತಿ ಶೋ ಮಾಡುವಂಥದ್ದು ಕಾರ್ಪೊರೇಟ್ ಶೋಸ್ ಎಲ್ಲ. ಕೆಲವೊಮ್ಮೆ ಒಂದೇ ಪೇಂಟಿಂಗ್ ನಾನು ಎಷ್ಟೋ ಸಲ 25 ಗಂಟೆ ಟ್ರಾವೆಲ್ ಮಾಡಿ 4 ನಿಮಿಷ ಪರ್ಫಾರ್ಮ್ ಮಾಡಿ ವಾಪಸ್ ಬಂದಿದ್ದೀವಿ. ಎಸ್ಪೆಷಲಿ US ಲಾಸ್ ಏಂಜಲೀಸಲ್ಲೆಲ್ಲ ಶೋ ಮಾಡಿದಂತ ಇಟ್ಕೊಳ್ಳಿ, ಒಂದು ಪೇಂಟಿಂಗ್ ಅಷ್ಟೇ, 4 ನಿಮಿಷ ಡನ್. less is more. Less is more. Yeah, that is true with painting also, especially. ನಾನು ಎಲ್ಲ ಆಯಿಲ್ ಪೇಂಟಿಂಗ್ ಮಾಸ್ಟರ್ಸ್ ಅಂತಂದೆಲ್ಲ, ಅದು ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ದೇ ಸೇ, ಲೆಸ್ ಇಸ್ ಮೋರ್. ನಿಮಗೆ ಅನಿಸುತ್ತೆ ಒಂದು ಪೇಂಟಿಂಗ್ ಮಾಡುವಾಗ ನಾವು ಜಾಸ್ತಿ ಮಾಡಬೇಕು, ಇದರಲ್ಲಿ ಇನ್ನೇನು ಮಾಡಬೇಕು ಅಂತ. ದ ಮೋರ್ ಯು ವರ್ಕ್ ಆ್ಯಕ್ಚುಲಿ ದ ಮೋರ್ ಯು ಎಂಡ್ ಅಪ್ ಸ್ಪಾಯ್ಲಿಂಗ್ ಇಟ್. ಇನ್ಫ್ಯಾಕ್ಟ್ ಕ್ರಿಯೇಟಿವ್ ಫೀಲ್ಡಲ್ಲಿ ಅದೇ ಅಂತ ಅನಿಸುತ್ತೆ. ನೀವೊಂದು ಏನೋ ಕವಿತೆ ಬರಿತೀರೋ, ಅಥವಾ ಒಂದು ಹೊಸ ಅದಕ್ಕೊಂದು ಟ್ಯೂನ್ ರಾಗ ಸಂಯೋಜನೆ ಮಾಡ್ತಿರೋ, ಅಥವಾ ಒಂದು ಮೂವಿನೇ ಮಾಡ್ತಿರೋ ಅಂತ ಇಟ್ಕೊಳ್ಳಿ. ಐ ಥಿಂಕ್ ಸಮ್ ಆಫ್ ದಿ ಬೆಸ್ಟ್ ಕ್ರಿಯೇಟಿವ್ ಔಟ್ಪುಟ್ ಬರುವಂಥದ್ದು ಸ್ಪಾಂಟೇನಿಯಸ್ ಆಗಿ. ಲೆಸ್ ಇಸ್ ಮೋರ್ ಅನ್ನೋದು ಐ ಥಿಂಕ್ ಇಟ್ಸ್ ವೆರಿ ಟ್ರೂ. Even this we didn't plan, this less is more. Exactly. So I think power of spontaneity in painting. Okay,
ನಾನು ಇವಾಗ ಮಾತಲ್ಲಿ ಸ್ಪಾಂಟ್ಯಾನಿಟಿ ಬರ್ಬೋದು, ಈ ಪೇಂಟಿಂಗಲ್ಲಿ ಸ್ಪಾಂಟ್ಯಾನಿಟಿಗೆ ಅದೇ ಜಾಗ ಹೇಗಿರುತ್ತೆ, ಯಾಕೆಂದರೆ ಒಂಚೂರು ಏನೋ ಸ್ಪಾಂಟೇನಿಯಸ್ ಆಗಿ ಹೋಗಿ ಈ ಕಡೆ ಆ ಕಡೆ ಆದರೆ ರೀಟೇಕ್ ಇಲ್ಲ, ಎವ್ರಿಬಡಿ ಸೀಯಿಂಗ್ ಹೌ ಆರ್ ಯು ಹ್ಯಾಂಡ್ಲಿಂಗ್ ಟೆಕ್ನಿಕ್ಸ್ ಅಂದೆಲ್ಲ. ಹೌದು ಖಂಡಿತ ಇಲ್ಲ, ಅದು ಹೆದರಿಕೆ ಅನ್ನುವಂಥದ್ದು ಬಿಡಬೇಕು. ಎಸ್ಪೆಷಲಿ ಮನೇಲಿ ಕೂಡ ಈಗ ಪೇಂಟಿಂಗ್ ಮಾಡುವಾಗ ನಾನು ಎಷ್ಟೋ ದಿನ ಪೇಂಟಿಂಗೇ ಮಾಡಲ್ಲ. ನಾನು ಮೊನ್ನೆ ಎಲ್ಲೊಂದು ಕಡೆ ಓದಿದೆ, ಯಾರು ಬರೆದಿದ್ದು, ನೀವು ಆ ಹೆದರಿಕೆನ ಬಿಡಬೇಕು. ವೈ ಯು ಆರ್ ಥಿಂಕಿಂಗ್ ಯುವರ್ ಎವ್ರಿ ಪೇಂಟಿಂಗ್ ಆರ್ ಎವ್ರಿಥಿಂಗ್ ದ್ಯಾಟ್ ಯು ಡೂ ಶುಡ್ ಬಿ ಪರ್ಫೆಕ್ಟ್. ನನಗೆ ಅದು ಅನ್ಸ್ಕೊಂಡೇ ನನಗೆ ಲೇಟ್ ಆಗೋದು. ಅಂದರೆ ನಾನೀಗ ನೆಕ್ಸ್ಟ್ ಪೇಂಟಿಂಗ್ ಮಾಡಬೇಕು, ಬಟ್ ನನಗದು ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದ್ಕೊಂಡಷ್ಟು ನನಗದು ಡಿಲೇ ಆಗ್ತಾ ಹೋಗುತ್ತೆ. ಬಿಕಾಸ್ ಅದು ಚೆನ್ನಾಗಿರೋದು ಆಗೋದೇ ಇಲ್ಲ. ಬಟ್ ನೀವು ಫಿಯರ್ಲೆಸ್ ಆಗಿ ಎಂಜಾಯ್ ಮಾಡೋಣ, ಕ್ಯಾನ್ವಸ್ ಇದೆ, ಲೆಟ್ ಅಸ್ ಥ್ರೋ ಸಮ್ ಪೇಂಟ್ ಆ್ಯಂಡ್ ಡೂ ಸಮ್ ಮೆಸ್ ಅಂತಂದರೆ ಯು ವಿಲ್ ಆ್ಯಕ್ಚುಲಿ ಎಂಡ್ ಅಪ್ ಕ್ರಿಯೇಟಿಂಗ್ ಸಮ್ ಬ್ಯೂಟಿಫುಲ್ ವರ್ಕ್. ಆ್ಯಕ್ಚುಲಿ ಇದು ತುಂಬ ನನಗೆ ಇತ್ತೀಚೆಗೆ ಆದಂಥ ಒಂದು ಇದು ರಿಯಲೈಸೇಷನ್ ಅಂತ ಅಂದ್ಕೊಳ್ಳಿ, ಸೆಲ್ಫ್ ರಿಯಲೈಸೇಷನ್ ಏನೋ, ಇದು ನಿಜವಾದ ಸತ್ಯ. ನನಗೆ ಎಷ್ಟೋ ಸಲ ಅನಿಸಿದ್ದಿದೆ, ನಾನೊಂದು ಆರ್ಟ್ ವರ್ಕನ್ನು 30-40 ಗಂಟೆ ಕೂತ್ಕೊಂಡು ಆಯಿಲ್ ಪೇಂಟಿಂಗ್ ಮಾಡಿದ್ದಿದೆ. ಅದಕ್ಕೆ ಕಂಪೇರ್ ಟು ಅ ವರ್ಕ್ 1 ಗಂಟೆಯಲ್ಲಿ ಪೇಂಟಿಂಗ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಎರಡನ್ನ ಪಕ್ಕ ಇಟ್ಟು ನೋಡಿದಾಗ ನನಗೆ ಎಷ್ಟೋ ಸಲ ಅನಿಸಿದ್ದಿದೆ, ಅಯ್ಯೋ ನಾನು ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ಕಡಿಮೆ ಟೈಮ್ ತೊಗೊಂಡು ಮಾಡಿದ ಪೇಂಟಿಂಗೇ ಚೆನ್ನಾಗಿ ಕಾಣುತ್ತಲ್ವ ಕಂಪೇರ್ ಟು ತುಂಬ ಎಫರ್ಟ್ ಹಾಕಿ 3-4 ದಿನ ತಗೊಂಡು ಮಾಡಿದ ಪೇಂಟಿಂಗ್ಗೆ. ಬಿಕಾಸ್ ಅಲ್ಲಿ ನಿಮ್ಮ ಎಫರ್ಟ್ ಕಾಣ್ತಾ ಇದೆ. ಇದು ಸ್ಪಾಂಟೇನಿಟಿ. ಆ ಸ್ಪಾಂಟೇನಿಟಿಗೆ ಇರುವಂಥ ಎನರ್ಜಿ ಇದೆಯಲ್ಲ ಆರ್ಟ್ ವರ್ಕಲ್ಲಿ, ಅದು ಬೇರೆನೆ. ಆ ಎನರ್ಜಿ ನಿಮಗೆ ಇದರಲ್ಲಿ ಕಾಣೋದಿಲ್ಲ ತುಂಬ ಎಫರ್ಟ್ ಹಾಕಿದಾಗ. ಆ್ಯಂಡ್ ಆಲ್ಸೋ ಆಫ್ಟರ್ ಡೂಯಿಂಗ್ ಆಲ್ ಆಫ್ ದಿಸ್ ಯು ಆರ್ ಲೈಕ್ ಸೋ ಸ್ಟ್ರೆಸ್ಡ್ with that overthinking and all of that, wherein this is like ಆಟಾಡ್ಕೊಂಡು ಮಾಡಿದ್ದು. ಆ್ಯಂಡ್ ನನಗೆ ಭಾಳ ಖುಷಿ ಅಂದರೆ ನೀವು ಪೇಂಟ್ ಮಾಡಿರೋದನ್ನ ಶೋಸ್ಗಳ ಮೂಲಕ ನೋಡಿರೋದ್ರ ಜೊತೆಗೇ 2017ನಲ್ಲಿ ನೀವು ಅವತ್ತಿನ ರ್ಯಾಪಿಡ್ ರಶ್ಮಿ ಶೋಗೆ ಬಂದಾಗ ಲೈವ್ ಆಗಿ ನಾನು ಇವಾಗ ಜ್ಞಾಪಿಸಿದೆ ನಿಮಗೆ. ಏನು ಮಾಡಿದ್ರಿ ಜ್ಞಾಪಕ ಇದೆಯಾ? ದೊಡ್ಡ ಕೆಂಪೇಗೌಡರ ಒಂದು ಇದು ಮೂರ್ತಿ ಪಕ್ಕದಲ್ಲಿ ಒಂದು ಮೆಟ್ರೋ ಹೋಗ್ತಾ ಇದೆ, ಒಂದು ದೊಡ್ಡ ಮೈಕು, ಆ್ಯಂಡ್ ಇಲ್ಲಿ ಬಿಗ್ ಎಫ್ ಎಮ್ದು ಬ್ರ್ಯಾಂಡ್ ಕಲರು, ಇದಿಷ್ಟು ನೀವು ನನ್ನ ಕಣ್ಣು ಮುಂದೆ ಮಾಡಿದ್ರಿ. ಈ ಥರ ನಿಮ್ಮನ್ನು ಕಣ್ಣು ತುಂಬ್ಕೊಳ್ಳೋದು. ಈಗ ನೀವು ಹೆಂಗಂದರೆ ಯು ಡೋಂಟ್ ಪೇಂಟ್ ಸ್ಟಾರ್ಸ್, not those stars. You paint stars around you, and those stars are always in awe of you. Bringing to my next phase of questions. ಅಂದರೆ ನಿಮ್ಮ ಕಲೆ ನಿಮ್ಮನ್ನು ಒಳ್ಳೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಿದೆ, ಒಳ್ಳೊಳ್ಳೆ ವ್ಯಕ್ತಿತ್ವಗಳಿಗೆ ಪರಿಚಯ ಮಾಡಿಕೊಟ್ಟಿದೆ. ಅದರಲ್ಲಿ ಒಂದು ದೊಡ್ಡ ಹೆಸರು ಇಸ್ ಡೆಫಿನೆಟ್ಲಿ ಅಬ್ದುಲ್ ಕಲಾಂ ಸರ್ನ್ನು ಮೀಟ್ ಮಾಡಿದ್ದೀರಾ. ಅಫ್ಕೋರ್ಸ್ ನನ್ನ ಕ್ಯೂರಿಯಾಸಿಟೀಸ್ ಇಸ್ ದ್ಯಾಟ್ ಪ್ರತಿ ಸತಿ ವೇದಿಕೆ ಹತ್ತಿದಾಗ ನಿಮ್ಮ ಪ್ರೆಷರ್ ಆಫ್ ಡೆಲಿವರಿಂಗ್ ಅ ಗುಡ್ ಪೇಂಟಿಂಗ್ ಒಂದು ಕಡೆ ಆದರೆ ಅವ್ರನ್ನ ಮೀಟ್ ಮಾಡಿದಾಗ ಆಗೋವಂಥ ಒಂದಷ್ಟು ವಿಚಾರಗಳು ಹೇಳಿ. ತುಂಬ ಹೌದು, ಅದೇ ಫಸ್ಟ್ ಟೈಮ್ ಅಬ್ದುಲ್ ಕಲಾಂ ಸರ್ ಅವರು ಸ್ಟೇಜಲ್ಲಿ ಕೂತಿದ್ರು. ಅವರು ನನಗೆ ಅವಾಗ ಗೊತ್ತಿಲ್ಲ ಆಬ್ವಿಯಸ್ಲಿ. ಆಮೇಲೆ ಪಿಕ್ಚರ್ಸ್ ಎಲ್ಲ ಶೇರ್ ಮಾಡಿದ ಮೇಲೆ ನಾನು ಪಿಕ್ಚರಲ್ಲಿ ನೋಡ್ತೀನಿ, ಹಿ ಸಿಟ್ಟಿಂಗ್ ಆನ್ ದ ಎಡ್ಜ್ ಆಫ್ ಹಿಸ್ ಸೀಟ್. ಹಿಂಗೂ ಕೂತಿಲ್ಲ, ತುದಿ ಬಂದುಬಿಟ್ಟು ಈಗ ನೋಡ್ತಾ ಇದ್ದಾರೆ. ಅಂದರೆ ಅಷ್ಟು ಗ್ರೇಟ್ ಎಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವ್ರಿಗೆ ಅದು ಅಗತ್ಯ ಇದು, ಅವ್ರು ಆರಾಮಾಗಿ ಹಿಂಗೆ ಕೂತ್ಕೊಳ್ಬೋದಲ್ಲ. ಬಟ್ ಅವರಲ್ಲಿ ಆ ಒಂದು ಕ್ಯೂರಿಯಾಸಿಟಿ, ಎಷ್ಟು ಚೆನ್ನಾಗಿ ಪ್ರೋಗ್ರಾಮನ್ನು ನೋಡಿದರು. ಆಫ್ಕೋರ್ಸ್ ಐ ವಾಸ್ ಎಕ್ಸ್ಟ್ರೀಮ್ಲಿ ನರ್ವಸ್. ನಾನು ಅದು ಬೇರೆ ಏನಾಗಿತ್ತು, ಅವತ್ತು ಪ್ರಾಕ್ಟೀಸ್ ನನಗೆ ಜಾಸ್ತಿ ಇರಲಿಲ್ಲ ಅಬ್ದುಲ್ ಕಲಾಂ ಸರ್ ಪೇಂಟಿಂಗ್ ಮಾಡುವಾಗ. ನಾನು ಹಿಂದಿನ ದಿವಸ ಡೆಲ್ಲಿಯಲ್ಲಿದ್ದೆ, ಆ ದಿನ ಜಸ್ಟ್ ಲ್ಯಾಂಡ್ ಆಗಿಬಿಟ್ಟು ನಾನು ಪೇಂಟಿಂಗ್ ಮಾಡಿರುವಂಥದ್ದು. ಸೊ ನನ್ನ ತಂದೆ ಕೂಡ ಅವತ್ತಲ್ಲಿ ಪ್ರೋಗ್ರಾಮಲ್ಲಿದ್ದರು. ಸೊ ಹಿ ಗಾಟ್ ಟು ಸಿ ಅಬ್ದುಲ್ ಕಲಾಂ ಸರ್. ತುಂಬ ನರ್ವಸ್ ಆಗಿದೆ. ಅದಾದ ನಂತರ ಇಮಿಡಿಯೇಟ್ಲಿ ಅವರ ಆಟೋಗ್ರಾಫ್ ಕೂಡ ತಗೊಂಡೆ. ಅಲ್ಲಿ ಯಾರೋ ಒಬ್ಬರು ಚಿಕ್ಕ ಹುಡುಗ ನಿಂತಿದ್ರು, ಅವ್ರದ್ದೇನೋ ಮಾರ್ಕ್ಸ್ ಶೀಟ್ ಇದು, ಅದು ಜೆರಾಕ್ಸ್ ಕಾಪಿ. ಇವಾಗಲೂ ಅಬ್ದುಲ್ ಕಲಾಂ ಸರ್ ಇದು ಆಟೋಗ್ರಾಫ್ ಮನೇಲಿದೆ. ಅದನ್ನು ಕ್ಲೀನಾಗಿ ನೋಡಿದರೆ ಹಿಂದ್ಗಡೆ ಆ ಮಾರ್ಕ್ಸ್ ಏನೋ ಕಾಣ್ತಾ ಇದೆ ಹುಡುಗಂದು. ಸೊ ಕೊಡಪ್ಪ ನನಗೆ ಅಂತ ಅಂದ್ಬಿಟ್ಟು ಅವರ ಆಟೋಗ್ರಾಫ್ ತಗೊಂಡೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬ ನನಗೆ ಯಾವುದೇ ಒಬ್ಬ ಕಲಾವಿದ ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ಅವರಿಗೊಂದು ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಬೈ ಬೀಯಿಂಗ್ ಅಟೆಂಟಿವ್ ಅನ್ನುವಂಥದ್ದು ಅವತ್ತು ಕಲಾಂ ಸರ್ ಮೂಲಕ ನಾನು ಕಲ್ತ್ಕೊಂಡೆ. ಇನ್ನು ವಾಟ್ ಅ ಲೈನ್. ಹೌದು, ಬೀಯಿಂಗ್ ಅಟೆಂಟಿವ್ ದಟ್ ಇಟ್ ಸೆಲ್ಫ್ ಇಸ್ ಅ ಫಸ್ಟ್ ರೆಸ್ಪೆಕ್ಟ್ ನೀವು ಕೊಡ್ತಾ ಇರೋದು ಒಬ್ಬ ವ್ಯಕ್ತಿಗೆ ಅಂತ. ಹೌದು. ಇನ್ಫ್ಯಾಕ್ಟ್ ಆ ದಿನ ನನ್ಗೆ ಕರೆಕ್ಟಾಗಿ ನೆನಪಿದೆ, ಬೆಳ್ತಂಗಡಿಯಿಂದ ಒಂದು 4-5 ಜನ ಸಿಂಗಿಂಗ್ ಮಾಡೋದಕ್ಕೆ ಬಂದಿದ್ದರು. ಅಫ್ಕೋರ್ಸ್ ನಾವೆಲ್ಲ ಏನು ದೊಡ್ಡ ಆರ್ಟಿಸ್ಟ್ಗಳಲ್ಲ ಕಲಾಂ ಸರ್ ಅವರ ಸ್ಟ್ಯಾಚ್ಯೂರ್ ಕಂಪೇರ್ ಮಾಡಿದರೆ. ಅವರು ನೆಕ್ಸ್ಟ್ ಅವ್ರ ಸ್ಪೀಚ್ನಲ್ಲಿ ಆ ಸಿಂಗರ್ಸ್ ಅವ್ರದ್ದೆಲ್ಲ ಹೆಸರನ್ನು ಹೇಳಿ ಮೆನ್ಷನ್ ಮಾಡಿ, ಯು ಆಲ್ ಸ್ಯಾಂಗ್ ವೆರಿ ಬ್ಯೂಟಿಫುಲ್ಲಿ ಅಂತ ಹೇಳಿ. ಸೊ ನಾನು ಇವಾಗ ಕೂಡ ಕಾಲೇಜ್ ಶೋ ಅಥವಾ ನನಗೆಲ್ಲಾದರೂ ಸ್ಕೂಲ್ ಶೋಸ್ಗೆ ಕರೆದ್ರೆ ನಾನು ಅವ್ರಿಗೆ ಹೇಳೋದಷ್ಟೇ, ಒನ್ ಆಫ್ ದ ಪೇಂಟಿಂಗ್ ಪೋರ್ಟ್ರೇಟ್ ಮಾಡೋದಿದ್ರೆ ಲೆಟ್ಸ್ ನಾಟ್ ಡೂ ಎನಿ ಅದರ್ ಲೈಕ್ ಸ್ಟಾರ್ಸ್. ಕ್ಯಾನ್ ವಿ ಡೂ ಅಬ್ದುಲ್ ಕಲಾಂ ಸರ್ ಅಂತ ನಾನು ಫಸ್ಟ್ ಹೇಳೋದೇ ಅದು.
ನಾನು ಒಳ್ಳೆ ಬ್ಯೂಟಿಫುಲ್ ಮ್ಯೂಸಿಕ್ ಟ್ರ್ಯಾಕ್ ಕೂಡ ನಾನೇ ಎಡಿಟಿಂಗ್ ಮಾಡಿ ರೆಡಿ ಮಾಡ್ಕೊಂಡಿಟ್ಟಿರ್ತೀನಿ. ಅದರಲ್ಲಿ ಅಬ್ದುಲ್ ಕಲಾಂ ಸರ್ ಅವರು ಸ್ಪೀಚ್ ಇದು ಕೆಲವು ಲೈನ್ಸ್ಗಳನ್ನು ನಾನು ಹಾಕಿದ್ದೀನಿ. ಆ ಲೈನ್ಸ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ ವಿತ್ ಇನ್ಸ್ಪಿರೇಷನಲ್ ಮ್ಯೂಸಿಕ್ ಆ್ಯಂಡ್ ಐ ಕ್ರಿಯೇಟ್ ಅಬ್ದುಲ್ ಕಲಾಂ ಸರ್ ಪೇಂಟಿಂಗ್ ಉಲ್ಟಾ ಎಲ್ಲ ಮಾಡಿಬಿಟ್ಟು. ಸೊ ನನಗೆ ಯಾಕೆ ನಾನು ಅದು ಪ್ರತಿ ಸಲ ಎಸ್ಪೆಷಲಿ ಮಕ್ಕಳಿಗೆ ಮಾಡ್ತೀನಿ ಅಂದರೆ, ಅಂಥವರು ರೋಲ್ ಮಾಡೆಲ್ ಆಗಿರಬೇಕು, ನಾಟ್ ಎನಿವನ್ ಎಲ್ಸ್. ಅಬ್ದುಲ್ ಕಲಾಂ ಸರ್ ಅಂತವರು ರೋಲ್ ಮಾಡೆಲ್ ಆಗಬೇಕು. ಸೊ ಐ ಥಿಂಕ್ ಐ ಆಮ್ ವೆರಿ ಆನರ್ಡ್ ಅವರ ಮೀಟ್ ಮಾಡುವಂಥ ಅವಕಾಶ ಸಿಕ್ಕಿದ್ದು. ಏನು ಮಾತಾಡಿದ್ರಿ? ಜಾಸ್ತಿ ಏನು ಮಾತಾಡೋಕ್ಕಾಗಿಲ್ಲ. ಸ್ಟೇಜಲ್ಲಿದ್ದರು, ಓಡ್ಕೊಂಡು ಹೋಗಿ ಇದು ತಗೊಂಡೆ. ಐ ಥಿಂಕ್ ಹಿ ಸೈಡ್ ಚೆನ್ನಾಗಾಗಿದೆ ಹಾಗೆ ಅಂತ ಸ್ವಲ್ಪ ಕಾಮಿಡಿ ಮಾಡಿದ್ರು. ಈಸ್ ವೆರಿ ಜಾವಿಯಲ್ ಅಲ್ಲ, ಈಸ್ ಲೈಕ್ ಒಂದು ಮಗು ಥರನೇ. ಸೊ ಅಷ್ಟೇ ನೆನಪು ನನಗೆ ಜಾಸ್ತಿ ಇಲ್ಲ. ಆಮೇಲೆ ಇನ್ಫ್ಯಾಕ್ಟ್ ಬ್ಯಾಕ್ ಸ್ಟೇಜ್ ಕರೆದ್ರು, ಅಲ್ಲಿ ಹೋಗಿ ಆಟೋಗ್ರಾಫ್ ತಗೊಂಡಿದ್ದೆ. ಅಲ್ಲಿ ಕುತ್ಕೊಂಡಿದ್ರು ಅವರು. ನೋಡಿ ಅವರು ಎಷ್ಟು ವರ್ಷದಿಂದ ಇದು 12 ವರ್ಷ ಹಿಂದೆ. ಥ್ಯಾಂಕ್ ಗಾಡ್ ಹಿ ವಾಸ್ ಅಲೈವ್ ಅಟ್ ದ್ಯಾಟ್ ಟೈಮ್. ನೋಡಿ ಅದಕ್ಕೆ ನಾನು ಹೇಳೋದು ಲಕ್ಕಿ ಅಂತ. ಆ ಅವಕಾಶ ಈಗ ಸಿಗ್ತಿದ್ರೆ ಅವರೇ ಇಲ್ಲ ಅಲ್ವಾ. ಸೊ ಐ ಥಿಂಕ್ ಐ ಆಮ್ ಲಕ್ಕಿ ಇನ್ ದ್ಯಾಟ್ ವೇ ಅವರು ಮೀಟ್ ಮಾಡುವಂಥ ಅವಕಾಶ ಸಿಕ್ಕಿದ್ದು. ಇನ್ನೊಂದು ಗ್ರೇಟ್ ಪರ್ಸ್ನಾಲಿಟಿ, ಇನ್ನೂ ಇಬ್ಬರು ತುಂಬ ಚೆನ್ನಾಗಿದ್ದಾರೆ, ದಲೈ ಲಾಮಾ. ಅದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ, ಬೆಳಿಗ್ಗೆ ಡೆಲ್ಲಿಯಲ್ಲಿ ಚಳಿಗಾಲದಲ್ಲಿ ಎಷ್ಟು ಚಳಿ ಇದೆ, ಮಂಜೆಲ್ಲ ಬೀಳ್ತಾ ಇದೆ, ಓಪನ್ ಗ್ರೌಂಡಲ್ಲಿ ಸುಮಾರು 2-3 ಸಾವಿರ ಮಕ್ಕಳು ಕೂತಿದ್ದಾರೆ. ಸ್ಟೇಜಲ್ಲಿ ಒಂದು 25-30 ಜನ ಮಕ್ಕಳು ಸಂಸ್ಕೃತ ಶ್ಲೋಕವನ್ನು ಹಾಡ್ತಾ ಇದ್ದಾರೆ. ನಾನು ಪೇಂಟಿಂಗ್ ಮಾಡ್ತಾ ಇದ್ದೀನಿ, ದಲೈ ಲಾಮಾ ಅವರು ಅಲ್ಲೇ ಪಕ್ಕದಲ್ಲಿ ಸ್ಟೇಜಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಅದು ಆ ಅಟ್ಮಾಸ್ಫಿಯರ್ ಇಟ್ ಸೆಲ್ಫ್ ಇಸ್ ಸೋ ಬ್ಯೂಟಿಫುಲ್ ಅಲ್ಲಿ ಪೇಂಟಿಂಗ್ ಮಾಡುವಂಥದ್ದು, ಎಸ್ಪೆಷಲಿ ಮಕ್ಕಳು ಹಾಡುವಾಗ ಒಟ್ಟಿಗೆ ನಾವು ಸ್ಟೇಜಲ್ಲಿ. ಸೊ ಆ ಪೇಂಟಿಂಗ್ ಆದಮೇಲೆ ಕೂಡ ಅವರು ಕರೆದ್ರು ಹತ್ರ ನನ್ನನ್ನು, ಕಾಮಿಡಿ ಮಾಡಿದ್ರು ಸ್ವಲ್ಪ. ನನ್ನ ಹಲ್ಲು ನೀನು ಮಾಡಿಲ್ಲ ಅಂತೇಳಿ ಸುಮ್ಮನೆ ಒಂದು ಕಾಮಿಡಿ ಎಲ್ಲ ಮಾಡಿದರು. ಇಲ್ಲ ಬಾ ಅಂತೇಳಿ ಹತ್ರ ಕರೆದು ನನಗೊಂದು ಹಗ್ ಕೊಟ್ಟರು. ಸೊ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಗೇನ್. ಅವರು ಇನ್ಫ್ಯಾಕ್ಟ್ ನನಗೂ ನನ್ನ ವೈಫ್ ವಿಜೇತಾ ಅವರಿಗೂ ಒಂದು ಹೀಗೆ ಶಾಲೆಲ್ಲ ಹಾಕಿದ್ದಾರೆ, ಒಂದು ಬ್ರಷ್ ಹಿಡ್ಕೊಂಡು ಸೈನ್ ಮಾಡಿದರು. ಸೊ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಆ್ಯಸ್ ಎ ಮೆಮೊರಿ. ಆಮೇಲೆ ಫುಟ್ಬಾಲ್ ದಂತಕತೆ, ಪೇಲೆ ಅಗೇನ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ಅವರನ್ನು ಮೀಟ್ ಮಾಡುವಂಥ ಅವಕಾಶ ವೆರಿ. ಐ ಥಿಂಕ್ ನನಗೆ ಇವರೆಲ್ಲ ವ್ಯಕ್ತಿಗಳನ್ನು ಮೀಟ್ ಮಾಡಿದಾಗ ಅನಿಸಿರುವಂಥದ್ದು ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳಿದ್ರಲ್ಲ. ಯಾಕೆಂದರೆ ನಾನು ಬೈ ನಾವು ತುಂಬ ಜನರಿಗೆ ಅವರ ಪೋರ್ಟ್ರೇಟ್ ಮಾಡಿದ್ದೀನಿ, ಪರ್ಫಾರ್ಮ್ ಮಾಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ರಿಯಾಕ್ಟ್ ಮಾಡ್ತಾರೆ. ಕೆಲವೊಂದು ಕಡೆ ರಿಯಾಕ್ಷನ್ ಹೇಗಿತ್ತು ಅಂದರೆ, ಐ ಥಿಂಕ್ ಲೂಯಿಸ್ ಹ್ಯಾಮಿಲ್ಟನ್ ಅವರು ಬಂದಾಗ ಪೇಂಟಿಂಗ್ ಮಾಡಿದ್ದೆ. ಸೊ ಅವರಿಗೆ ಹಿಂಗೆ ಶೇಕ್ ಹ್ಯಾಂಡ್ ಮಾಡ್ಲಿಕ್ಕೆ ಹೋಗಿ ವಾಸ್ ಲೈಕ್, ಓ ಯು ಹ್ಯಾವ್ ಪೇಂಟ್ ಅಂತ. ಲೈಕ್ he actually realized I have paint ಅಂತ, but I wanted to do like this. ಅದೇ ಎಷ್ಟೋ ಜನ ಇನ್ಫ್ಯಾಕ್ಟ್ ಐ ಥಿಂಕ್ ಐಶ್ವರ್ಯ ರೈ ಫಾರ್ ದ್ಯಾಟ್ ಮ್ಯಾಟರ್ ಆಲ್ಸೋ, ಶಿ ವಾಸ್ ಸೋ ಸ್ಪೋರ್ಟಿವ್. ಒಂದು ಮಲ್ಟಿನ್ಯಾಷನಲ್ ಕಂಪನಿದ್ದು MD ಅವರು ಫುಲ್ ಸೂಟ್ ಎಲ್ಲ ಹಾಕೊಂಡಿದ್ರು, ಅದೆಲ್ಲ ಎಕ್ಸ್ಪೆನ್ಸಿವ್ ಸೂಟ್ ಇರುತ್ತೆ. ನಾನು ಫುಲ್ ಪೇಂಟೆಲ್ಲ ಆಗಿದ್ದೀನಿ. ನೋ ಸರ್ ಐ ಹ್ಯಾವ್ ಪೇಂಟ್ ಅಂತಂದರೆ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಹಗ್ ಮಾಡಿದರು. ಸೊ ಈ ಥರ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹ್ಯೂಮನ್ಸ್ ಆರ್ ಡಿಫ್ರೆಂಟ್. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೇಗೆ ಒಬ್ಬೊಬ್ಬರು ಆ ಕಲೆನಲ್ಲಿ ಖುಷಿ ಪಡ್ತಾರೆ. ಕೆಲವೆಲ್ಲ ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ. ತುಂಬ ನನಗೆ ಕೆಲವೊಮ್ಮೆ ನಾವು ಅವರನ್ನು ದೂರದಿಂದ ನೋಡಿರ್ತೀರಿ, ಓ ಮೈ ಗಾಡ್ ಅಂತ ತುಂಬ ಇದು. ಬಟ್ ಅಲ್ಲಿ ಅವರನ್ನು ಹೋಗಿ ಪರ್ಫಾರ್ಮ್ ಮಾಡಿದಾಗ ಇದು ನನಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಯಾರು ಅಂತ ಹೇಳೋದಿಲ್ಲ, ಬಟ್ ಇಬ್ಬರು ಮೂವರು ದೇ ಡಿಂಟ್ ಇವನ್ ಲೈಕ್ ಕೇರ್. ಆ ಥರ ಆ ಪೇಂಟಿಂಗ್ ನನಗೆ ಎಷ್ಟು ಖುಷಿಯಾಗಿತ್ತಂದರೆ, ಲೈಕ್ ಒನ್ ಆಫ್ ದಿ ಸ್ಪಿರಿಚುವಲ್ ಗುರುಸ್. ಓಕೆ, ಲೈಕ್ ಹೀ ಈಸ್ ಸಪೋಸ್ ಟು ಬಿ ಅಟ್ಲೀಸ್ಟ್ ಜನರೊಟ್ಟಿಗೆ ಎನ್ಕರೇಜ್. ನಾನು ಅವಾಗ ಏನು ಆರ್ಟಿಸ್ಟ್ ಅಲ್ಲ ಅಂತಲೇ ಇಟ್ಕೊಳ್ಳಿ, ಅಫ್ಕೋರ್ಸ್ ಎನ್ಕರೇಜ್ ಮಾಡಬೇಕಲ್ಲ. ಚೆನ್ನಾಗಿ ಮಾಡಿದ್ಯಾ, ಒಂದು ವರ್ಡ್ ಕೂಡ ಹೇಳದೆ ಇರುವವರು ಕೂಡ ಇದ್ದರು. ಕಂಪೇರ್ ಟು ದ್ಯಾಟ್ ಟು ಲಾಟ್ ಆಫ್ ಗ್ರೇಟ್ ಪೀಪಲ್. ಈವನ್ ಶಾರುಖ್ ಖಾನ್, ನಾವೆಲ್ಲ 90s ಮಕ್ಕಳು ಅವರನ್ನು ಸ್ಕ್ರೀನ್ ಮೇಲೆ DDLJ ಅದನ್ನೆಲ್ಲ ನೋಡಿ ಖುಷಿಪಟ್ಟವಂಥವ್ರು. ಸೊ ಅವರನ್ನು ನಾನು 3 ಸಲ ಭೇಟಿಯಾದೆ. 3 ಸಲ ಕೂಡ ಎಕ್ಸ್ಟ್ರಾಡಿನರಿ ಎಕ್ಸ್ಪೀರಿಯನ್ಸ್. ನನಗೆ ಈಗಲೂ ನೆನಪಿದೆ. ಸೆಕೆಂಡ್ ಟೈಮ್ ಮುಂಬೈನಲ್ಲಿ ಬ್ಯಾಕ್ ಸ್ಟೇಜಲ್ಲಿದ್ದೆ ನಾನು. ಅವರು ಆ್ಯಂಕರಿಂಗ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಅವರು ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್ ವಿಲಾಸ್ ನಾಯಕ್ ಅಂತೇಳಿ ನನ್ನನ್ನು ಸ್ಟೇಜ್ ಮೇಲೆ ಕರೆದಿದ್ದೆ ಅವರು. ಸೊ ಬ್ಯಾಕ್ ಸ್ಟೇಜ್ ಇರುವಾಗ ನಾನು ಫುಲ್ ನರ್ವಸ್ ಆಬ್ವಿಯಸ್ಲಿ, ಬಿಕಾಸ್ ಅವ್ರದ್ದೇ ಪೋರ್ಟ್ರೇಟ್ ಮಾಡಬೇಕು. ಸೊ ನಾನು ಫೋನಲ್ಲಿ ಅವ್ರ ಪೇಂಟಿಂಗನ್ನು ಮೆಮೊರೈಸ್ ಮಾಡ್ತಾ ಇದ್ದೆ, ಅದು ಬೇರೆ ಉಲ್ಟಾ. ಸೊ ಹಿಂಗೆ ನೋಡ್ತಾ ಇದ್ದೆ. ಅವರೇ ಹತ್ರ ಬಂದುಬಿಟ್ಟು ಹೌ ಯು ಡೂಯಿಂಗ್, ಪ್ರಿಪ್ರೇಷನ್ ಎಲ್ಲ ಆಯಿತಾ ಅಂತ ಕೇಳಿ ಹಗ್ ಮಾಡಿ ಹೋದರು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಯಾರು ಮಾಡ್ತಾರೆ ಈಗಿನ ಕಾಲದಲ್ಲಿ? ಭಾಳಷ್ಟು ಜನ 1-2 ಏನಾದರೂ ಹಿಟ್ಟಾದರೂ ಕೂಡ ನಿಮ್ಗೆ ಮಾತಾಡ್ಸೋಕ್ಕೆ ಆಗಲ್ಲ ಹೆಚ್ಚಿನವರನ್ನು. ನಾಟ್ ಆಲ್, ಬಟ್ ಫ್ಯೂ ಪೀಪಲ್. ಅಂಥದ್ರಲ್ಲಿ 30 ವರ್ಷಗಳ ಕಾಲ ಒಂದು ಫಿಲ್ಮ್ ಇಂಡಸ್ಟ್ರಿನ ರೂಲ್ ಮಾಡಿದಂಥವರು
ಒಬ್ಬ ಅಷ್ಟು ಚಿಕ್ಕ ಆರ್ಟಿಸ್ಟ್ ಹತ್ರ ಬಂದುಬಿಟ್ಟು ಮಾತಾಡಿ ಹಗ್ ಮಾಡಿ ಹೋಗ್ಬೇಕಂದ್ರೆ ದಟ್ ಇಸ್ ಅ ವೆರಿ ಬಿಗ್ ಥಿಂಗ್. ಸೊ ಇಂಥ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇಟ್ಸ್ ವೆರಿ ನೈಸ್ ಐ ಥಿಂಕ್. ಯಾ, ಅಮೇಝಿಂಗ್. ಐ ಮೀನ್ ನಿಮ್ಮ ಕೈಗಿರೋ ಪವರ್, ನಿಮ್ಮ ಕಲೆಗಿರೋ ಪವರ್, ಇಟ್ ಹ್ಯಾಸ್ ಗಿವನ್ ಆಕ್ಸೆಸ್ ಟು ಸೋ ಮೆನಿ ಇಂಟ್ರೆಸ್ಟಿಂಗ್ ಪೀಪಲ್. ಲೈಕ್ ಇನ್ನೊಂದು 2-3 ಹೆಸರುಗಳು ಇನ್ ಕೇಸ್ ನೀವು ಯಾವ್ದಾದ್ರು ಬಿಟ್ಟಿದ್ರೆ ಸಚಿನ್ ಅಂತ. ತೆಂಡೂಲ್ಕರ್. ಸಚಿನ್, yes. ಈಗ ನೋಡಿ ನಮಗೆ ಈಗ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ, ಧೋನಿ, ವಿರಾಟ್ you've met, correct. ವಿರಾಟ್ ಆಲ್ಸೋ ನಾನು ಎಲ್ಲ ಕ್ರಿಕೆಟರ್ಸನ್ನು ಮೀಟ್ ಮಾಡಿದ್ದೀನಿ. ಇವಾಗ ವಿರಾಟ್ ಕೊಹ್ಲಿ ಕ್ರೇಜ್ ಇದೆ, ಬೇರೆ ಬೇರೆ ಕ್ರಿಕೆಟರ್ ಇದ್ದಾರೆ. ಬಟ್ ನಾನು ಅದೇ ಎಲ್ರಿಗೂ ಹೇಳೋದು, ಸಚಿನ್ ತೆಂಡೂಲ್ಕರ್ಗೆ ಇದ್ದಂಥ ಕ್ರೇಜ್ ಯಾರಿಗೂ ಬರೋದಿಲ್ಲ. ಬಿಕಾಸ್ ನಂಗೆ ಈಗಲೂ ನೆನಪಿದೆ, ಸಚಿನ್ ಬ್ಯಾಟ್ ಮಾಡುವಾಗ ಇಡೀ ಇಂಡಿಯಾನೇ ಆ್ಯಕ್ಚುಲಿ ನಮ್ಮ ಅಂಗಡಿ ಎಲ್ಲ ಯಾಕಂದ್ರೆ ನನಗೆ ಅಂಗಡಿ ಇತ್ತಲ್ಲ ಉಜ್ಜಿರಲ್ಲಿ, ನಮ್ಗೆ ಗೊತ್ತು ಅಲ್ಲಿ ಅಂಗಡಿಯಲ್ಲಿ ಜನನೇ ಇರ್ತಿರ್ಲಿಲ್ಲ. ಬಿಕಾಸ್ ಅವಾಗ ಫೋನಲ್ಲಿ ನೋಡೋಕ್ಕಾಗಲ್ಲ. ಸೊ ನೀವು ಮನೆಗೆ ಹೋಗಿ ಟಿ ವಿಯಲ್ಲೇ ನೋಡಬೇಕು. ಎಲ್ಲ ಮನೆಗೆ ಹೋಗ್ಬಿಡ್ತಿದ್ರು. ಉಜ್ಜಿರೆ ನಮ್ಮ ಇಡೀ ಸಿಟಿ ಇದು ಏನೋ ಇದೇನಿದೆ ಚಿಕ್ಕ ಗ್ರಾಮ ಇದೆ, ಖಾಲಿ ಆಗಿಬಿಡ್ತಿತ್ತು. ಸೊ ಅಂಥವ್ರನ್ನ ನಾವು ಟಿ ವಿಯಲ್ಲಿ ನೋಡಿ ಇಮ್ಯಾಜಿನ್ ಮಾಡಿ ಒಂದಿನ ಅವರನ್ನು ಮೀಟ್ ಮಾಡಿ ಪರ್ಫಾರ್ಮ್ ಮಾಡಲಿಕ್ಕೆ ಸಿಗುವಂಥ ಅವಕಾಶ. ಸೊ ಐ ವಾಸ್ ಲೈಕ್, ಓ ಮೈ ಗಾಡ್, ದ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ಅಂತ. ಅಗೇನ್ ಅವರು ಕೂಡ ತುಂಬ ಎನ್ಕರೇಜ್ ಮಾಡಿದರು, ಹೀಗೆ ಬೆನ್ನು ತಟ್ಟಿ. ಅದು ಪಿಕ್ಚರ್ ಇದೆ ನನ್ನ ಹತ್ರ. ಸೊ ತುಂಬ ಎನ್ಕರೇಜ್ ಮಾಡಿದರು. ಒಂದು ಡೌಟ್ ಏನಿರುತ್ತೆ ಅಂದರೆ, ಆಫ್ಟರ್ ಮೀಟಿಂಗ್ ಈ ಥರ ಎಲ್ಲ ಪರ್ಸನಾಲಿಟೀಸು ಟಚಲ್ಲಿ ಇರ್ತೀರಾ ಅಥವಾ ಡೂ ದೇ ರೆಕಗ್ನೈಸ್ ಯು? ಅಂದರೆ ಬಿಕಾಸ್ ಯು ಹ್ಯಾವ್ ಗಿವನ್ ಅ ಪಾರ್ಟ್ ಆಫ್ ಯು ಟು ದೆಮ್ ಆ್ಯಂಡ್ ಶೋಯಿಂಗ್ ಯುವರ್ ಅಪ್ರಿಸಿಯೇಷನ್ ಟು ದೆಮ್, ಆ್ಯಂಡ್ ಅವರು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾರಾ? ಬಹಳಷ್ಟು ದೊಡ್ಡ ಸ್ಟಾರ್ಸ್ಗಳ ಜೊತೆ ನಾನು ಟಚ್ಚಲ್ಲಿ ಇಲ್ಲ. ಆಮೇಲೆ ನಂದೊಂದು ಇದು ಅದು ಒಬ್ಬೊಬ್ಬರ ವ್ಯಕ್ತಿತ್ವ ಅಂತ ಹೇಳ್ಬೋದು. ನಾನಾಗೆ ಜಾಸ್ತಿ ಇದು ಯಾರನ್ನಾದರೂ ಟಚ್ಚಲ್ಲಿ ಇಟ್ಕೊಳ್ಳೋದು ಅಥವಾ ಅವರನ್ನೇನಾದರೂ ಉಪಯೋಗಕ್ಕೆ ಯೂಸ್ ಮಾಡ್ಕೊಳ್ಳೋದು, ಆ ಥರ ನೆಟ್ವರ್ಕಿಂಗ್, ನಾವು ನೆಟ್ವರ್ಕಿಂಗ್ ಅಂತ ಹೇಳ್ತೀವಲ್ಲ, ಐ ಥಿಂಕ್ ಐ ಆಮ್ ವೆರಿ ವೆರಿ ಬ್ಯಾಡ್ ವಿತ್ ನೆಟ್ವರ್ಕಿಂಗ್. ಮೇ ಬಿ ಅದು ನನ್ನ ನೆಗೆಟಿವ್ ಇರ್ಬೋದು, ಪ್ಲಸ್ ಪಾಯಿಂಟ್ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅದು ಒಂದು ಒನ್ ಆಫ್ ಮೈ ಇದು. ಬಟ್ ಎಸ್, ಭಾಳಷ್ಟು ಜನ ಟಚ್ಚಲ್ಲಿ ಇದ್ದಾರೆ, ಥ್ಯಾಂಕ್ಫುಲಿ. ಇಟ್ಸ್ ಓಕೆ, ಅದು ನ್ಯಾಚುರಲಿ ಆಗಿ ಬಂದರೆ ಚೆನ್ನಾಗಿರುತ್ತೆ. ಆ ಒಂದು ಪರ್ಸ್ನಲ್ ರ್ಯಾಪೋ ಇದ್ದರೆ ಇರ್ಬೋದು. ಬಟ್ ಈವನ್ ಅದರ್ವೈಸ್ ಐ ಥಿಂಕ್ ಇದೆಲ್ಲ ಹೊರತುಪಡಿಸಿ ಭಾಳಷ್ಟು ಕಾರ್ಯಕ್ರಮಗಳಿವೆ ವಿಚ್ ಈಸ್ ಮೋರ್ ಮೆಮೊರೇಬಲ್, ನಾಟ್ ಬಿಕಾಸ್ ಅಲ್ಲಿ ಸ್ಟಾರ್ಸ್ ಅಥವಾ ಲೆಜೆಂಡ್ಸ್ ಇದ್ರು ಅಂತ ಹೇಳಿ ಅಲ್ಲ, ಬಟ್ ಆ ಕಾರ್ಯಕ್ರಮದಿಂದಾಗಿನೇ. ಉದಾಹರಣೆಗೆ ಅಂದರೆ ಬೇರೆ ಬೇರೆ ಇಮೋಷನ್ಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಒಮ್ಮೆ ಇಲ್ಲಿ ಕಿಡ್ವಾಯಿ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಇದು, ಅಲ್ಲಿ ಒಂದು 45-50 ಜನ ಮಕ್ಕಳಿದ್ರು ಆ ಪರ್ಟಿಕ್ಯುಲರ್ ಶೋ ಅಲ್ಲಿ. ಸುಮಾರು ಇದು 8 ವರ್ಷಗಳ ಹಿಂದೆ. ನನಗೆ ಅವತ್ತು ಇರೋ ಮಾಹಿತಿ ಪ್ರಕಾರ ನನಗೇನು ಹೇಳಿದ್ರು, ದೇ ಆರ್ ಆಲ್ ಟರ್ಮಿನಲಿ ಇಲ್, ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರಲ್ಲಿ ಇರುವಂಥ ಮಕ್ಕಳು. ಅಂದರೆ ಲಿಟ್ರಲಿ ಇಟ್ ಕುಡ್ ಬಿ ದ ಲಾಸ್ಟ್ ಶೋ ಫಾರ್ ದೆಮ್. ಸೊ ಇಮ್ಯಾಜಿನ್ ಮಾಡಿ, ನೀವು ಅಲ್ಲಿ ಶೋ ಮಾಡುವಾಗ ನಿಮಗೆ ಹೇಗೆ ಅನ್ನಿಸ್ಬೇಕು. ನನಗೆ ಒಬ್ಬರು ಫ್ರೆಂಡ್, ಇದು ಅಗೇನ್ 7-8 ಇಯರ್ಸ್ ಬ್ಯಾಕ್, ನನಗೆ ಈ ಥರ ಒಬ್ಬಳು ಹುಡುಗಿ ಇದ್ದಾಳೆ. ಶಿ ಈಸ್ ಎ ವೆರಿ ಬಿಗ್ ಫ್ಯಾನ್ ಆಫ್ ಯು. ಬಟ್ ಅದೊಂದು ಬಹಳ ಸ್ಪೆಷಲ್, ಅದೊಂದು ಕಾಯಿಲೆ, ಅದಕ್ಕೊಂದು ಮದ್ದೆ ಇಲ್ಲ ಆ ಥರ. ಶಿ ಈಸ್ ಆಲ್ಸೋ ಇನ್ ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜ್ ಆಫ್ ಹರ್ ಲೈಫ್. ಬಟ್ ಅವಳಿಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ನೋಡಬೇಕು ಅಂತ. ಬಟ್ ಅವಳಿಗೆ ಅಲ್ಲಿಂದ ಮಲಗಿದಲ್ಲಿಂದ ಹೇಳೋಕ್ಕಾಗಲ್ಲ ಅಂತ. ಚಿಕ್ಕ ಹುಡುಗಿ, ಐ ಥಿಂಕ್ 6 ವರ್ಷ 7 ವರ್ಷ ಅಷ್ಟೇ, 6-7 ವರ್ಷ. ನಾನು ಫಸ್ಟಿಗೆ ನಿಜವಾಗ್ಲೂ ಸುಮ್ಮನೆ ಅಂತ ಅಂದ್ಕೊಂಡೆ. ಆಮೇಲೆ ಹೌದಾ ಸತ್ಯ ಇರ್ಬೋದಲ್ಲ ಅಂತ ಅಂದ್ಬಿಟ್ಟು ಚಿಕ್ಕ ಕ್ಯಾನ್ವಾಸ್ ಪೇಂಟಲ್ಲಿ ಹಿಡ್ಕೊಂಡು ಹೋದೆ ಅವ್ರ ಮನೆಗೆ, ಬೆಂಗಳೂರಲ್ಲೇ. ನಿಜವಾಗ್ಲೂ ಬೆಡ್ಡಲ್ಲಿ ಮಲ್ಕೊಂಡಿದ್ರು, ಹೇಳೋಕ್ಕೆ ಆಗಲ್ಲ. ನಾನು ಅದಕ್ಕೆ ಬೆಡ್ಡಲ್ಲಿ ಮಲ್ಕೊಂಡಿದ್ರು, ನಾನು ಕೆಳಗೆ ಕೂತ್ಕೊಂಡು ಆ ಒಂದು ಪೇಂಟಿಂಗಲ್ಲಿ ಅವ್ರಿಗೆ ಪೇಂಟಿಂಗ್ ಮಾಡಿ, ಐ ಥಿಂಕ್ ಉಲ್ಟಾ ಪೇಂಟಿಂಗ್ ಎಲ್ಲ ಮಾಡಿ ಇದು ಮಾಡಿಬಿಟ್ಟೆ. ಶಿ ಈಸ್ ನೋ ಮೋರ್. ಸೊ ಹೀಗೆ ಭಾಳಷ್ಟು ಕಾರ್ಯಕ್ರಮಗಳು, ಇದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾತ್ರ ಅಲ್ಲ ನಾನು ಹೇಳೋದು. ಅಫ್ಕೋರ್ಸ್ 2-3 ಲಕ್ಷ ಜನ ನೋಡ್ತಾರೆ, ದೊಡ್ಡ ದೊಡ್ಡ ಸ್ಟಾರ್ ಮೀಟ್ ಆಗ್ತೀವಿ, ಅದೆಲ್ಲ ಇದೆ. ಬಟ್ ಈ ಥರ ಎಕ್ಸ್ಪೀರಿಯನ್ಸು ಆಗುತ್ತೆ. ಇಟ್ಸ್ ವೆರಿ ಇಮೋಷ್ನಲ್. ಯು ಆರ್ ಅ ವೆರಿ ಗುಡ್ ಹ್ಯೂಮನ್, ಯು ಆರ್ ಅ ವೆರಿ ಹಾರ್ಟಿ ಹ್ಯೂಮನ್ ಅನ್ಸುತ್ತೆ. ಅಂದರೆ ಯು ಡೋಂಟ್ ರೆಸ್ಪಾಂಡ್ ಓನ್ಲಿ ಟು ಕಲರ್ಸ್ ಆರ್ ಪೇಂಟ್ಸ್, ಯು ಆಲ್ಸೋ ರೆಸ್ಪಾಂಡ್ ಟು ಹ್ಯೂಮನ್ ಎಮೋಷನ್ಸ್. ಅಂದರೆ ವಾಟ್ ಮೇಕ್ಸ್ ಯು ಅ ಎಮೋಷ್ನಲ್ ಹ್ಯೂಮನ್ ಅಂತ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಒಬ್ಬ ಆರ್ಟಿಸ್ಟಿಗೆ ಅದನ್ನು ಉಳಿಸ್ಕೊಳ್ಳೋದು. ಸಾರಿ ನೋ ಇಲ್ಲ, ಆ್ಯಕ್ಚುಲಿ ನಾನು ಯಾವುದೇ ಇಂಟರ್ವ್ಯೂಲ್ಲಿ ಆಗ್ತಿಲ್ಲ, ಇದು ಫಸ್ಟ್ ಟೈಮ್ ಐ ಥಿಂಕ್. ಅಲ್ಲ, ಈ ಥರ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಐ ಥಿಂಕ್ ಮೇಜರ್ ಉನ್ನಿಕೃಷ್ಣನ್ ಅವರ ನೆನಪಿನ ಇದರಲ್ಲಿ ಪ್ರತಿ ವರ್ಷ ಬೆಂಗಳೂರಲ್ಲಿ ಶೋ ಮಾಡ್ತಾರೆ. ಅವರ ಮನೆ ಎದುರೇ ದೊಡ್ಡ ಒಂದು ಪ್ಲೇಸ್ ಇದೆ, ಅಲ್ಲಿ ಮಾಡ್ತಾರೆ. ಸೊ ಅಲ್ಲಿ ಅವ್ರ ಪೇಂಟಿಂಗನ್ನು ಲೈವ್ ಮಾಡಿದ್ದೆ. ಮೇರೆ ವತನ್ ಕೆ ಲೋಗೋ, ಲತಾ ಮಂಗೇಶ್ಕರ್ ಅವರ ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಅದಕ್ಕೆ ಪೇಂಟಿಂಗ್ ಮಾಡಿದ್ದೆ. ಸೊ ಅಲ್ಲಿ ಆಲ್ಮೋಸ್ಟ್ 2,000 ಜನ ಇದ್ದವರು ಪ್ರತಿಯೊಬ್ಬರು ಅವತ್ತು ಹತ್ತಿದ್ದಾರೆ. ಅವ್ರ ತಾಯಿ ಸ್ಟೇಜಿಗೆ ಬಂದುಬಿಟ್ಟು ನನ್ನ ಹಿಡ್ಕೊಂಡು ಅವ್ರು ಹತ್ತಿದ್ದಾರೆ. ನಾನು ಅವತ್ತು ಐ ಥಿಂಕ್ ಫಸ್ಟ್ ಟೈಮ್ ನಾನು ಸ್ಟೇಜಲ್ಲಿ ಹತ್ತಿದ್ದು. ಬಿಕಾಸ್
ಆ ಮೊಮೆಂಟೇ ಹಾಗಿತ್ತು. ಸೊ ಆ ಲೈವ್ ಆರ್ಟ್ ಅನ್ನುವಂಥದ್ದು ನನಗೆ ಭಾಳಷ್ಟು ಜನ ಹೇಳಿದ್ದು ಇದೆ, ಏನಂದರೆ ಓ ಇಟ್ಸ್ ಜಸ್ಟ್ ಅ ಗಿಮಿಕ್ ಆರ್ ಇಟ್ ಈಸ್ ಜಸ್ಟ್ ಎಂಟರ್ಟೈನ್ಮೆಂಟ್, ಇಟ್ ಈಸ್ ಜಸ್ಟ್ ಇದು ಟ್ರೆಂಡ್. ಇಟ್ ಈಸ್ ನಾಟ್. ನನಗೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆದಾಗ ಅನಿಸುತ್ತೆ ಇಲ್ಲ, ಐ ಮೀನ್ ಅಲ್ಟಿಮೇಟ್ಲಿ ಒಂದು ಆರ್ಟ್ ಇರಲಿ, ಮೂವಿ, ಮ್ಯೂಸಿಕ್ ಏನೇ ಇರಲಿ, ಅದರದ್ದೊಂದು ಬ್ಯೂಟಿ ಅಥವಾ ಗೋಲ್ ಏನಂತಂದರೆ ಟು ಮೂವ್ ಪೀಪಲ್, ವೆದರ್ ಟು ಇನ್ಸ್ಪೈರ್ ದೆಮ್, ಟು ಮೂವ್ ದೆಮ್ ಇಮೋಷ್ನಲಿ, ಟು ಮೇಕ್ ದೆಮ್ ಹ್ಯಾಪಿ ಆರ್ ವಾಟ್ ಎವರ್ ಅಲ್ವಾ. ಸೊ ಥ್ರೂ ಮೈ ಲೈವ್ ಆರ್ಟ್ ವರ್ಕ್ ಐ ಆಮ್ ಏಬಲ್ ಟು ಡೂ ದ್ಯಾಟ್. ಈ ಥರ ತುಂಬ ಎಕ್ಸ್ಪೀರಿಯನ್ಸಸ್ ಇದೆ. ಇಟ್ಸ್ ಸೊ ಅಮೇಝಿಂಗ್ ದ್ಯಾಟ್ ಈಗ ಒಂದು 13-14 ಇಯರ್ಸ್ ಆಫ್ ಯುವರ್ ಲೈಫ್. ಹೌದು, ಐ ಥಿಂಕ್ ಫುಲ್ ಟೈಮ್ ನಾನು ಮಾಡ್ತಿರುವಂಥದ್ದು ಇವಾಗ ಇದು 14th ಇಯರ್, 13 ವರ್ಷ ಕಂಪ್ಲೀಟ್ ಆಯಿತು. ಅದನ್ನು ಒಂದು ಕ್ರೀಮ್ ಆಗಿ ನಮ್ಮ ಮುಂದೆ ಇಡ್ತಾ ಇದ್ರೆ ನಮಗೆ ಒಂಥರ ವಾವ್, ಎಲ್ಲೆಲ್ಲೆಲ್ಲ ಭಾವನಾತ್ಮಕವಾಗಿ ನೀವು ಹೋಗಿರಬೇಡ ಅಂತ ಅನ್ಸತ್ತೆ. ಪೇಂಟಿಂಗ್ ಎಲ್ಲ ಈ ಥರ ಶೋಸ್ಗಳು ಇಲ್ಲದೇ ಇದ್ದಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಈಗ ಹೆಂಗೆ ದಿನಕ್ಕೆ 2-3 ಅವರ್ಸು ಲೈಕ್ ಅಥ್ಲೀಟ್ಸ್ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆ್ಯಸ್ ಅ ಪೇಂಟರ್ ಇಸ್ ಇಟ್ ಅ ನೀಡ್ ದಟ್ ಯು ಹ್ಯಾವ್ ಟು ಪೇಂಟ್ ಎವ್ರಿ ಡೇ ಮನೆಯಲ್ಲಿ? ನಾನು ಪ್ರತಿದಿನ ಪೇಂಟ್ ಮಾಡಲ್ಲ, ಬಟ್ ಇಟ್ ಈಸ್ ಡೆಫಿನೆಟ್ಲಿ ಅ ರಿಕ್ವೈರ್ಮೆಂಟ್. ನನಗೆ ಯಾವಾಗ ಇದು ಅನಿಸಿತ್ತು ಅಂದರೆ ಕೋವಿಡ್ ಲಾಕ್ಡೌನ್ ಆದಾಗ ನಂಗೆ ಅನಿಸ್ತು. ತುಂಬ ಬ್ರೇಕ್ ಇತ್ತು ಅಲ್ಲಿ, ಯಾಕಂದರೆ ಏನಾಗುತ್ತೆ ಗೊತ್ತಿಲ್ಲ. ಆ ಟೈಮಲ್ಲೇ ಒಂದು 2-3 ತಿಂಗಳು ಆಚೆ ಹೋಗಿತ್ತು. ಆವಾಗ ನಾನು ಯಾವಾಗ ಫಸ್ಟ್ ಟೈಮ್ ಅದೆಲ್ಲ ಮುಗಿದ್ಮೇಲೆ ಸ್ಟೇಜಿಗೆ ಬಂದು ಪರ್ಫಾರ್ಮ್ ಮಾಡಿದೆ ಅಲ್ಲ, ಐ ಕುಡ್ ಆ್ಯಕ್ಚುಲಿ ಫೀಲ್ ನನಗೆ ಆ ಎನರ್ಜಿ ಇನ್ನೂ ಆ ಮೊದಲಿನ ಎನರ್ಜಿ ಇಲ್ಲ, ಅಥವಾ ಸ್ಪೀಡ್ ಬರ್ತಾ ಇಲ್ಲ. ಆಮೇಲೆ ಅದು ಒಂದು 2-3 ತಿಂಗಳು ಹಿಡಿತು ನನಗೆ ಮತ್ತೆ ಆ ಒಂದು ಸ್ಟೇಜಿಗೆ ಬರೋದಕ್ಕೆ. ಸೊ ಐ ಥಿಂಕ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಾನು ಆ ಟೈಮಲ್ಲಿ ಆನ್ಲೈನ್ ಶೋಸ್ ತುಂಬ ಮಾಡ್ತಾ ಇದ್ದೆ ನೋಡಿ, ಈ ಥರ ಕೂತ್ಕೊಂಡು ಮನೆಯಲ್ಲೇ ನಮ್ಮದು ಸ್ಟುಡಿಯೋದಲ್ಲಿ ಸ್ಕ್ರೀನೆಲ್ಲ ಹಾಕಿ ಲೈವ್ ಪೇಂಟಿಂಗ್ ಮಾಡ್ತಾ ಇದ್ದೆ. ಬಟ್ ಆ ಎನರ್ಜಿ ಬರ್ತಿರಲಿಲ್ಲ, ಬಿಕಾಸ್ ಆಡಿಯನ್ಸ್ ಇಸ್ ನಾಟ್ ದೇರ್. ಆಡಿಯನ್ಸ್ ಎಲ್ಲ ಕಂಪ್ಯೂಟರ್ ಹಿಂದೆ ಕೂತಿದ್ದಾರೆ, ಅವ್ರು ಕ್ಲಾಪ್ ಹೊಡಿತಿದ್ದಾರಾ ಇಲ್ವ ಅಂತ ನಿಮಗೇನು ಗೊತ್ತಾಗಬೇಕು ಅಲ್ವಾ? ಹಾಂ, ನಿಮ್ಗೆ ಈ ಥರ ಮೌನ ಇದೆ, ನಾನು ಮ್ಯೂಸಿಕ್ ಹಾಕ್ತಾ ಇದ್ದೀನಿ, ಪರ್ಫಾರ್ಮ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಎಸ್, ಐ ಥಿಂಕ್ ನನಗೆ ಸ್ಟುಡಿಯೋದಲ್ಲಿ ನಾನು ಇವಾಗ ಪ್ರಾಕ್ಟೀಸ್ ಅಂತ ಮಾಡೋದು ಸ್ವಲ್ಪ ಕಡಿಮೆನೇ, ಬಿಕಾಸ್ ಯೂಶ್ವಲಿ ತಿಂಗಳಿಗೇ 7-8 ಶೋ 10 ಶೋ ಆಗಿಬಿಡುತ್ತೆ. ಅಂದರೆ 7-8 ಶೋ ಅಂತ ಇಟ್ಕೊಂಡ್ರೆ ನೀವು ಆಲ್ಮೋಸ್ಟ್ ನಾನು 20 ಪೇಂಟಿಂಗ್ ಲೈವ್ ಆರ್ಟ್ ಮಾಡ್ತೀನಿ ಸ್ಟೇಜಲ್ಲಿ ಪ್ರತಿ ತಿಂಗಳು. ಸೊ ಅದೇ ನಿಮಗೆ ಒಂದು ರೀತಿಯಲ್ಲಿ ಪ್ರಾಕ್ಟೀಸ್. ಸೊ ಬಟ್ ಅದು ಬೇಕು, ಆ ಟಚ್. ನೀವು ಆ ಕಲಿಕೆ ಅಂದರೆ ಆರ್ಟಲ್ಲಿ ಅದೇನಾಗುತ್ತೆ, ನೀವು ಆ ಟಚಲ್ಲಿ ಇಲ್ಲ ಅಂತಂದರೆ ಯು ವಿಲ್ ಗೋ ಬ್ಯಾಕ್ವರ್ಡ್ಸ್. ಅದು ಲರ್ನಿಂಗ್ ಅನ್ನುವಂಥದ್ದಿದೆಯಲ್ಲ, ಇಟ್ಸ್ ಲೈಕ್ ನನಗೆ ಓದಿದ ನೆನಪು, ಇಟ್ಸ್ ಲೈಕ್ ರೋವಿಂಗ್ ಅಪ್ಸ್ಟ್ರೀಮ್ ಅಂತ ಹೇಳಿ. ಇಫ್ ಯು ಸ್ಟಾಪ್ ಯು ಗೋ ಬ್ಯಾಕ್ವರ್ಡ್ಸ್. ಅಂದರೆ ನೀವು ಸ್ಟಾಪ್ ಮಾಡಿದರೆ ಅಲ್ಲೇ ನಿಲ್ಲಲ್ಲ. ಇಟ್ಸ್ ಲೈಕ್ ರೋವಿಂಗ್ ಅಪ್ಸ್ಟ್ರೀಮ್. ಅಂದರೆ ಹೀಗೆ ಅಪ್ಸ್ಟ್ರೀಮ್ ಇದೆ, ನೀವು ಸ್ಟಾಪ್ ಮಾಡಿದರೆ ಏನಾಗ್ತೀರಾ, ಯು ಗೋ ಬ್ಯಾಕ್ವರ್ಡ್ಸ್, ಯು ವೋಂಟ್ ಸ್ಟ್ಯಾಂಡ್ ದೇರ್. ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಹೌದು, ನೀವು ಹಾಡೋದೇ ಇರಲಿ, ನೀವು ಹಾಡೋದನ್ನು ಒಂದು 2 ತಿಂಗಳು ನಿಲ್ಲಿಸ್ಬಿಡಿ, ಮತ್ತೆ ಟ್ರೈ ಮಾಡಿ ಯಾವುದಾದ್ರು ಟಫ್ ಏನಾದ್ರು ಕಂಪೋಸಿಷನ್ ಅನ್ನು, ಡೆಫಿನೆಟ್ಲಿ ಆಗೋದಿಲ್ಲ. ಪೇಂಟಿಂಗ್ ಕೂಡ ಅಷ್ಟೇ. ಫಾರ್ ಎಕ್ಸಾಂಪಲ್, ನಾನು ವಾಟರ್ ಕಲರನ್ನು ತುಂಬ ಮಾಡ್ತಾಯಿದ್ದೆ ಚಿಕ್ಕದಿದ್ದಾಗ. ಈಗ ವಾಟರ್ ಕಲರ್ ಮಾಡೋದಿಲ್ಲ, ಬಿಕಾಸ್ ನಾನು ಜಾಸ್ತಿ ಬರೀ ಆಕ್ರಿಲಿಕ್ ಮಾಡ್ತೀನಿ. ನಾನು ಮೊನ್ನೆ ಸುಮ್ಮನೆ ವಾಟರ್ ಕಲರ್ ಟ್ರೈ ಮಾಡಿದೆ, ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅಫ್ಕೋರ್ಸ್, ಐ ಮೀನ್ ಆ ಟಚ್ಚೇ ಇಲ್ಲ ನಿಮಗೆ ವಾಟರ್ ಕಲರ್ ಇದ್ದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಬೇಕದು. ಆ್ಯಂಡ್ ಅಬೌಟ್ ಈ ಥೀಮ್ಸ್ಗಳು, ಎಲ್ಲಿ ಏನು ಪೇಂಟಿಂಗ್ ಮಾಡಬೇಕು, ಇದು ನೀವೇ ಡಿಸೈಡ್ ಮಾಡ್ತೀರಾ, ಅವರೇ ಹೇಳ್ತಾರಾ? ಇಬ್ಬರು ಡಿಸೈಡ್ ಮಾಡ್ತೀವಿ. ಕೆಲವೊಮ್ಮೆ ಅವರು ಹೇಳ್ತಾರೆ ನಮಗೆ ಇದೇ ಬೇಕು ಅಂತ ಹೇಳಿ, ಅಫ್ಕೋರ್ಸ್ ಓಕೆ. ಬಟ್ ನನ್ನ ಇನ್ಪುಟನ್ನು ಕೂಡ ನಾನು ಕೊಡ್ತೀನಿ, ಈ ಥರ ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ ಹೇಳಿ. ಬಿಕಾಸ್ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಗೊತ್ತಿರುತ್ತೆ, ಓ ಈ ಆಡಿಯನ್ಸಿಗೆ ಇದು ಅಲ್ಲಿ ಸೂಟ್ ಆಗುತ್ತೆ ಅನ್ನುವಂಥದ್ದು. ಅಫ್ಕೋರ್ಸ್ ಅಲ್ಲಿ ಯಾವ ರೀತಿ ಸೂಟ್ ಆಗುತ್ತೆ ಅದನ್ನು ಡಿಸೈಡ್ ಮಾಡಿಕೊಂಡು 1 ಪೇಂಟಿಂಗ್ 2 ಪೇಂಟಿಂಗ್ 3 ಪೇಂಟಿಂಗ್ ಅದನ್ನು ಡಿಸೈಡ್ ಮಾಡಿ, ಅದಾದಮೇಲೆ ಮ್ಯೂಸಿಕ್ ಅದಕ್ಕೆ ಸೂಟ್ ಆಗುವಂಥದ್ದನ್ನು ಮಾಡ್ತೀನಿ. ಈಗ ಅಫ್ಕೋರ್ಸ್ ಇಫ್ ಇಟ್ ಈಸ್ ಅ ಇಮೋಷ್ನಲ್ ಥೀಮ್ ಇದ್ದರೆ ಅದೇ ರೀತಿ ಮ್ಯೂಸಿಕ್ ಬೇಕು. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ದ ಪೇಂಟಿಂಗ್, ಆ ಮ್ಯೂಸಿಕ್ ಜೊತೆ ಪೇಂಟಿಂಗ್ ಬಂದಾಗನೇ ಆ ಭಾವನೆಗಳು ಜನರಲ್ಲಿ ಬರುವಂಥದ್ದು. ಯಾವುದೊಂದು ಇನ್ಸ್ಪಿರೇಷ್ನಲ್ ಪೇಂಟಿಂಗ್ ಮಾಡ್ತೀನಿ ಅಂತಂದರೆ, ಈಗ ನ್ಯಾಷನಲ್ ಲೆವೆಲಲ್ಲಿ ಮಾಡಿದಾಗ ಹಿಂದಿ ಸಾಂಗ್ ಹಾಕ್ತೀನಿ ಅಂತಂದರೆ ಐ ಯೂಶ್ವಲಿ ಪ್ಲೇ ಆಶಾಯೇ ಅನ್ನುವಂತಹ ಒಂದು ಸಾಂಗ್ ಇದೆ, ತುಂಬ ಬ್ಯೂಟಿಫುಲ್ ಲಿರಿಕ್ಸ್ ಇದೆ, ಹೊಸತನ್ನ ನಾವೇನೋ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋದು, ಅದನ್ನು ನಾನು ಪ್ಲೇ ಮಾಡ್ತೀನಿ. ಇಂಗ್ಲೀಷಲ್ಲೂ ಕೆಲವೊಂದು ಸಾಂಗ್ಸ್ಗಳು, ಕನ್ನಡದಲ್ಲಿ ಅರಳುವ ಹೂಗಳೇ, ಆ ಸಾಂಗನ್ನು ನಾನು ಹಾಡಿಕೊಂಡು ನನ್ನೊಂದು ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ನಂದು ಪೇಂಟಿಂಗ್. ನಾನು ಹೇಳ್ದಂಗೆ ನಾನು ಈ ರೀತಿ NGOಗಳಿಗೆ ಹೋಗುವಂಥದ್ದು ಅಥವಾ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ತುಂಬ ಶೋಸ್ ಮಾಡಿದ್ದೀನಿ ನಾನು, ಜಸ್ಟ್ ಔಟ್ ಆಫ್ ಮೈ ಓನ್ ಇಂಟ್ರೆಸ್ಟ್. ಬೆಂಗಳೂರಲ್ಲಿ ಕೂಡ ನಾನು ಪ್ರತಿ ವರ್ಷ ಈ ಫಿಸಿಕಲಿ ಮತ್ತು ಮೆಂಟಲಿ ಬೇಸಿಕಲಿ ಸ್ಪೆಷಲ್ ಚಿಲ್ಡ್ರನ್, ಡಿಫರೆಂಟ್ಲಿ ಏಬಲ್ಡ್ ಮಕ್ಕಳಿಗೆ ನಾನು ಬಹಳಷ್ಟು ಶೋಸ್ ಮಾಡಿದ್ದೀನಿ. ಸೊ ಅಲ್ಲಿ ಮಾಡಿದಾಗ ಕೂಡ ನಾನು ಎಸ್ಪೆಷಲಿ ಈ ಸಾಂಗ್ ಹಾಕ್ಕೊಂಡು ಅರಳುವ ಹೂವುಗಳೇ ಅಂತ ಹೇಳಿ, ಒಬ್ಬ ಹುಡುಗ, ಅವನಿಗೆ 2 ಕೈ ಇಲ್ಲ, ಬಟ್ ಅವನು ಕೂತ್ಕೊಂಡು ಕಾಲಲ್ಲಿ ಪೇಂಟಿಂಗ್ ಮಾಡ್ತಿರುವಂಥ ಚಿತ್ರ, ಮತ್ತು ಅವನಿಗೆ 2 ಹೀಗೆ ರೆಕ್ಕೆ ಬರುತ್ತೆ, ಅವನು ಹಾರೋ ಥರ. ಅಂದರೆ ಅವನಿಗೆ ಯಾವುದೋ ಒಂದು ಕೊರತೆ ಇದೆ, ಬಟ್ ಅದು ಕೊರತೆ ಅಲ್ಲ ಅವನಿಗೆ, ಯಾಕೆಂದರೆ ಹೀ ಈಸ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಹಿಸ್
ನೆಗೆಟಿವ್ಸ್ ಆರ್ ಡಿಫಿಷಿಯನ್ಸೀಸ್, ಹಿ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಹಿಸ್ ಸ್ಟ್ರೆಂತ್, ಪಾಸಿಬಿಲಿಟಿ. ಪಾಸಿಬಿಲಿಟೀಸ್. ನನ್ನ ಅದು ಚಿಂತನೆ ಮಾಡಲ್ಲ ಅವನು, ಬೇರೆ ಏನು ಮಾಡ್ಬೋದು ನಾನು, ಓಕೆ ನಾನು ಕಾಲಲ್ಲೇ ಪೇಂಟಿಂಗ್ ಮಾಡ್ತೀನಿ ಅಂತೇಳಿ ಅವನು ಕಾಲಲ್ಲಿ ಬ್ಯೂಟಿಫುಲ್ ಆರ್ಟ್ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಈ ಥರ ಒಂದು ಇನ್ಸ್ಪಿರೇಷನಲ್ ಆರ್ಟ್ ವರ್ಕ್ ಮಾಡುವಾಗ ಆ ಥರ ಸಾಂಗ್ಸನ್ನು ಪ್ಲೇ ಮಾಡ್ತೀನಿ. ಅಮೇಝಿಂಗ್. ವಾಟ್ ಸರ್ಪ್ರೈಸಸ್ ಆ್ಯಂಡ್ ಶಾಕ್ಸ್ ನಿಮಗೆ ಈ ಕರಿಯರ್ ಕೊಟ್ಟಿದೆ? ವಾಟ್ ಶಾಕ್ಸ್ ಆ್ಯಂಡ್ ಸರ್ಪ್ರೈಸಸ್ Surprises? ಆನ್ ಸ್ಟೇಜ್. ಫಸ್ಟ್ ಆನ್ ಸ್ಟೇಜ್. ಆನ್ ಸ್ಟೇಜ್ ಸರ್ಪ್ರೈಸಸ್ ಅಂದರೆ ತುಂಬ ಇದೆ. ಅಯ್ಯೋ, ನಾನು ಒಂದು ಬೆಂಗಳೂರಲ್ಲಿ ದಿ ಗ್ರೇಟ್ ಕಿಂಗ್ ಫಿಶರ್ ಅಕ್ಟೋಬರ್ ಫೆಸ್ಟ್ ಅಂತ ಆಗ್ತಾಯಿತ್ತು. ಇವಾಗ ಆಗಲ್ಲ, ಅಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಶೋಸ್ ಮಾಡೋದಕ್ಕೆ ಬಿಡೋದಿಲ್ಲ ಈಗ, ಆ ಥರ ದೊಡ್ಡ ಶೋಸ್. ಅದಕ್ಕೆ 30 ಸಾವಿರ ಜನ ಬರ್ತಾಯಿದ್ರು. ಇದು ನಾನು ಇಂಡಿಯಾಸ್ ಗೋ ಟ್ಯಾಲೆಂಟ್, ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಎಲ್ಲ ಹೋಗೋದಕ್ಕಿಂತ ಮೊದಲು. ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ವಿಲಾಸ್ ನಾಯಕ್. ಇವಾಗಲೂ ಸ್ವಲ್ಪ ಜನರಿಗೆ ಗೊತ್ತಿರ್ಬೋದು ಆಡಿಯನ್ಸಲ್ಲಿ, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಆವಾಗಂತೂ ಲಿಟ್ರಲಿ ನೋಬಡಿ ನೀವು ಅಲ್ವಾ. ಸೊ ಇವ್ರು ಏನು ಮಾಡಿದ್ದಾರೆ, ನನಗೆ ಒಂದು ಇಟಾಲಿಯನ್ ಬ್ಯಾಂಡ್ ಅವತ್ತು 3 ದಿನದ ಫೆಸ್ಟಿವಲಲ್ಲಿ ಲಾಸ್ಟಿಗೆ ಲಕುನಾ ಕಾಯಿಲ್ ಅಂತ ಅವ್ರ ಸ್ಟೇಜ್ ಮೇಲೆ ಹೋಗೋದಕ್ಕಿಂತ ಮೊದಲು ನನ್ನನ್ನು ಸ್ಟೇಜಿಗೆ ಹಾಕಿದ್ದಾರೆ. ಸೊ ಆನೆಸ್ಟ್ಲಿ ಅರ್ಧ ಆಡಿಯನ್ಸ್ ವಾಸ್ ಡ್ರಂಕ್ ಬಿಕಾಸ್ ಇಟ್ಸ್ ಅ ಬಿಯರ್ ಫೆಸ್ಟಿವಲ್ ಆ್ಯಂಡ್ ದೇ ಆರ್ ಆಲ್ ವೇಟಿಂಗ್ ಟು ಸಿ ದೇರ್ ಮೆಟಲ್ ಬ್ಯಾಂಡ್ ಲಕುನಾ ಕಾಯಿಲ್ ಅದೇ ಐ ಥಿಂಕ್ ಅದೇ ಹೆಸರು ಇರಬೇಕು ಬರಬೇಕು ಅಂತ. ಆ ಟೈಮಲ್ಲಿ ಇದು ಯಾರೋ ಒಬ್ಬ ಆರ್ಟಿಸ್ಟನ್ನು ಸ್ಟೇಜಿಗೆ ಕಳಿಸಿದ್ದಾರೆ. ಯಾರು? ನಾನೇ ಸ್ಟೇಜಿಗೆ ಹೋಗಿರೋದು. ಎಷ್ಟು ಜನ ಅವತ್ತು ನಾನು ಪೇಂಟಿಂಗ್ ಶುರು ಮಾಡಿದ್ದೀನಿ, ಲಿಟ್ರಲಿ ಎಲ್ಲ ಬೇಡದ ಲ್ಯಾಂಗ್ವೇಜ್ ಎಲ್ಲ ಬರ್ತಾಯಿದೆ. ನನ್ನ ನಿಜವಾಗ್ಲೂ ಕೇಳ್ತಾ ಇದೆ ಒಟ್ಟಿಗೆ. ದೇ ಆರ್ ಗೋಯಿಂಗ್ ಇನ್ ಸಿಂಕ್ರನೈಸ್ಡ್ ವೇ. 25-30 ಸಾವಿರ ಜನ ಬೊಬ್ಬೆ ಹೊಡಿತಾ ಇದ್ದಾರೆ ನಾನು ಪೇಂಟಿಂಗ್ ಮಾಡುವಾಗ. ನಾನು ಹಿಂಗೆ ಶುರು ಮಾಡಿದ್ದೀನಿ, 1 ನಿಮಿಷ ಪೇಂಟಿಂಗ್ ಮಾಡ್ತಾ ಇದ್ದೀನಿ, ನನ್ನ ತಲೆಯಲ್ಲಿ 2 ಥಾಟು, ಮುಗಿಸ್ಲಾ ಅಲ್ಲ ಹೋಗ್ಲಾ ಅಂತ. ಬಿಕಾಸ್ ಅಷ್ಟು ಇದು ಮಾಡ್ತಾ ಇದ್ದಾರೆ ನನಗೆ ಅವರು. ಅವ್ರಿಗೆ ಇಷ್ಟನೇ ಇಲ್ಲ ನನ್ನ ಇದು ನೋಡೋಕ್ಕೆ. ಇಲ್ಲ ಮಾಡೋಣ 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 ಅಂತೇಳಿ ಕಂಟಿನ್ಯೂ ಮಾಡಿಕೊಂಡು, ಅದು ಪೇಂಟಿಂಗ್ ನಾನು ಆ್ಯಕ್ಚುಲಿ ಮಾಡಿದ್ದು ಜಿಮ್ಮಿ ಹೆಂಡ್ರಿಕ್ಸ್, ಒನ್ ಆಫ್ ದಿ ಗ್ರೇಟೆಸ್ಟ್ ರಾಕ್ ಸ್ಟಾರ್ಸ್ ಅವರು. ಅವ್ರದ್ದೇ ಹಾಡು ಪರ್ಪಲ್ ಹೇಸ್ ಅಂತ ಇದೆ. ಆ ಹಾಡು 1.5 ನಿಮಿಷ ಆದಮೇಲೆ ನನ್ನ ಟ್ರ್ಯಾಕಲ್ಲಿ ಬಂತು. ಅದು ಬಂದ ಕೂಡಲೇ ಜನ ಸ್ವಲ್ಪ ಕಾಮ್ ಆದರು, ಬಿಕಾಸ್ ದೇ ಆರ್ ಆಲ್ ಮೆಟಲ್ ಫ್ಯಾನ್ಸ್, ಆಬ್ವಿಯಸ್ಲಿ ಅವರಿಗೆಲ್ಲ ಇಷ್ಟ ಇರುತ್ತೆ. ಅದು ಸ್ವಲ್ಪ ಕಾಮ್ ಆದರು. ಮತ್ತೆ ನೋಡುವಾಗ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದೇನು ಅಂತ. ನೋಡುವಾಗ ಉಲ್ಟಾ ಮಾಡಿಟ್ರೆ ಇಟ್ಸ್ ಅ ಜಿಮ್ಮಿ ಹೆಂಡ್ರಿಕ್ಸ್. ಜನ ಎಲ್ಲ ಫುಲ್ ಓ ಅಂತ ಚಿಯರ್. ಅಂದರೆ ಲಿಟ್ರಲಿ 2.5 ನಿಮಿಷದ ಪರ್ಫಾರ್ಮೆನ್ಸ್ ಅದು. 2.5 ನಿಮಿಷ ಮಾತ್ರ. ಫ್ರಮ್ ನನ್ನನ್ನು ಫುಲ್ ಎಲ್ಲ ತೆಗಳಿದವರು 2.5 ನಿಮಿಷ ಆಗುವಾಗ ಫುಲ್ ಒಂಥರ ಹೊಗಳುತ್ತಾರಲ್ಲ, ಆ ಥರ ಆಯಿತು. ಇಟ್ ವಾಸ್ ಐ ಥಿಂಕ್ ಗ್ರೇಟ್ ಸರ್ಪ್ರೈಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನನಗೆ. ಇಟ್ಸ್ ಹೌ ಲೈಫ್ ಚೇಂಜಸ್ ಇನ್ 2 minutes ವಿತೌಟ್ ಯು ಬೀಯಿಂಗ್ ಮ್ಯಾಗಿ. ಒಬ್ಬ ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ನಂತರ ಒಂದು ವಿಡಿಯೋ ಇದೆ ಅದರದ್ದು. ಬಟ್ ಐ ಥಿಂಕ್ ಲೈಫ್ ಇಸ್ ಲೈಕ್ ದಿಸ್, ಪೀಪಲ್ ಆರ್ ಲೈಕ್ ದಿಸ್ ಅನ್ಸುತ್ತೆ. ಬಿಫೋರ್ ನಿಮ್ಗೊಂದು ಹೆಸರು ಇದೆಲ್ಲ ಬರೋ ಮುಂಚೆ ನಿಂದಿಸೋರು, ಆ ಒಂದು ಟರ್ನಿಂಗ್ ಪಾಯಿಂಟ್ ಯಾವುದೋ ಒಂದು ಗೊತ್ತಾಗೋ ಮುಂಚೆನೇ ಹೊಗಳ್ತಾರೆ. ಸೊ ಮುಂದಿನ ಕ್ಯೂರಿಯಾಸಿಟೀಸ್ ಅಬೌಟ್ ವಿಲಾಸ್ ನಾಯಕ್ ಅವರ ಒಂದು ಜರ್ನಿ ಅಂತ ಬಂದಾಗ, ಪೇಂಟಿಂಗ್ ಇಸ್ ಅನ್ ಆರ್ಟ್, ಎಲ್ಲರಿಗೂ ಗೊತ್ತು. ಕಲೆ ಅಂತ ಬಂದ ತಕ್ಷಣ ಕಲಾ ಸೇವೆ, ಕೆಲವು ಸತಿ ದುಡ್ಡು ನೋಡೋಕ್ಕಾಗಲ್ಲ. ಬಟ್ ಒಂದು ಕಾಲದಲ್ಲಿ ನೀವೇ 10,000 ಇಷ್ಟೊಂದು ಕ್ಯಾನ್ವಾಸು ಪೇಂಟ್ ಅಂತ ನೋಡ್ತಾ ಇರೋರು. ಲೇಟರ್ ಇದರಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಅವಕಾಶಗಳು ಹೇಗಾಯಿತು? ರಿಮೆಂಬರ್ ಯುವರ್ ರೆಮ್ಯುನರೇಷನ್, ಫಸ್ಟ್ ರೆಮ್ಯುನರೇಷನ್, ಬೆಸ್ಟ್ ರೆಮ್ಯುನರೇಷನ್. ಯಾಕಂದರೆ ಎಷ್ಟೋ ಜನ ಅಪ್ಪ ಅಮ್ಮಂದರು ಈಗ ಮಕ್ಕಳನ್ನು ಸ್ಪೀಡ್ ಪೇಂಟರಾಗಿ ಮಾಡಬೇಕಂದ್ರೆ ಅದರಲ್ಲಿ ಲೈಫ್ ಇದೆಯಾ? ಯಾವ ಥರ ಲೈಫ್ ಇದೆ? ಓಕೆ, ರೆಮ್ಯುನರೇಷನ್ ಹೇಳಬೇಕಾ? ಓಕೆ, ಶ್ಯೂರ್. ಸೊ ಅಫ್ಕೋರ್ಸ್ ಐ ಮೀನ್ ಜನರಿಗೆ ಇಫ್ ಇಟ್ ಈಸ್ ಯೂಸ್ಫುಲ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಶೇರ್. ಸೊ ಫಸ್ಟಿಗೆ ಶುರು ಮಾಡಿದಾಗ ನಾನು IBM ಅಲ್ಲಿ ಕೆಲಸದಲ್ಲಿದ್ದೆ. ನಾನು ಹೇಳಿದೆ ನನಗೆ ತಿಂಗಳಿಗೆ 25,000 ಸ್ಯಾಲ್ರಿ ಬರ್ತಾಯಿತ್ತು. ನಮಗೆ ಅಫ್ಕೋರ್ಸ್ ದ್ಯಾಟ್ಸ್ ಅ ಬಿಗ್ ಅಮೌಂಟ್. ಒಬ್ಬ ಅಂದರೆ ಪಾನ್ ಸ್ಟಾಲ್ ಇದ್ದಂಥ ಫ್ಯಾಮಿಲಿ ಆ ಬ್ಯಾಕ್ಗ್ರೌಂಡ್ ತಗೊಂಡ್ರೆ ಇಟ್ ಈಸ್ ಡೆಫಿನೆಟ್ಲಿ ಅ ಬಿಗ್ ಅಮೌಂಟ್. ಸೊ ಅಲ್ಲಿ ಕೆಲಸ ಬಿಡಬೇಕಿದ್ರೆ ನನಗೆ ನನ್ನ ಪೇರೆಂಟ್ಸ್ಗೂ ಇದ್ದಂಥ ಒಂದೇ ಒಂದು ದೊಡ್ಡ ಹೆದರಿಕೆ ಏನಂದರೆ, ಈಗ ಏನು ದುಡಿತಾ ಇದೆಯಾ ಅಷ್ಟಾದರೂ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು. ಬಟ್ ನನಗೆ ಅಲ್ಲಿ ತನಕ ನಾನು ಈ ಥರ ದುಡಿಬೇಕು ಅಥವಾ ಇಷ್ಟು ಹಣ ಮಾಡಬೇಕು ಅಂತ ಆರ್ಟ್ ಯಾವತ್ತೂ ಮಾಡಿದವನೇ ಅಲ್ಲ. ನನಗೆ ನಿಜವಾಗ್ಲೂ ಹೇಳ್ತೀನಿ, ದೇವರಾಣೆಗೂ ನನಗೆ ಗೊತ್ತೇ ಇರಲಿಲ್ಲ ಶೋ ಬಿಸ್ನೆಸ್ ಅನ್ನುವಂಥದ್ದು ಇದೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಇದೆ. ನೀವು ಬೇರೆ ಬೇರೆ ದೇಶಗಳಿಗೆ ಅಥವಾ ಎಲ್ಲೋ ಹೋಗಿ ಶೋ ಮಾಡ್ಬೋದು, ಶೋ ಮಾಡಿದ್ದಕ್ಕೆ ಹಣ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಶೋ ಶುರು ಮಾಡಿಬಿಟ್ಟು ಎಷ್ಟೋ ಸಮಯ ಆದಮೇಲೆ ಕೂಡ ನನ್ನ ಊರಿಂದ ಉಜಿರೆಯಿಂದ ನನಗೆ ಎಷ್ಟೋ ಜನ ಮೆಸೇಜ್ ಕೂಡ ಸುಮ್ಮನೆ ಕೇಳ್ತಾಯಿದ್ರು, ಶೋ ಹೋಗೋದಕ್ಕೆ ಹೇಗೆ, ಬಸ್ಸಲ್ಲಿ ಹೋಗ್ತೀರಾ ಅಂದರೆ ಡೆಲ್ಲಿ ಹೋಗೋದಿದ್ರೆ ಕೂಡ ಫಾರ್ ಎಕ್ಸಾಂಪಲ್, ಅಂದರೆ ಟಿಕೆಟ್ ಕೊಡ್ತಾರಾ, ಟ್ರೈನ್ ಟಿಕೆಟು ಅಥವಾ ಪೇಮೆಂಟ್ ಕೊಡ್ತಾರಾ, ಅದರ ಮೇಲೆ ಪೇಮೆಂಟ್ ಕೊಡ್ತಾರಾ ಅಂತ ಕೇಳಿದ್ರು. ಸರ್ಪ್ರೈಸ್ ಆಗಿ ಕೇಳಿದವರು ಇದ್ದಾರೆ, ಇವಾಗಲೂ ಕೇಳ್ತಾರೆ. ಇನ್ಫ್ಯಾಕ್ಟ್ ಅಫ್ಕೋರ್ಸ್ ಐ ಮೀನ್ ಅದು ಇಂಡಸ್ಟ್ರಿನೇ ಬೇರೆ. ಶೋ ಬಿಸ್ನೆಸ್ ಅನ್ನುವಂಥದ್ದು, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಒಂದು ಯುನೀಕ್ ಟ್ಯಾಲೆಂಟ್ ಇದೆ, ಆ್ಯಂಡ್ ಇಫ್ ಯು ಆರ್ ಅ ಗ್ರೇಟ್ ಸ್ಟೇಜ್ ಪರ್ಫಾರ್ಮರ್ there is no limit of course. So ನಂದು ಫಸ್ಟ್ ಐ ಥಿಂಕ್
2013 ಸಾರಿ 11 IBM ಅಲ್ಲಿ ಇದ್ದೆ ನಾನು ಆವಾಗ. ನಂದು ಫಸ್ಟ್ ಶೋ ಮಾಡುವಾಗ ರೆಮ್ಯುನರೇಷನ್ ಐ ಥಿಂಕ್ 80,000 ಆವಾಗ. ಓ ವಾವ್. ಇದು 13-14 ವರ್ಷದ ಹಿಂದೆ 80,000. ಸೊ ನನಗೆ ಅವಾಗ 80,000 3 ಶೋ ಮಾಡಿದೆ ನಾನೊಂದು 3-4 ತಿಂಗಳ ಟೈಮಲ್ಲಿ. ಎಷ್ಟಾಯಿತು? ಐ ಮೀನ್ 8-3-20 2.5 ಲಕ್ಷ. 2.5 ಲಕ್ಷ ಅಲ್ವಾ? ದ್ಯಾಟ್ ಈಸ್ ಈಕ್ವಲ್ ಟು ಮೈ 1 year ಸ್ಯಾಲ್ರಿ ಇನ್ IBM. ಸೊ ನನಗೆ ಆವಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅಂದರೆ ಓಕೆ, ವರ್ಷಕ್ಕೆ 3 ಶೋ ಮಾಡಿದ್ರು ಇಟ್ ಈಸ್ ಈಕ್ವಲ್ ಟು ಮೈ IBM ಸ್ಯಾಲ್ರಿ. ಸೊ ನಾನು ಯಾಕೆ ಒಂದು ರಿಸ್ಕ್ ತಗೊಳ್ಬಾರ್ದು ಇಲ್ಲಿ? ಅಫ್ಕೋರ್ಸ್ ಏನಾದರೂ ಪ್ರಾಬ್ಲಮ್ ಆದರೆ 1 ವರ್ಷ ಬಿಟ್ಟು ಮತ್ತೆ ಕಾರ್ಪೊರೇಟ್ ಜಾಬಿಗೆ ಹೋಗೋಣ, ನೋಡೋಣ, ಒಂದು ಟ್ರೈ ಕೊಡೋಣ ಅಂತ ಹೇಳಿಬಿಟ್ಟು ಆವಾಗ ನಾನು ರಿಸ್ಕ್ ತಗೊಂಡಿರುವಂಥದ್ದು. ಸೊ ಅಲ್ಲಿಂದ ಶುರು ಆಗಿದ್ದಿದ್ದು. ಅಫ್ಕೋರ್ಸ್ ಇವಾಗ ನಾನು ಯೂಶ್ವಲಿ 2 lakh ಮೇಲೇ ಚಾರ್ಜ್ ಮಾಡ್ತೀನಿ ಇವಾಗ. ನೋಡಿ, ಐ ಮೀನ್ ಅಫ್ಕೋರ್ಸ್ ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ಕಲಾವಿದನಾಗಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೂಡ ನಾವು ಹೇಳ್ತೀವಿ ಕಲಾವಿದರು ತುಂಬ ಜನ ಸ್ಟ್ರಗಲ್ ಮಾಡ್ತಾರೆ. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಸ್ಟ್ರಗಲಿಂಗ್. ಬಟ್ ನಾನು ಇತ್ತೀಚೆಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. ನಮಗೆ ಒಂದು ಸಕ್ಸಸ್ಫುಲ್ ಪೀಪಲನ್ನು ಮಾತ್ರ ನಾವು ನೋಡ್ತೀವಿ. ಇವಾಗ ಓಕೆ, ನಾನೇನೋ ಒಂದು ಸ್ವಲ್ಪ ಶೋಸ್ ಮಾಡಿದ್ದೀನಿ, ಓಕೆ ತುಂಬ ಜನ ಓಕೆ ಇವ್ನು ಸಕ್ಸಸ್ಫುಲ್ ಅಂತ ನೋಡ್ಬೋದು. IAS ಅನ್ನೋ ಕ್ಷೇತ್ರ ಅಂತ ತಗೊಳ್ಳಿ, ಸಕ್ಸಸ್ಫುಲ್ ಆಗಿ ಕ್ರ್ಯಾಕ್ ಮಾಡುವಂಥದ್ದನ್ನು ನಾವು ಎಷ್ಟೋ ಪೇಪರಲ್ಲ ನೋಡ್ತೀವಿ, ಓ ಇವರು ಸಕ್ಸಸ್ಫುಲ್. ಪ್ರತಿ 100 ಜನ ಕ್ರ್ಯಾಕ್ ಮಾಡೋರಿಗೆ ಅಲ್ಲಿ 1000 ಲಕ್ಷಗಟ್ಟಲೆ ಜನ ಅನ್ಸಕ್ಸಸ್ಫುಲ್. ನನ್ನದೇ ಫ್ರೆಂಡ್ ಸರ್ಕಲಲ್ಲಿದ್ದಾರೆ, ನಾನೇ ನೋಡ್ತಾ ಇದ್ದೀನಿ. 10-15 ವರ್ಷದಿಂದ ಟ್ರೈ ಮಾಡಿದ್ರು. ಇಟ್ ಈಸ್ ನಾಟ್ ಈಸಿ ಟು ಕ್ರ್ಯಾಕ್ IAS. ಬಟ್ ಅವ್ರಿಗೆ ಬೇರೆಲ್ಲ ಕೆಲಸ ಬಿಟ್ಟು ದೇ ವಿಲ್ ಬಿ ಸ್ಟಡಿಂಗ್. ಸೊ ಅವ್ರದ್ದು 10-15 ವರ್ಷಗಳ ಸ್ಟ್ರಗಲ್ ಏನಾಯಿತು? ಇಟ್ ಈಸ್ ಸೇಮ್ ವಿತ್ ಆರ್ಟಿಸ್ಟ್ ಕೂಡ. 10 ಜನ ಸಕ್ಸಸ್ಫುಲ್ ಆಗ್ತಾರೆ ಅಂದರೆ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ಟು ಮೇಕ್ ದ್ಯಾಟ್ ಅಲ್ವಾ? ಸೊ ಐ ಥಿಂಕ್ ಐ ಆಮ್ ಒನ್ ಆಫ್ ದೋಸ್ ಅಗೇನ್ ಲಕ್ಕಿ ಪರ್ಸನ್. ಸೊ ನನಗೆ ಬೆಂಗಳೂರಲ್ಲಿ ನೋಡಿ, ಇವಾಗ ನಾನು ಆವಾಗಲೇ 2012 ಒಂದು ಮನೆ ತಗೊಂಡ್ಬಿಟ್ಟೆ ಆ ಕಡೆ. ನಿಜವಾಗ್ಲೂ ನನಗೆ ಪ್ರಾಕ್ಟಿಕಲಿ ನಾನು ಹೇಳಬೇಕು ಅಂದರೆ, ನಾನು ಒಂದು ವೇಳೆ ಕಾರ್ಪೊರೇಟ್ ಜಾಬಲ್ಲೇ ಕಂಟಿನ್ಯೂ ಮಾಡ್ತಿದ್ರೆ ನಾನು ಈಗಲೂ EMI ಕಟ್ತಾನೆ ಇರ್ತಿದೆ ಅಂತ ನಂಗೆ ಅನಿಸುತ್ತೆ. ಸೊ ಇನ್ ಮೆನಿ ವೇಸ್ ದೆರ್ ಆರ್ ಎಕ್ಸೆಪ್ಷನ್ಸ್. ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಆರ್ಟ್ ಮಾತ್ರ ಅಲ್ಲ, ನೀವು ಏನೇ ಕೆಲಸ ಮಾಡಿ ನೀವು ಅದನ್ನು ಎಕ್ಸೆಪ್ಷನಲ್ಲಿ ಚೆನ್ನಾಗಿ ಮಾಡ್ತೀರಿ ಅಂತಂದರೆ ದೆರ್ ಇಸ್ ನೋ ಲಿಮಿಟ್. ಅಫ್ಕೋರ್ಸ್ ನಾನು ಆಗಲೇ ಹೇಳಿದಾಗೆ ನನಗೆ ಆರ್ಟ್ ಮಾಡಿಕೊಂಡು ಈ ಥರ 1 ಲಕ್ಷ 2 ಲಕ್ಷ ಕೊಡ್ತಾರೆ, ಪೇಂಟಿಂಗ್ ಮಾಡ್ಬೋದು, ಅಷ್ಟು ಚಾರ್ಜ್ ಮಾಡ್ಬೋದು ಅನ್ನೋದು ಐಡಿಯಾನೇ ಇರಲಿಲ್ಲ. ನಾನು ಮಾಡಿದ್ದು ಪ್ಯೂರ್ಲಿ ಬಿಕಾಸ್ ನನಗೆ ಅದು ಇಷ್ಟ, ನನಗೆ ಚಿಕ್ಕಂದಿಂದಲೂ ಆರ್ಟಿಸ್ಟ್ ಆಗಬೇಕು ಅನ್ನೋದು ಇಷ್ಟ, ನಾನು ಅದು ಮಾಡ್ಕೊಂಡು ಬಂದೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಕ್ಷೇತ್ರ, ಇವಾಗ ಎಲ್ಲರೂ ಟ್ರೆಂಡ್ ಫಾಲೋ ಮಾಡ್ತಾರೆ. ರೀಲ್ಸ್ ಮಾಡಿದರೆ ಈ ಥರ ಮಾಡ್ಬೋದಂತೆ, ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇಷ್ಟು ಮಾಡ್ತಾರಂತೆ ಅಂತ ಅಂದ್ಬಿಟ್ಟು ಮಾಡೋರೇ ಜಾಸ್ತಿ ಜನ ಇದ್ದಾರೆ. ಅಫ್ಕೋರ್ಸ್ ಮಾಡಬೇಕು, ಬಟ್ ನಿಮಗೆ ಅದರಲ್ಲಿ 1 ಟ್ಯಾಲೆಂಟ್ ಇರಬೇಕು, 2 ಇಂಟ್ರೆಸ್ಟ್ ಇರಬೇಕು. ಎಲ್ಲವೂ ಒಟ್ಟಾದಾಗ ಐ ಥಿಂಕ್ ದಟ್ ಮ್ಯಾಜಿಕ್ ಹ್ಯಾಪನ್ಸ್. ಆ್ಯಂಡ್ ಯಾರು ಮಾಡದೇ ಇರೋದನ್ನು ನೀವು ಮಾಡಿರ್ಬೇಕು. ದರ್ ಹ್ಯಾಸ್ ಟು ಬಿ ಒನ್ ನೆಕ್ಸ್ಟ್ ಫ್ಯಾಕ್ಟರ್ ಆಲ್ಸೋ ಅಂತ. ಹೌದು, ಡೆಫಿನೆಟ್ಲಿ. ಐ ಥಿಂಕ್ ಒನ್ ಆಫ್ ದಿ ರೀಸನ್ ವೈ ಇಟ್ ಕ್ಲಿಕ್ಡ್ ಇಸ್ ಆಲ್ಸೋ ಬಿಕಾಸ್ ಇಟ್ ವಾಸ್ ವೆರಿ ವೆರಿ ಯುನೀಕ್. ಇಟ್ ಈಸ್ ಸ್ಟಿಲ್ ವೆರಿ ಯುನೀಕ್. ನಾನು ಕೂಡ ಏನು ಅಂದ್ಕೊಂಡೆ ಅಂದರೆ, ಪ್ರತಿ ವರ್ಷ ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಐಡಲ್ ಇರಲಿ ಅಥವಾ ಇಲ್ಲಿ ಕನ್ನಡದ ರಿಯಾಲಿಟಿ ಶೋ ಯಾವುದೇ ಇರಲಿ, ಪ್ರತಿ ವರ್ಷ ರಿಯಾಲಿಟಿ ಶೋಗಳಲ್ಲಿ 5 ಜನ ವಿನ್ನರ್ಸ್ ಬರ್ತಾರೆ ಅಲ್ವಾ? ಪ್ರತಿ ವರ್ಷ ವಿನ್ನರ್ ಬಂದಾಗ ಆ ಲಾಸ್ಟ್ ವಿನ್ನರ್ಸಿಗೆ ಏನಾಗುತ್ತೆ? ಐ ಆಮ್ ಸೇಯಿಂಗ್ ಶೋಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಪಬ್ಲಿಕ್ ಅಪಿಯರೆನ್ಸಸ್, ಬಿಗ್ ಬಾಸ್ ಅಂತ ತಗೊಂಡು ನೆಕ್ಸ್ಟ್ ವರ್ಷ ಬೇರೆ ವಿನ್ನರ್ ಬರ್ತಾರೆ ಫಾರ್ ಎಕ್ಸಾಂಪಲ್ ಅಲ್ವಾ? ಸೊ ಆ ಟ್ರೆಂಡ್ ಚೇಂಜ್ ಆಗ್ತಾ ಹೋಗುತ್ತೆ. ಹಳಬರನ್ನು ಮರೆಯುವಂಥದ್ದು ಭಾಳ ಸುಲಭ ಆ್ಯಕ್ಚುಲಿ, ಆ್ಯಂಡ್ ಇಟ್ಸ್ ವೆರಿ ಈಸಿ. ಎಂಟರ್ಟೈನ್ಮೆಂಟ್ ಫೀಲ್ಡ್, ನಮ್ಮ ಆರ್ಟ್ ಫೀಲ್ಡಲ್ಲಿ ಇಫ್ ಯು ಆರ್ ನಾಟ್ ಅಪ್ ಟು ಡೇಟ್, ಯು ಆರ್ ಗಾನ್. ಯು ಆರ್ ಆಸ್ ಗುಡ್ ಆಸ್ ಯುವರ್ ಲಾಸ್ಟ್ ಫ್ರೈಡೇ. ಅಷ್ಟೇ, ಯು ಆರ್ ಆಸ್ ಗುಡ್ ಆಸ್ ಯುವರ್ ಲಾಸ್ಟ್ ಸಕ್ಸಸ್ಫುಲ್ ಆರ್ಟ್ ವರ್ಕ್ ಥರ ಆಲ್ಮೋಸ್ಟ್ ಅಲ್ವಾ? ಸೊ ನನ್ನ ತಲೆಯಲ್ಲಿ ಅದು ಯಾವತ್ತೂ ಇತ್ತು. 2 ವರ್ಷ ಆದಮೇಲೆ ಏನಪ್ಪ ನಾನು ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಹೇಗೆ ಅಂತ. ಸೊ ನಾನು IBM ಕೆಲಸ ಬಿಟ್ಟಾಗ ನನಗೆ ಈಗಲೂ ನೆನಪಿದೆ, ಆ ಫೇರ್ವೆಲ್ ಸ್ಪೀಚಲ್ಲಿ ನಾನು ಬಹಳ ಒಂಥರ ಇಮೋಷ್ನಲ್ ಆ್ಯಂಡ್ ಸ್ಪಿರಿಚುವಲ್ ಆಗಿ ಹೇಳಿದೆ. ಅಂದರೆ ಐ ವಾಸ್ ಲೈಕ್, ಐ ಡೋಂಟ್ ನೋ ಇಫ್ ಐ ವಿಲ್ ಬಿಕಮ್ ಅ ಸಕ್ಸಸ್ಫುಲ್ ಆರ್ಟಿಸ್ಟ್, ಬಟ್ ಫಾರ್ ಮೀ ಟು ಕ್ವಿಟ್ ದಿಸ್ ಜಾಬ್ ಆ್ಯಂಡ್ ಟು ಬಿಕಮ್ ಅ ಫುಲ್ ಟೈಮ್ ಆರ್ಟಿಸ್ಟ್ ಇಟ್ ಸೆಲ್ಫ್ ಇಸ್ ಮೈ ಲೈಫ್ ಟೈಮ್ ಸಕ್ಸಸ್ ಅಂತ ನನಗೆ. ಅಂದರೆ ಈಗ ಸಮಾಜದಲ್ಲಿ ಎಸ್ಪೆಷಲಿ ನಿಮ್ಮದು ಟ್ಯಾಲೆಂಟ್ ಏನೇ ಇರಲಿ, ನಿಮ್ಮ ಇಂಟ್ರೆಸ್ಟ್ ಏನೇ ಇರಲಿ, ಹೆಚ್ಚಾಗಿ ನೀನು ಅದು ಮಾಡು ಇದು ಮಾಡು ಅನ್ನೋದೇ ಸಮಾಜದ ಒಂದು ಒತ್ತಡ ಜಾಸ್ತಿ. ಎಸ್ಪೆಷಲಿ ನಮ್ಮ ಕಾಲದಲ್ಲಿ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ನೀನು ಇಂಜಿನಿಯರೇ ಆಗು, ಡಾಕ್ಟ್ರೇ ಆಗು, ಅಥವಾ ISA ಕ್ರ್ಯಾಕ್ ಮಾಡು, ಅಥವಾ CNA ಆಗು ಅನ್ನುವಂಥದ್ದು. ನಿನ್ನ ಇಂಟ್ರೆಸ್ಟ್ ಮ್ಯೂಸಿಕಲ್ಲಿ ಇರ್ಬೋದು, ಯಾಕೆ ಮ್ಯೂಸಿಷಿಯನ್ ಆಗಬಾರ್ದು ಅನ್ನುವಂಥದ್ದು ಭಾಳ ಕಡಿಮೆ. ಸೊ ಐ ಥಿಂಕ್ ಇಟ್ಸ್ ಅ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಆ್ಯಂಡ್ ಅಚೀವ್ಮೆಂಟ್ ಟು ರಿಮೈನ್ ಹೂ ಯು ಆರ್ ಆ್ಯಂಡ್ ಬಿ ಯುವರ್ ಸೆಲ್ಫ್. ಐ ಥಿಂಕ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟೆಸ್ಟ್ ಸಕ್ಸಸ್ ಇವಾಗ. ಟೋಟಲಿ ಅಗ್ರಿಯಬಲ್.
ಟುಡೇ ವಿ ಆರ್ ಇನ್ AI ಎರಾ ವಿಲಾಸ್ ಜಿ. ಇವತ್ತು AI ಬಂದ್ಬಿಟ್ಟು ಫೋಟೋಗ್ರಾಫರ್ಸು, ಎಡಿಟರ್ಸು, ಪೇಂಟಿಂಗು ಅಂತ ಎಲ್ಲಾನು ಈಗ ತಂತ್ರಜ್ಞಾನ ರೀಪ್ಲೇಸ್ ಮಾಡ್ತಾ ಇದೆ. ವಾಟ್ ಯು ಥಿಂಕ್ AI ಇಸ್ ಗೋನ್ ಟು ಡೂ ಟು ಪೇಂಟಿಂಗ್ ಆಸ್ ಅನ್ ಇಂಡಸ್ಟ್ರಿ, ಆಸ್ ಅನ್ ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ? ಹೌದು, ತುಂಬ ನಾನು ಇತ್ತೀಚೆಗೆ ನನ್ನ ಫ್ರೆಂಡ್, ತುಂಬ ಕ್ಲೋಸ್ ಫ್ರೆಂಡ್, ಗ್ರಾಫಿಕ್ ಡಿಸೈನರ್ ಆಗಿದ್ದಾನೆ ಮಸ್ಕತ್ತಲ್ಲಿ. ಅವ್ನು ಫೋನ್ ಮಾಡಿ ಹೇಳ್ದ ನನಗೆ, ನಾನು ಸ್ವಲ್ಪ ಎಡಿಟಿಂಗ್ ಫೋಟೋಶಾಪಲ್ಲೆಲ್ಲ ಮಾಡ್ತೀನಿ. ಮೊದಲು ಒಂದು ಕೆಲಸ ಅರ್ಧ ಗಂಟೆ ಹಿಡಿತಂದ್ರೆ ಇವಾಗ ಜಸ್ಟ್ ಒನ್ ಕ್ಲಿಕ್ ಆಫ್ ದ ಬಟನ್. ನಿಮಗೆ ನಾನು ಇಲ್ಲಿದ್ದೀನಿ, ನನ್ನ ಹಿಂದ್ಗಡೆ ಎಲ್ಲ ಇಮೇಜ್ ಇದೆ, ಅದನ್ನು ತೆಗಿಬೇಕು ಅಂದರೆ ಇಟ್ಸ್ ಜಸ್ಟ್ ಒನ್ ಕ್ಲಿಕ್ ಆಫ್ ದ ಬಟನ್, ಡನ್. ಆಮೇಲೆ AI ಇಟ್ ಸೆಲ್ಫ್ ಇಸ್ ಕ್ರಿಯೇಟಿಂಗ್ ಆರ್ಟ್ ವರ್ಕ್ಸ್. AI ಎಷ್ಟೋ ಆರ್ಟ್ ವರ್ಕ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. NFT ಅನ್ನೋ ಟ್ರೆಂಡ್ ಬಂತು, ಅದರಲ್ಲೂ ಡಿಜಿಟಲ್ ಆರ್ಟ್ ವರ್ಕ್ಸ್ ಜಾಸ್ತಿ. ಸೊ ನನಗೆ ಇತ್ತೀಚೆಗೆ ತುಂಬ ಜನ ಕೇಳಿದರು ಏನು ಅನಿಸುತ್ತೆ ಅಂತ ಹೇಳಿ. ಅಫ್ಕೋರ್ಸ್ ದೇರ್ ಇಸ್ ಅ ಬಿಗ್ ಥ್ರೆಟ್, ಭಾಳಷ್ಟು ಕ್ಷೇತ್ರಗಳಲ್ಲಿ ಥ್ರೆಟ್ ಅನ್ನುವಂಥದ್ದು ಇದೆ. ನನ್ನ ಆನೆಸ್ಟ್ ಒಪಿನಿಯನ್ ಏನು ಅಂತಂದರೆ, ಆರ್ಟ್ ಕಲಾಕ್ಷೇತ್ರಕ್ಕೆ ಇದು ಥ್ರೆಟ್ ಕೊಡಲ್ಲ ಅನ್ನುವಂಥದ್ದು. ಯಾಕೆ ಅಂತಂದರೆ ಹ್ಯೂಮನ್ ಟಚ್ ಇದೆ ಡೆಫಿನೆಟ್ಲಿ. ಆಮೇಲೆ ಈಗ ಆ್ಯಸ್ ಅ ಸ್ಪೀಡ್ ಪೇಂಟರ್ ಫಾರ್ ಎಕ್ಸಾಂಪಲ್, ನನಗೆ ಏನೋ ಒಂದು ಅಲ್ಪ ಸ್ವಲ್ಪ ಸಕ್ಸಸ್ ಸಿಕ್ಕಿದೆ ಕಳೆದ 13 ವರ್ಷದಲ್ಲಿ. ಅಂದರೆ ಕಾರಣ ಏನು ಅಂತಂದರೆ ಇಟ್ ಈಸ್ ಅ ವೆರಿ ಯುನೀಕ್ ಅಬಿಲಿಟಿ ಆರ್ ಟ್ಯಾಲೆಂಟ್ ಅನ್ನುವಂಥದ್ದು. ಅಫ್ಕೋರ್ಸ್ ಪ್ರೆಸೆಂಟೇಷನ್ ಆಫ್ ಆರ್ಟ್. ಹಾಂ, ಬಟ್ ವಾಟ್ ಈಸ್ ದ ಯುನೀಕ್ನೆಸ್ ಆಫ್ AI? ಈಗ 1 ಕೋಟಿ ಜನ ಇದ್ದಾರೆ ಅಂದರೆ 1 ಕೋಟಿ ಜನ ಕೂಡ ಒಂದೇ ಆರ್ಟ್ ವರ್ಕ್ ಅಥವಾ ಒಂದು ಕ್ಲಿಕ್ ಆಫ್ ದ ಬಟನಲ್ಲಿ ಆರ್ಟ್ ಕ್ರಿಯೇಟ್ ಮಾಡ್ಬೋದು ಅಂದರೆ ಅಲ್ಲಿ ಯುನೀಕ್ನೆಸ್ ಎಲ್ಲಿ ಉಳಿತು ಅಲ್ವಾ? ಈಗ AI ಶುರು ಆಗ್ತಾ ಇದೆ ಅಷ್ಟೇ, ಶುರು ಆಗಿದೆ. ಇನ್ನೊಂದು 5 ವರ್ಷ ಬಿಟ್ಟರೆ ಎಲ್ಲರೂ ಯೂಸ್ ಮಾಡ್ತೀವಿ ನಾವು ಅಂತ ಇಟ್ಕೊಳ್ಳಿ AI. ನಾವು ಎಲ್ಲರೂ ಕೂತ್ಕೊಂಡು ಒಂದು ಕ್ಲಿಕ್ ಹೀಗೆ ಮಾಡಿಬಿಟ್ಟು ಒಂದು ಆರ್ಟ್ ಕ್ರಿಯೇಟ್ ಮಾಡ್ಬೋದು ಅಂತಂದರೆ ಆ ಆರ್ಟ್ ವರ್ಕಿಗೆ ಎಷ್ಟು ಇಂಪಾರ್ಟೆನ್ಸ್ ಉಳಿಯುತ್ತೆ? ಉಳಿಯಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಒಂದು ಜೆರಾಕ್ಸ್ ಮೆಷಿನ್ ತಾನೇ. ಎಲ್ಲಿ ಇಂಪಾರ್ಟೆನ್ಸ್ ಇರುತ್ತೆ? ವೆನ್ ಸಂಬಡಿ ಡಸ್ ಇಟ್, ಅವರ ಲೈಫ್ ಎಕ್ಸ್ಪೀರಿಯನ್ಸ್, ಅವರ ಯುನೀಕ್ನೆಸ್ಸನ್ನು, ಆ ಹ್ಯೂಮನ್ ಟಚ್ ನೀವು ಹೇಳಿದಾಗೆ ಅದು ಹಾಕೊಂಡು ಮಾಡಿದಾಗ ಇಟ್ ಈಸ್ ಯುನೀಕ್. ಸೊ ಇನ್ನವೇ ಇದು ಬಂದು ಇನ್ನು ಇದಕ್ಕಿನ್ನೂ ಜಾಸ್ತಿ ನನ್ನ ಪ್ರಕಾರ ಜಾಸ್ತಿನೇ ಆಗುತ್ತೆ ಇನ್ಫ್ಯಾಕ್ಟ್. ಯಾಕೆಂದರೆ ಇನ್ನು ಇವಾಗ ಮೋಸ್ಟ್ಲಿ ಒಂದಿಷ್ಟು ಜನ AI ಕಡೆ ಹೋದರೆ ಈ ಕಡೆ ಉಳಿದವರೇ ವಿಲ್ ಬಿಕಮ್ ಅ ವೆರಿ ಸ್ಪೆಷಲ್ ಟ್ಯಾಲೆಂಟ್ ಅಲ್ವಾ? ಐ ಥಿಂಕ್ ಆಸ್ ಅ ಪರ್ಫಾರ್ಮಿಂಗ್ ಆರ್ಟ್ ದಿಸ್ ಇಸ್ ಗೇನಿಂಗ್ ಮೋರ್ ಪಾಪ್ಯುಲಾರಿಟಿ. ಅಂದರೆ ಇದನ್ನ ಮೇ ಬಿ ಯಾರೋ ಪೋಸ್ಟರ್ ಡಿಸೈನರ್ಸ್ಗೆ ಅದು ಆ ಥರ ಸ್ವಲ್ಪ ಎಫೆಕ್ಟ್ ಮಾಡ್ಬೋದೇನೋ. ಎಸ್, ಕೆಲವು ಕ್ಷೇತ್ರಗಳನ್ನ ಹೇಳಿದಾಗೆ ಡೆಫಿನೆಟ್ಲಿ ಪೋಸ್ಟರ್ ಡಿಸೈನ್, ಇವಾಗ ಗ್ರಾಫಿಕ್ ಡಿಸೈನರ್ ಅಂತ ಇಟ್ಕೊಳ್ಳಿ. ಬಹುಶಃ 10 ಜನ ಗ್ರಾಫಿಕ್ ಡಿಸೈನರ್ ಇದ್ದಲ್ಲಿ ಇವಾಗ ಮೇ ಬಿ ಯು ಜಸ್ಟ್ ನೀಡ್ 5, ಬಿಕಾಸ್ ಅವ್ರ ಕೆಲಸನೇ ಸುಲಭ ಆಗಿಬಿಡ್ತಲ್ವಾ. ಇನ್ನು ಉಳಿದವ್ರು ಯಾಕೆ ಅನ್ನುವಂಥದ್ದು. ಎಲ್ಲಿ ಡಿಜಿಟಲ್ ಡಿಪೆಂಡೆನ್ಸಿ ಜಾಸ್ತಿ ಇದೆ ಅಲ್ಲಿ ಇದರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಕರೆಕ್ಟ್. ನನ್ನ ಆರ್ಟ್ ವರ್ಕಲ್ಲಿ ಡಿಜಿಟಲ್ ಡಿಪೆಂಡೆನ್ಸಿ ಜಾಸ್ತಿ ಇಲ್ಲ, ನಾನು ಯೂಸ್ ಮಾಡ್ತೀನಿ ಅಷ್ಟೇ. ಬಟ್ ನಾನು ಮಾಡೋದು ಹ್ಯಾಂಡ್ painting. There you are the wow Human factor touch and ಇದೆ. the skill you have is Yes. the wow factor. Yes, definitely. Favorite painting? The most ಅಂದ್ರೆ ಇಲ್ಲಿವರೆಗೆ ಎಷ್ಟು ಸಾವಿರ ಮಾಡಿರ್ಬೋದು? ಅಯ್ಯೋ, ಹೌದಲ್ವಾ? ನಾನು 10,000. ನಾನು ಮೊನ್ನೆ ಕೂತ್ಕೊಂಡು ನೋಡ್ತಾ ಇದ್ದೆ, ಇವಾಗ 14 ವರ್ಷದಲ್ಲಿ ಸುಮಾರು 1,000 ಶೋ ಮಾಡಿದ್ದೀನಿ. ನನಗೆ ಪ್ರತಿ ಶೋದು ರೆಕಾರ್ಡ್ ಇದೆ, ನಾನು ಯಾವ ದಿನ ಎಲ್ಲಿ ಶೋ ಮಾಡಿದ್ದೀನಿ, ಏನು ಪೇಂಟಿಂಗ್ ಮಾಡಿದ್ದೀನಿ ಅಂತ ಹೇಳಿ. ಇಟ್ಸ್ ವೆರಿ ಸರ್ಪ್ರೈಸಿಂಗ್. ಬಟ್ ಅದು ನನಗೆ HR ನಾನು ಆಗಿದ್ದೆ ಅಲ್ವಾ IBM ಅಲ್ಲಿ, ಅಲ್ಲಿಂದ ಬಂದಂಥ ಹ್ಯಾಬಿಟ್, ಒಂದು ಎಕ್ಸೆಲ್ ಫೈಲಲ್ಲಿ ಶೋ ಆದ ಕೂಡಲೇ ಈ ದಿನ ಇಲ್ಲಿ ಶೋ ಮಾಡಿದೆ, ಇಷ್ಟು ಪೇಂಟಿಂಗ್ ಮಾಡಿದೆ ಅಂತ. ಸೊ ಒಂದೊಂದು ಶೋನಲ್ಲಿ 2 ಪೇಂಟಿಂಗ್ ಅಂತ ಆವ್ರೇಜ್ ತಗೊಂಡ್ರು. ಓ ಮೈ ಗಾಡ್, 2,000 ಲೈವ್ ಆರ್ಟ್ ವರ್ಕ್ಸ್. ಸ್ವಲ್ಪ ಕೈ ತೋರಿಸಿ, ಕೈ ಕೊಡ್ಕೊಂಬಿಡಿ. ಆಲ್ಮೋಸ್ಟ್ 2,000 ಲೈವ್ ಆರ್ಟ್ ವರ್ಕ್ಸ್. ಆಲ್ಮೋಸ್ಟ್. ನೌ ಹೌ ವಿಲ್ ಯು ಗೋ ಲುಕ್ ಬ್ಯಾಕ್ ಅಂಡ್ ಯಾವ್ದು ನನ್ನ ಫೇವ್ರೇಟ್ ಅಂತ ಪಿಕ್ ಮಾಡ್ತೀರಿ ವಿಲಾಸ್ ಜಿ? ತುಂಬಾ ಇದೆ, ಬಟ್ ಐ ಥಿಂಕ್ ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್, ಕೆಲವು ಫೇವ್ರೇಟ್ಗಳಲ್ಲಿ ಅಮ್ಜದ್ ಖಾನ್ ಗಬ್ಬರ್ ಸಿಂಗ್ ಅವ್ರದ್ದು ಇಂಡಿಯಾಸ್ ಗಾಟ್ ಟ್ಯಾಲೆಂಟಲ್ಲಿ ಫಸ್ಟ್ ರೌಂಡಲ್ಲಿ ನಾನು ಮಾಡಿದಂಥ ಆರ್ಟ್ ವರ್ಕ್, ಮತ್ತು ಏಷ್ಯಾಸ್ ಗಾಟ್ ಟ್ಯಾಲೆಂಟಲ್ಲಿ ಜೋಕರ್ ಮಾಡಿದ್ದು ನನಗೆ ತುಂಬ, ಇದು 2 ನಾನು ತುಂಬ ಇಷ್ಟಪಟ್ಟು ನಾನು ಮಾಡಲೇಬೇಕು ಅಂತ ಹೇಳಿ. ಆ್ಯಂಡ್ ದೆರ್ ಇಸ್ ಅ ವೆರಿ ಸ್ಪೆಷಲ್ ರೀಸನ್. ಫಸ್ಟ್ ನೀವು ರಿಯಾಲಿಟಿ ಶೋ ಹೋಗಿ ಮಾಡಿದಾಗೆಲ್ಲ ದೊಡ್ಡ ದೊಡ್ಡ ಹೀರೋಗಳನ್ನು ಪೇಂಟ್ ಮಾಡೋದೇ ಜಾಸ್ತಿ. ಅಮಿತಾಬ್ ಬಚ್ಚನ್, ಡಾಕ್ಟರ್ ರಾಜ್ಕುಮಾರ್, ಹೀಗೆ ರಜನಿಕಾಂತ್, ಮಾಸ್, ಆಮೇಲೆ ಹೀರೋ ರೋಲ್ ಪ್ಲೇ ಮಾಡಿದವರನ್ನು. ನಾನು ಅಂದ್ಕೊಂಡೆ ಅವಾಗ, ಯಾಕೆ ನಾವು ಹೀರೋಗಳನ್ನೇ ಪೇಂಟ್ ಮಾಡಬಾರ್ದು? ನೆಗೆಟಿವ್ ರೋಲ್ ಪ್ಲೇ ಮಾಡಿದವರು ಕೂಡ ಆಕ್ಟರ್ಸೇ ತಾನೆ. ದೇ ಆರ್ ಆಲ್ಸೋ ಈಕ್ವಲಿ ಆರ್ ಸಮ್ಟೈಮ್ಸ್ ಬೆಟರ್ ಆಕ್ಟರ್ಸ್. ಇನ್ಫ್ಯಾಕ್ಟ್ ಇವರಿದ್ರೇನೆ ಇವರಿಗೆ ಎಕ್ಸಾಕ್ಟ್ಲಿ. ಸೊ ನಾನು ನೋಡಿ 2 ಕಡೆ ಕೂಡ ಪೇಂಟ್ ಮಾಡಿದವರು ನೆಗೆಟಿವ್ ರೋಲ್ ಪ್ಲೇ ಮಾಡಿದವರು. ಒಂದು ಜೋಕರ್ ಕ್ಯಾರೆಕ್ಟರ್, ಒನ್ ಮೋರ್ ಇಸ್ ಅ ಗಬ್ಬರ್ ಸಿಂಗ್. ಗ್ರೇಟೆಸ್ಟ್ 2 ನೆಗೆಟಿವ್ ಕ್ಯಾರೆಕ್ಟರ್ಸ್ ಇನ್ ದ ಹಿಸ್ಟ್ರಿ ಆಫ್ ಸಿನಿಮಾ. ಸೊ ಅದು ಮಾಡಬೇಕು ಅಂತ ಹೇಳಿ ಮಾಡಿದೆ. ಫೇವ್ರೇಟ್ಸ್, ಐ ಥಿಂಕ್ ಒನ್ ಮೋರ್ ಫೇವ್ರೇಟ್ ಈಸ್ ಎಕ್ಸ್ಪೀರಿಯನ್ಸ್ ವೈಸ್ ಲೇ ಇನ್ಫ್ಯಾಕ್ಟ್ ಲೇನಲ್ಲಿ 14,000 ಫೀಟ್ ಅಬೌವ್ ಸಿ ಲೆವೆಲ್ ಪ್ಲೇಸ್ ಅದು ಇರುವಂಥದ್ದು. ಅಲ್ಲಿ ನಮ್ಮ ಇಂಡಿಯನ್ ಆರ್ಮಿಗೆ ನಾನು ಕಾರ್ಗಿಲ್ ದಿನಾಚರಣೆ ದಿನ ಪೇಂಟಿಂಗ್ ಮಾಡಿದೆ. ಆಡಿಯನ್ಸಲ್ಲಿ 5,000 ಜನ ಇಂಡಿಯನ್ ಆರ್ಮಿ ಕೂತಿದ್ದಾರೆ.
ಆ ಫೀಲಿಂಗೇ ಬೇರೆ. ಹಿಮಾಲಯ ಪರ್ವತಗಳೆಲ್ಲ ಸುತ್ತ ಅಲ್ಲಿ ಪೇಂಟಿಂಗ್ ಮಾಡುವಂಥದ್ದು ಅವರು ನೀವು ಎಕ್ಸ್ಟ್ರಾರ್ಡಿನರಿ. ಐ ಮೀನ್ ಆ ಫೀಲಿಂಗ್ ಐ ಥಿಂಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಈ ಮಕ್ಕಳಿಗೆಲ್ಲ ನಾನು ಕೆಲವು ಶೋ ಮಾಡ್ತೀನಿ ಅಂತ ಹೇಳ್ದೆ ಅಲ್ಲ, ಐ ಥಿಂಕ್ ಇದೆಲ್ಲ ನನ್ನ ಕೆಲವು ಫೇವ್ರೇಟ್ಸು. ಅದೇ ರೀತಿ NBA ಹಾಫ್ ಟೈಮ್ ಶೋ ಅಂತ ಹೇಳಿ ಅಮೇರಿಕಾದಲ್ಲಿ ಆದಾಗ, ಅದು NBA ಈಸ್ ಅ ಬಾಸ್ಕೆಟ್ಬಾಲ್ ಕಂಪ್ಲೀಟ್ಲಿ ಅಮೇರಿಕನ್ ಗೇಮ್. ಅಲ್ಲಿ ಆ್ಯಸ್ ಅನ್ ಇಂಡಿಯನ್ ಅಲ್ಲಿ ನನಗೆ ಅಲ್ಲಿ ಅವ್ರ ಇಂಟ್ರೊಡಕ್ಷನ್ ಕೂಡ ಹಾಗೆ ಮಾಡಿದರು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ವಿಲಾಸ್ ನಾಯಕ್ ಆಲ್ ದಿ ವೇ ಫ್ರಮ್ ಇಂಡಿಯಾ ಅಂತ. ನನಗೆ ಜಾಸ್ತಿ ಪ್ರೆಷರು, ಫುಲ್ ಅಮೇರಿಕನ್ ಕ್ರೌಡ್ ಇದೆ, ಆಲ್ ದಿ ವೇ ಫ್ರಮ್ ಇಂಡಿಯಾ ಅಂತ ಹೇಳಿ ನಾನು ಹೋಗಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಹೆಂಗಿರುತ್ತೆ. ಇಟ್ಸ್ ಅ ಪ್ರೆಷರ್ ಅಲ್ಲ, ಒಬ್ಬ ನಾನು ದೇಶನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅನ್ನೋ ಆ ಒಂದು ಫೀಲಿಂಗಲ್ಲಿ ಪರ್ಫಾರ್ಮ್ ಮಾಡಿದೆ. ಐ ಥಿಂಕ್ ಎಕ್ಸ್ಟ್ರೀಮ್ಲಿ ಮೆಮೊರೇಬಲ್ ಪರ್ಫಾರ್ಮೆನ್ಸ್. ಅಲ್ಲಿ ಟಿಮ್ ಡಂಕನ್ ಅಂತ ಹೇಳಿ ನನಗೆ ಅವ್ರು ಮೆಸೇಜ್ ಮಾಡಿದಾಗ, ಇಟ್ಸ್ ಅ ಟಿಮ್ ಡಂಕನ್ ರಿಟೈರ್ಮೆಂಟ್ ಗೇಮ್ ಅಂತ ಅಂದರು. ಐ ವಾಸ್ ಲೈಕ್, ಹೂ ಇಸ್ ಟಿಮ್ ಡಂಕನ್ ಅಂತ ಗೂಗಲ್ ಮಾಡಿ ನೋಡ್ತೀನಿ. ಓ ಮೈ ಗಾಡ್, ಟಿಮ್ ಡಂಕನ್ ಈಸ್ ಲೈಕ್ ದ ಸಚಿನ್ ತೆಂಡೂಲ್ಕರ್ ಆಫ್ ಕ್ರಿಕೆಟ್, ಲೆಜೆಂಡ್. ಅವರ ಲಾಸ್ಟ್ ರಿಟೈರ್ಮೆಂಟ್ ಗೇಮು ಟೆಕ್ಸಸಲ್ಲಿ ಆಗಿದ್ದು. ಓಹೋಹೋ, ಇದನ್ನು ಬಿಡುವಂಥ ಮಾತೇ ಇಲ್ಲ. ಅಫ್ಕೋರ್ಸ್ ಅದನ್ನು ಒಂದು ವಾರದ ಟೈಮಲ್ಲಿ ಅವ್ರು ನೋಟಿಸ್ ಕೊಟ್ಟಿದ್ದು. ಸೊ ಹೋಗಿ ಪರ್ಫಾರ್ಮ್ ಮಾಡಿದೆ. ಟಿಮ್ ಡಂಕನ್ ಅವ್ರದ್ದು ಪೇಂಟಿಂಗ್ ಮಾಡಿದೆ. ಆ ಪೇಂಟಿಂಗನ್ನು ಅವರು ಆಮೇಲೆ ಆಕ್ಷನ್ ಮಾಡಿ, ಐ ಥಿಂಕ್ ಇಟ್ ವೆಂಟ್ ಫಾರ್ ಅ ವೆರಿ ಹ್ಯೂಜ್ ಅಮೌಂಟ್, $20,000 ಸಮಥಿಂಗ್ ಹೋಯಿತು. ಅದು ಆಕ್ಷನಿಗೆ ಹೋಯಿತು. ಸೊ ಈ ಥರ ತುಂಬ ಕಡೆ ಆಕ್ಷನ್ ಕೂಡ ಆಗುತ್ತೆ. ಸೊ ಐ ಥಿಂಕ್ ಇದೆಲ್ಲ ಕೆಲವು ಮೆಮೊರೇಬಲ್ ಪರ್ಫಾರ್ಮೆನ್ಸಸ್. ಅಮೇಝಿಂಗ್. ಒಂದು ಫ್ಯೂ ಟಿಪ್ಸ್ ಫಾರ್ ಸ್ಪೀಡ್ ಪೇಂಟಿಂಗ್. ಯಾರೋ ನಿಮ್ಮನ್ನು ನೋಡಿ ದೂರದಿಂದ ಏಕಲವ್ಯ ಆಗಬೇಕಂತ ಇರೋರಿಗೆ. ಅಯ್ಯೋ, ಆ್ಯಕ್ಚುಲಿ ತುಂಬ ಜನ ಇವಾಗ ಶುರು ಮಾಡಿದ್ದಾರೆ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 100-150 ಜನ ಯಂಗ್ಸ್ಟರ್ಸ್ ಸ್ಪೀಡ್ ಪೇಂಟಿಂಗನ್ನು ಶುರು ಮಾಡಿದ್ದಾರೆ. ಒಂದು ಟಿಪ್ಸ್ ಫಾರ್ ಸ್ಪೀಡ್ ಪೇಂಟಿಂಗ್ ವಿಲ್ ಬಿ ಸಿಂಪ್ಲಿಫೈ ಅನ್ನುವಂಥದ್ದು. ನಾನು ಆಗ ಏನು ಹೇಳಿದೆ, ಐ ಥಿಂಕ್ ಇಷ್ಟು ಶೇಪ್ಸನ್ನು ಕ್ರಿಯೇಟ್ ಮಾಡೋದು ಆ್ಯಂಡ್ ಹ್ಯಾವ್ ಅ ಲಾರ್ಜರ್ ವ್ಯೂ ಅಂತ ಹೇಳಿ. ಸೇಮ್ ಅದೇ ಒಂದು ಟೋನಲ್ಲಿ ಹೋಗಬೇಕಂದ್ರೆ ಸಿಂಪ್ಲಿಫಿಕೇಷನ್ ಅನ್ನುವಂಥದ್ದು. ಅಂದರೆ ನೀವು ಪೇಂಟಿಂಗನ್ನು ಕ್ರಿಯೇಟ್ ಮಾಡುವಾಗ 1000 ಟೋನ್ ಇರುತ್ತೆ ಬೇರೆ ಬೇರೆ. ಈಗ ಇಲ್ಲಿ ಲೈಟ್ ಇದೆ, ಡಾರ್ಕ್ ಇದೆ, ಒಂದು 1000 ಟೋನ್ ಇರುತ್ತೆ ಒಂದು ಮುಖದಲ್ಲಿ ನೀವು ನೋಡೋಕ್ಕೆ ಹೋದರೆ, ಅಥವಾ ಯಾವುದೋ ಒಂದು ಸೀನರಿಯಲ್ಲಿ. ಯು ಹ್ಯಾವ್ ಟು ಸಿಂಪ್ಲಿಫೈ ಆ್ಯಂಡ್ ಕ್ರಿಯೇಟ್ ಇಟ್ ಇನ್ ಜಸ್ಟ್ 3 or 4 ಶೇಡ್ಸ್ ಅಷ್ಟೇ. ಸೊ ನಾವು ಅದಕ್ಕೆ ಫೋಟೋಶಾಪಲ್ಲಿ ಪೋಸ್ಟರೈಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಸೊ ಒಂದು ಇಮೇಜನ್ನು ಹಾಕಿ ಪೋಸ್ಟರೈಸ್ ಅಂತ ಮಾಡಿದರೆ ಇಟ್ ವಿಲ್ ಕಮ್ ಆಸ್ ಅ ಪೋಸ್ಟರ್. ಸೊ ಅದರಲ್ಲಿ ಜಸ್ಟ್ ಒಂದು 2-3 ಶೇಡ್ ಇರುತ್ತೆ ಅಷ್ಟೇ, ಕೆಲವೊಮ್ಮೆ ಜಸ್ಟ್ ಡಾರ್ಕ್ ಲೈಟ್ ಅಷ್ಟೇ. ಸೊ ಇಟ್ ಬಿಕಮ್ಸ್ ಸಿಂಪಲ್. ಸೊ ಯು ಹ್ಯಾವ್ ಟು ಸಿಂಪ್ಲಿಫೈ ಎವ್ರಿಥಿಂಗ್ ಆ್ಯಂಡ್ ದೆನ್ ಪೇಂಟ್ ಇಟ್, ಸ್ಟಾರ್ಟ್ ಆ್ಯಂಡ್ ಹ್ಯಾವ್ ದ ಕರೇಜ್. ನಿಮಗೆ ಆ ಒಂದು ನಂಬಿಕೆ ಇರಬೇಕು, ನಾನು ಮಾಡ್ತೀನಿ ಅಂತ ಹೇಳಿ. ಇಲ್ಲಾಂದರೆ ಸ್ಟೇಜ್ಗೆ ಹೋಗಿ ನಿಮಗೆ 5 ನಿಮಿಷದಲ್ಲಿ ಮ್ಯೂಸಿಕ್ ಮುಗಿಯುತ್ತೆ, ಅದು ಮುಗಿಯುತ್ತೆ ಅನ್ನುವಂಥ ನರ್ವಸ್ನೆಸ್ ಅದು ಯಾವತ್ತೂ ಇರುತ್ತೆ. ಈಗಲೂ ನನಗೆ ಈಗಲೂ ಈಗ ನಾಳೆ ಸ್ಟೇಜಿಗೆ ಹೋದರೂ ನನಗೆ ಅದು ಆ ಹೆದರಿಕೆ ಇರುತ್ತೆ. ಐ ಥಿಂಕ್ ಆ ಒಂದು ಸ್ವಲ್ಪ ಹೆದರಿಕೆ ಅನ್ನುವಂಥದ್ದು ಕೂಡ ಯಾವತ್ತೂ ಇರಬೇಕು. ಓವರ್ ಕಾನ್ಫಿಡೆನ್ಸ್ ಆಗಿ ಸ್ಟೇಜಿಗೆ ಹೋದರೆ ಇಟ್ಸ್ ನಾಟ್ ಇಟ್ ಆಲ್ ಗುಡ್. ನಾನು ನೋಡಿದ್ದೀನಿ ಎಷ್ಟೋ ಕಡೆ, ನಾನು ಇಷ್ಟು ಶೋ ಮಾಡಿದೆ, ಅಷ್ಟು ಶೋ ಮಾಡಿದೆ ಅಂತೇಳಿ ಹೋದರೆ ಇಟ್ಸ್ ಆಫ್ ನೋ ಯೂಸ್. ನೀವು 2000 ಪೇಂಟಿಂಗ್ ಮಾಡಿದ್ದಿದ್ರೆ ಅದು ಯು ಕೀಪ್ ಇಟ್ ಇನ್ ಯುವರ್ ಹೋಮ್. ನೆಕ್ಸ್ಟ್ ಪೇಂಟಿಂಗ್ ಮಾಡಬೇಕಿದ್ರೆ ನಿಮ್ಗೆ ಅದರಲ್ಲಿ ಪ್ರಾಕ್ಟೀಸ್ ಇಲ್ಲ, ಪ್ರಿಪ್ರೇಷನ್ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಹಿಟ್. ಡೆಫಿನೆಟ್ಲಿ ಆಗಲ್ಲ. ನಾನೇ ನೋಡಿದ್ದೀನಿ. ನಾನು 2-3 ಶೋ, ಕಾರ್ಪೊರೇಟ್ ಶೋ, ಕೆಲವೊಮ್ಮೆ 5-5 ದಿನ ಟ್ರಾವೆಲಲ್ಲಿ ಶೋಸ್ ಇರುತ್ತೆ. ಆವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಆವಾಗ ನನಗೆ ಗೊತ್ತಾಗುತ್ತೆ ನಾನು ಅಂದ್ಕೊಂಡಷ್ಟು ಚೆನ್ನಾಗಿ ಬರೋದಿಲ್ಲ ಪೇಂಟಿಂಗ್. ಸೊ ನೀವು ಎಷ್ಟೇ ದೊಡ್ಡ ಕಲಾವಿದಾಗಿ ಏನೇ ಆಗಿ, ಪ್ರಾಕ್ಟೀಸ್ 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 ಸ ಮಸ್ಟ್. ನಿಮ್ಗೆ ಅಸಿಸ್ಟೆನ್ಸ್ ಇದ್ದಾರಾ? ಅಂದರೆ ಅವರೇ ಕಲರ್ ಮಿಕ್ಸ್ ಮಾಡೋದಾ, ನೀವೇನಾ? ನಾನೇ ಮಾಡೋದು. ಫೋನ್ ಅಟೆಂಡ್ ಮಾಡೋದು, ಮೇಲ್ಸ್ ಎಲ್ಲ ಮಾಡೋದು ನಾನೇ. ಆ್ಯಕ್ಚುಲಿ ನನಗೆ ಫಸ್ಟಿಗೆ ಒಂದು ಭಾಳ ದೊಡ್ಡ ಏಜೆನ್ಸಿ ಮುಂಬೈ, ಅವ್ರು ನನ್ನ ಮ್ಯಾನೇಜ್ ಮಾಡ್ತಾಯಿದ್ರು 1.5 ವರ್ಷ. ಆಮೇಲೆ ನನಗೆ ಬೇಡ ಅಂತ ಯಾವುದೋ ಕಾರಣಕ್ಕೆ ಅನ್ನಿಸ್ತು. ಅಲ್ಲಿಂದ ಬಿಟ್ಟವನು ಕಳೆದ 12 ವರ್ಷ ನಾನೇ ಮ್ಯಾನೇಜ್ ಮಾಡೋದು. ಸಿ ಅಗೇನ್ ಆ್ಯಸ್ ಎ ಸೆಡ್, ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ IBM ಅಲ್ಲಿ HR ಆಗಿದ್ದಿದ್ದು ನನಗೆ ಇವಾಗ ಹೆಲ್ಪ್ ಆಗ್ತಾ ಇದೆ. ಇಲ್ಲಾಂದರೆ ಎಷ್ಟೋ ಆರ್ಟಿಸ್ಟ್ಗಳು, ಐ ಆಮ್ ಸೇಯಿಂಗ್ ಪೇಂಟರ್ಸ್, ನೀವು ಈ ಥರ ಕೂತ್ಕೊಂಡು ಮಾತಾಡ್ಸಿದ್ರೆ ಅವರು ಮಾತಾಡೋದು ಇಲ್ಲ. ಬಿಕಾಸ್ ಭಾಳಷ್ಟು ಜನ ಆರ್ಟಿಸ್ಟ್ಗಳು ಇಂಟ್ರೋವರ್ಟ್. ಈವನ್ ನಾನು ಕೂಡ ಇಂಟ್ರೋವರ್ಟ್ ಆಗಿದ್ದೆ ಚಿಕ್ಕನಿದ್ದಾಗ, ಇವಾಗ ಸ್ವಲ್ಪ ಎಕ್ಸ್ಟ್ರೋವರ್ಟ್ ಥರ. ಬಟ್ ಥ್ಯಾಂಕ್ಸ್ ಟು ದ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಆಮೇಲೆ ನಾನು ಕೋರ್ಸ್ ಕೂಡ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಮಾಡಿದ್ದು. ಸೊ ಅಲ್ಲಿ ನೀವು ಜನರೊಟ್ಟಿಗೆ ಮಾತಾಡಬೇಕು, ಅದು ಇದು ಅಂತ ಹೇಳಿ. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ಆವಾಗ ಅನ್ನಿಸ್ತಾ ಇತ್ತು, ಅಯ್ಯೋ ನಾನು 5 ವರ್ಷ ವೇಸ್ಟ್ ಮಾಡಿದ್ನೋ ಕಂಪೆನಿಗೆ ಹೋಗಿ, ಅಥವಾ ಈ 2 ವರ್ಷ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಮಾಡಿ ಎಲ್ಲ ವೇಸ್ಟ್ ಮಾಡಿದ್ನೋ, ಆರ್ಟೆ ಮಾಡ್ಬೋದಿತ್ತಲ್ಲ ಅಂತ. ಬಟ್ ಈಗ ಅನಿಸ್ತಾ ಇದೆ, ಇಲ್ಲ, ಆ 7 ವರ್ಷ ಏನಿದೆ, ಆ ಡಿಟೂರ್ ಆಯ್ತಲ್ಲ, ಆಚೀಚೆ ಹೋಗಿ ಬಂದೆ, ಇಟ್ಸ್ ಆ್ಯಕ್ಚುಲಿ ಹೆಲ್ಪಿಂಗ್ ಮೀ ನಾವು. ಇವಾಗ ನಾನೆಲ್ಲೋ US ಅಲ್ಲಿ ಹೋಗ್ಬಿಟ್ಟು ಶೋ ಮಾಡ್ತೀನಿ, ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ ಅಂದರೆ ನಾನು ಮಾತಾಡಬೇಕಂದ್ರೆ ಕಾನ್ಫಿಡೆನ್ಸ್ ಬೇಕು. ಐ ಥಿಂಕ್ ಹೆಲ್ಪ್ ಆಗ್ತಾ ಇದೆ. ಸೊ ಯು ವಿಲ್ ನೆವರ್ ಚೇಂಜ್ ಯುವರ್ ಲೈಫ್ ಅಂಟಿಲ್ ಯು ಚೇಂಜ್ ಯುವರ್ ಡೈಲಿ ಹ್ಯಾಬಿಟ್ಸ್. ಓ ಯಾ. ಆಲ್ ಸಕ್ಸಸ್ಫುಲ್ ಪೀಪಲ್
ದೇ ಹ್ಯಾವ್ ಸಮ್ ಡೈಲಿ ಹ್ಯಾಬಿಟ್ಸ್ ದಟ್ ಅವರು ಅದನ್ನ ಬಿಟ್ಟು ಈ ಕಡೆ ಆ ಕಡೆ ಅಳ್ಳಾಡಲ್ಲ. ನಿಮ್ದೇನು? ಅಯ್ಯೋ ತುಂಬ ಕೆಟ್ಟ ಒಳ್ಳೆ ಕ್ವೆಶ್ಚನ್, ಬಟ್ ಕೆಟ್ಟ ಆನ್ಸರ್ ಬರುತ್ತೆ ಈಗ. ಅದು ಇಟ್ಸ್ ಸೋ ಇಂಪಾರ್ಟೆಂಟ್ ನೀವು ಹೇಳಿದ್ದು. ಅಂದರೆ ಆ್ಯಸ್ ಯು ಲಿವ್ ಯುವರ್ ಲೈಫ್ ಸೊ ಯು ಕ್ರಾಫ್ಟ್ ಯುವರ್, ಆ್ಯಸ್ ಯು ಲಿವ್ ಯುವರ್ ಡೇ ಸೊ ಯು ಕ್ರಾಫ್ಟ್ ಯುವರ್ ಲೈಫ್ ಅಂತ. ಅಂದರೆ ಚಿಕ್ಕದು ಅಲ್ವಾ? ಆ್ಯಸ್ ಯು ಲಿವ್ ಯುವರ್ ಡೇ ಸೊ ಯು ಕ್ರಾಫ್ಟ್ ಯುವರ್ ಲೈಫ್. ಏನು ಲೈಫ್ ಅಂತಂದ್ರೆ ನಾವು ಅಂದ್ಕೊಳ್ತೀವಿ ಅಷ್ಟು ದೊಡ್ಡ ಗೋಲ್ ಮಾಡ್ತೀವಿ. ಇಲ್ಲ, ನೀವು ಚಿಕ್ಕದೆಲ್ಲ ಜೋಡಿಸಿದ್ರೇ ಅದು ಕಂಪ್ಲೀಟ್ ಒಂದು ಪಿಕ್ಚರ್ ಬರೋದು ನಿಮಗೆ ಅಲ್ವಾ? ಸೊ ಇಟ್ಸ್ ಐ ಥಿಂಕ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಡೈಲಿ ಸ್ಕೆಡ್ಯೂಲ್ ಅನ್ನೋದು ಏನಿದೆ ಅಂಥೇಳಿ. ನಂದು ಆನೆಸ್ಟ್ಲಿ ಹೇಳ್ತೀನಿ, ಎವ್ರಿ ಡೇ ಇಷ್ಟೇ ಹೊತ್ತಿಗೆ ನಾನು ಪೇಂಟಿಂಗ್ ಮಾಡ್ತೀನಿ ಅನ್ನುವಂಥದ್ದು ಇಲ್ಲ. ಬಟ್ ಒಂದು ವಾರ ಅಥವಾ ಒಂದು ತಿಂಗಳು ಅಂತ ತಗೊಂಡ್ರೆ ಕೆಲವೊಮ್ಮೆ ನಾನು ಏನು ಮಾಡ್ತೀನಿ ಅಂದರೆ 3-4 ದಿನ ಪೇಂಟಿಂಗೇ ಮಾಡೋದಿಲ್ಲ. ಬಟ್ ಐ ಥಿಂಕ್ ಇನ್ ಒನ್ ವೇ ಇಟ್ ಈಸ್ ಗುಡ್. ಆವಾಗ ನನಗೇನಾಗುತ್ತೆ, ಒಂದು 4-5 ದಿನ ಆದಮೇಲೆ ನನಗೆ ಇರಿಟೇಷನ್ ಶುರು ಆಗುತ್ತೆ, ನಾನೇನು ಮಾಡ್ತಾಯಿಲ್ಲ, ಪೇಂಟಿಂಗ್ ಮಾಡ್ತಾಯಿಲ್ಲ. ಅಥವಾ ಅದು ಐ ಥಿಂಕ್ ಸಮ್ವೇರ್ ಆ ಪೀರಿಯಡ್ ಆಫ್ ನಥಿಂಗ್ನೆಸ್ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಸ್ವಲ್ಪ ಮಟ್ಟಿಗೆ, ಎಸ್ಪೆಷಲಿ ಫಾರ್ ಕ್ರಿಯೇಟಿವ್ ಪೀಪಲ್ ಲೈಕ್ ಅಸ್. ಬಿಕಾಸ್ ನಾವು ಕಾರ್ಪೊರೇಟ್ ಎಂಪ್ಲಾಯೀಸ್ ಅಲ್ಲ, ಪ್ರತಿದಿನ ಎದ್ದು ಬೆಳಿ ಕೂತ್ಕೊಂಡು ಮಾಡೋದಕ್ಕೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ಸ್ವಲ್ಪ ಒಮ್ಮೊಮ್ಮೆ ಇನ್ಸ್ಪಿರೇಷನ್, ಖುಷಿ ಆಗೋದು, ಅದೇನೋ ಒಂದು ಇನ್ಸ್ಪಿರೇಷನ್ ಅದು ಬೇಕು ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಕಾಂತಾರ ಮೂವಿ ಬಂದಾಗ ನಾನು ಮಂಗಳೂರವನೇ. ಭೂತ ಕೋಲ ನಮ್ಮ ಅಜ್ಜಿ ಮನೆಯಲ್ಲಿ, ನಮ್ಮ ಮನೆಯಲ್ಲೇ ಇದೆ, ನಾವು ಭೂತ ಇದೆ, ನಾವು ಭೂತಾರಾಧನೆ ಮಾಡ್ತೀವಿ, ಕೋಲ ಮಾಡ್ತೀವಿ ನಾವು. ಸೊ ನನಗೆ ಅದು ನೋಡಿದ ಕೂಡಲೇ ಐ ಜಸ್ಟ್ ವಾಂಟೆಡ್ ಟು ಕ್ರಿಯೇಟ್ ಸಮಥಿಂಗ್. ಇನ್ಫ್ಯಾಕ್ಟ್ ನಾನು ಅದಕ್ಕಿಂತ ಮೊದಲು, ಕಾಂತಾರ ಮೂವಿ ಬರೋದಕ್ಕಿಂತ ಮೊದಲೇ ನಾನು ಭೂತಾರಾಧನೆ ಪೇಂಟಿಂಗ್ಗಳನ್ನು ಬೇರೆ ಬೇರೆ ಕಡೆ ಮಾಡಿದ್ದೀನಿ. ಹಾಂ, ಯಕ್ಷಗಾನ, ಭೂತಕೋಲ, ಬೇರೆ ಬೇರೆ ನಮ್ಮ ಭಾರತದ ಸಂಸ್ಕೃತಿಯನ್ನು ತೋರಿಸ್ಕೊಂಡು ಬಂದಿದ್ದೀನಿ. ಬಟ್ ಅದು ನೋಡಿದ ಕೂಡ ನಂಗೆ ಅನಿಸ್ತು ಇದು ಮಾಡಲೇಬೇಕು ಪೇಂಟಿಂಗನ್ನು. ಇಮ್ಮಿಡಿಯೇಟ್ಲಿ ನಾನು ಪೇಂಟಿಂಗನ್ನು ಮಾಡಿದೆ. ಸೊ ಕೆಲವೊಂದು ಇನ್ಸಿಡೆಂಟ್ಸ್, ಕೆಲವೊಂದು ಘಟನೆಗಳು ನಮಗೆ ಆ ಇನ್ಸ್ಪಿರೇಷನನ್ನು ಕೊಡುತ್ತೆ, ಆವಾಗ ಮಾಡ್ತೀನಿ. ಬಟ್ ಈವನ್ ಅದರ್ವೈಸ್ ಡೈಲಿ ಸ್ಕೆಡ್ಯೂಲ್ ಇವಾಗ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಕಿಡ್ಸ್, ಫ್ಯಾಮಿಲಿ, ಮನೇಲಿದ್ದರೆ. ಟ್ರಾವೆಲಿಂಗಲ್ಲಿದ್ದರೆ ಅಫ್ಕೋರ್ಸ್ ಐ ವಿಲ್ ಬಿ ಟೋಟ್ಲಿ ಇನ್ ಟು ಆರ್ಟ್ ವರ್ಕ್ಸ್, ಅದು ಇದು. ತಿಂಗಳಿಗೊಂದು ಇಷ್ಟು ನನ್ನದೇ ಆದ ಒಂದು ಇಂಟ್ರೆಸ್ಟಲ್ಲಿ ನಾನು ವೀಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದನ್ನು ಮಾಡ್ತಾ ಇರ್ತೀನಿ. ಬಿಕಾಸ್ ಇಟ್ ಇಸ್ ಮೈ ಫ್ರೀಡಮ್. ಫಾರ್ ಸೋಷಿಯಲ್ ಮೀಡಿಯಾ, ಎಕ್ಸ್ಕ್ಲೂಸಿವ್ಲಿ ಫಾರ್ ಸೋಷಿಯಲ್ ಮೀಡಿಯಾ ಮಾಡೋ ಸ್ಪೀಡ್ ಪೇಂಟಿಂಗ್. ಡೆಫಿನೆಟ್ಲಿ ಹೌದು, ಅದು ನಾನು ಮಾಡ್ತಾ ಇರ್ತೀನಿ. ಸೊ ನನಗೆ ಅಪಾರ್ಟ್ ಫ್ರಮ್ ಸ್ಪೀಡ್ ಪೇಂಟಿಂಗ್, ಜನ ಏನು ಜಾಸ್ತಿ ಇವಾಗ ನೋಡಿರುವಂಥದ್ದು ಸ್ಪೀಡ್ ಪೇಂಟಿಂಗ್ ಅಲ್ವಾ? ಸೊ ಬಟ್ ಮನೇಲಿ ಕೂತ್ಕೊಂಡು ನಾನು ಸುಮ್ಮನೆ ಆರ್ಟ್ ವರ್ಕ್ ಮಾಡ್ತಾ ಇರ್ತೀನಿ, ಜಸ್ಟ್ ಟು ಎಂಜಾಯ್. ಬಿಕಾಸ್ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ, ನೀವು ಅಫ್ಕೋರ್ಸ್ ನಾನು ಇದನ್ನು ಇವಾಗ ನನ್ನ ಲೈವ್ಲಿಹುಡ್ಗೋಸ್ಕರನೂ ಮಾಡ್ತಾ ಇದ್ದೀನಿ. ಜಾಸ್ತಿ ಕಾರ್ಪೊರೇಟ್ ಶೋಸ್ ಮಾಡ್ತಾ ನಿಮಗೊಂದು ಎಲ್ಲೋ ಒಂದು ಕಡೆ ಅದು ತುಂಬ ಕಮರ್ಷಿಯಲ್ ಅಂತಲೂ ಅನಿಸ್ಬಿಡುತ್ತೆ ಅಲ್ವಾ? ಈಗ ಯಾವುದೇ ಕ್ಷೇತ್ರದಲ್ಲಿ ಕೂಡ ನೀವು ಜಾಸ್ತಿ ಅದು ಕಮರ್ಷಿಯಲ್ ಅಂತ ಅನಿಸ್ಬಿಡುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ದಟ್ ಪ್ಯೂರೆಸ್ಟ್ನೆಸ್ ಆಫ್ ಯುವರ್ ಕ್ರಾಫ್ಟ್. ಅಂದರೆ ನೀವು ಸೋಷಿಯಲ್ ಮೀಡಿಯಾನೂ ಅಲ್ಲ, ಶೋಸ್ಗೂ ಅಲ್ಲ, ಜಸ್ಟ್ ಫಾರ್ ಯುವರ್ ಸೆಲ್ಫ್ ಯು ಕ್ಯಾನ್ ಜಸ್ಟ್ ಡೂ ಸಮಥಿಂಗ್ ಅಲ್ಲ, ಹ್ಯಾಪಿನೆಸ್, ನಿಮಗೆ ನಿಮ್ಮ ಒಂದು ಆತ್ಮತೃಪ್ತಿ. ಹೌದು, ಹಾಗೆ ಮಾಡ್ತಾ ಇರ್ತೀನಿ. ಬಟ್ ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಂದು ಬಹುಶಃ ಒಂದೇ ಒಂದು, ಐ ಥಿಂಕ್ ಬಹಳಷ್ಟು ಆರ್ಟಿಸ್ಟ್ಗಳು, ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಅವನು ಅದೇ ಹೇಳ್ತಾರೆ, ಈ ಪ್ರೊಕ್ರಾಸ್ಟಿನೇಷನ್ ಆ್ಯಂಡ್ ಲೇಸಿನೆಸ್ ಅನ್ನುವಂಥದ್ದು ಬಹಳ ದೊಡ್ಡ ಇದು. ನನಗೂ ಇದೆ, ಅದು ನನಗೂ ಇದೆ, ಅಫ್ಕೋರ್ಸ್ ಇದೆ. ನಾನು ಆವಾಗಲೇ ಹೇಳಿದೆ, ಒಂದು 2-3 ವರ್ಷ ಗ್ಯಾಪ್ ಆಗಿತ್ತು ನಾನು ಇದಿಲ್ವಾಗ ಅಂತ. ಅದೇ ರೀತಿ ಬೆಂಗಳೂರು ಬಂದಾಗ ಕೂಡ ಒಂದು 5 ವರ್ಷ ಗ್ಯಾಪ್ ಆಯಿತು. ಬಿಫೋರ್ ಐ ಕುಡ್ ಡೂ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್, ಅದಕ್ಕಿಂತ ಮೊದಲು ಒಂದು 5 ವರ್ಷ ಆ ಗ್ಯಾಪ್ ಇತ್ತು. ಸೊ ಇವಾಗ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ಇಷ್ಟು ವರ್ಷ ಶೋಸ್ ಮಾಡಿದ್ದೀನಿ, ಎಲ್ಲೋ ಒಂದು ಕಡೆ ನಾನು ಏನೋ ಹೊಸ್ತನ್ನು ಮಾಡಬೇಕು, ಆ ಫೇಸಲ್ಲಿ ಇದ್ದೀನಿ ಇವಾಗ ನಾನು. ಆ್ಯಕ್ಚುಲಿ ಆನೆಸ್ಟ್ಲಿ ಹೇಳಬೇಕಂದ್ರೆ ಆ ಫೇಸಲ್ಲಿ ಇದ್ದೀನಿ. ಚಾಲೆಂಜಸ್, ಓಕೆ, ನೆಕ್ಸ್ಟ್ ಏನು ನಾನು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ. ಸೊ ಐ ಥಿಂಕ್ ದಿಸ್ ಈಸ್ ದ್ಯಾಟ್ ಪ್ರಾಬಬ್ಲಿ ದ ಪೀರಿಯಡ್ ಆಫ್ ನಥಿಂಗ್ನೆಸ್ ರೈಟ್ ನಾವು. ಅಫ್ಕೋರ್ಸ್ ನಾನು ಶೋಸ್ ಮಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ, ಬಟ್ ದಿಸ್ ಪೀರಿಯಡ್ ಐ ವಾಂಟ್ ಇಟ್ ಟು ಕ್ರಿಯೇಟ್ ಸಮಥಿಂಗ್ ಮೋರ್ ಬ್ಯೂಟಿಫುಲ್ ಇನ್ ಫ್ಯೂಚರ್, ಹೋಪ್ಫುಲಿ. ಅಂದರೆ ದ ಡೇ ಯು ಚಾಲೆಂಜ್ ಯುವರ್ ಮೆಂಟಲ್ ಲಿಮಿಟ್ಸು, ಕೆಪಬಿಲಿಟೀಸು ಅಂತ. ಅಲ್ಲ, ನನಗೆ ಆ್ಯಸ್ ಅ ಆರ್ಟಿಸ್ಟ್ ಆನೆಸ್ಟ್ಲಿ ಏನು ಅನಿಸುತ್ತೆ ಅಂತಂದರೆ, ನನಗೆ ಒಮ್ಮೊಮ್ಮೆ ಜನರಿಗೆ ಇವಾಗ ವಾವ್ ಅಂತ ಅನ್ನಿಸ್ಬೋದು, ಬಟ್ ನನಗೆ ಆಲ್ರೆಡಿ ಅನಿಸುತ್ತೆ, ಐ ಆಮ್ ಆಲ್ರೆಡಿ ಡೂಯಿಂಗ್ ಇಟ್ ಅಲ್ಲ. ಅದೇ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಕಾರ ನೀವು? ಅಫ್ಕೋರ್ಸ್ ಥೀಮ್ ಬೇರೆ ಬೇರೆ ಇರುತ್ತೆ, ಜನ ಇಷ್ಟಪಡ್ತಾರೆ, ನಾನು ಇಷ್ಟಪಡ್ತೀನಿ, ದಟ್ ಇಸ್ ಡಿಫ್ರೆಂಟ್. ಬಟ್ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಅನ್ನಿಸ್ತಾ ಇದೆ, ಐ ಹ್ಯಾವ್ ಟು ಅಪ್ಗ್ರೇಡ್ ಅಥವಾ ಕ್ರಿಯೇಟ್ ಸಮಥಿಂಗ್ ಮೋರ್ ನೈಸ್ ಆರ್ ಬ್ಯೂಟಿಫುಲ್, ವಾಟ್ ಎವರ್. ನೋಡೋಣ ಏನಾಗುತ್ತೆ ಅಂತ. ನಾವು ಬೆಂಗಳೂರು ಆ್ಯಂಡ್ ಕರ್ನಾಟಕದ ಮಂದಿ ಇತ್ತೀಚೆಗೆ ಕೋಲದ ಬಗ್ಗೆ ಸಾಕಷ್ಟು ಮಾಹಿತಿ. ರಕ್ಷಿತ್ ಅವ್ರು ಬಂದಾಗಲೂ ಹೇಳಿದ್ರು, ಅವ್ರ ಹೆಣ್ಮಕ್ಳು ಕೆಲವು ಕೋಲಕ್ಕೆ ಹೋಗೋಂಗಿಲ್ಲ, ನೋಡೋಂಗಿಲ್ಲ. ಇದ್ರ ಬಗ್ಗೆ ಒಂದಷ್ಟು ಕುತೂಹಲಗಳಿದೆ. ಹೇಗೆ ಇದು, ಏನು ಎಲ್ಲರೂ ನೋಡ್ಬೋದಾ, ಎಲ್ಲರೂ
ಈ ಮೂಲ ಸ್ಥಾನಕ್ಕೆ ಹೋಗೋದ ಬೆಟರ? ಬಿಕಾಸ್ ನಾನು ಅಲ್ಲಿ ಅಶೋಕ್ ನಗರ್ ಮಂಗಳೂರು ಅಲ್ಲಿರೋ ಕೊರಗಜ್ಜನ ವಿಸಿಟ್ ಮಾಡಿದ್ದೆ ಈ ಶೋ ಶುರು ಆಗೋ ಮುಂಚೆ. ಸೊ ಅಲ್ಲಿನ ಕೊರಗಜ್ಜನ ಸ್ಟೋರಿ ಆಗಿರ್ಬೋದು, ಬೇರೆ ಬೇರೆ ತರಹದ ಕೋಲಗಳು, ಅದ್ರ ಬಗ್ಗೆ ನನಗೊಂದು ಸ್ವಲ್ಪ ಕ್ಯೂರಿಯಾಸಿಟೀಸ್ ಇದೆ, ಹೇಳಿ. ವಾವ್, ಅಂದರೆ ಅಫ್ಕೋರ್ಸ್ ನಾನು ಅಷ್ಟು ಇನ್ ಡೆಪ್ತ್ ನಾಲೆಜ್ ಅಂತ ಹೇಳಿ ನಾನು ಅಫ್ಕೋರ್ಸ್ ನಿಮಗೆ ಹೇಳೋಕ್ಕಾಗಲ್ಲ ಆನೆಸ್ಟ್ಲಿ. ಬಟ್ ನಮ್ಮ ಮನೇಲಿ ಏನಾಗುತ್ತೆ ಅಂತ ಅದನ್ನು ನಾವು ಹೇಳ್ಬೋದಲ್ಲ. ಅಫ್ಕೋರ್ಸ್ ಯಾರು ಹೇಳಿದ್ದು ಅಂದರೆ ನಮ್ಮ ಮನೇಲಿ ಆದಾಗ ಫ್ಯಾಮಿಲಿ ನಾವು ಹುಡುಗರು ಎಲ್ಲರೂ ಇರ್ತಾರಲ್ಲ, ಎಲ್ಲರೂ ಇರ್ತಾರೆ, ನೋಡಬಾರ್ದು ಅಂತ ಏನಿಲ್ಲ. ಮೇ ಬಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಮೇ ಬಿ ಕೆಲವು ಏನು ಕ್ರಮಗಳಿವೆ, ಪೂಜೆ ಅದೆಲ್ಲ, ಅದು ಕೆಲವು ಓಕೆ ಮನೆಯ ಓನರ್ ಮಾಡಬೇಕು ಗಂಡಸರು, ಅಥವಾ ನಮ್ಮ ಮನೇಲಿ ಯಾರು ಹಿರಿಯರಿದ್ದಾರೆ ಅವರೇ ಮಾಡಬೇಕು, ಹಾಗೆಲ್ಲ ಇರುತ್ತೆ. ಈಗ ನಮ್ಮ ಮನೇಲಿ ಅಂದರೆ ಈಗ ನನ್ನ ತಂದೆ ಹಿರಿಯರು ಅಲ್ಲಿ, ಸೊ ಅದಕ್ಕಿಂತ ಮೊದಲು ಅವ್ರ ತಂದೆ ನಮ್ಮ ಅಜ್ಜ ಮಾಡ್ತಾಯಿದ್ರು. ಸೊ ಹಾಗೆ ಆ ಒಂದು ಕೆಲವು ಸಂಪ್ರದಾಯದ್ದು ಇದೆ. ಬಟ್ ಎಸ್ ಐ ಥಿಂಕ್ ಇಟ್ ಈಸ್ ಇನ್ಫ್ಯಾಕ್ಟ್ ವೆರಿ ಆನೆಸ್ಟ್ಲಿ ತುಂಬ ವರ್ಷ ಆಯಿತು ನಾನು ಆ್ಯಕ್ಚುಲಿ ಒಂದು ಕೋಲ ನೋಡದೆ. ಹೋಗಬೇಕು, ನೀವು ಬರ್ಬೋದು ನೆಕ್ಸ್ಟ್ ಟೈಮ್ ಬೇಕಿದ್ರೆ ನಮ್ಮ ಅಜ್ಜಿ ಮನೆಗೇನೆ ಬರ್ಬೋದು. ಬಟ್ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದು ನಂಗೆ ನೆನಪಿದೆ. ಐ ಥಿಂಕ್ ನಾನು 5-6 ವರ್ಷ ಇದೆ ಅನಿಸುತ್ತೆ. ನಾನು ಫುಲ್ ಹೆದರ್ಕೊಂಡು ಬಿಟ್ಟಿದ್ದೆ. ಮನೆ ಒಳಗೆ ಓಡ್ಕೊಂಡು ಬಂದಿದ್ದೆ. ಅದು ಫುಲ್ ಬೆಂಕಿಯೆಲ್ಲ ಇಟ್ಕೊಂಡೆಲ್ಲ ಓಡಾಡುತ್ತಲ್ಲ, ನಾನು ಮನೆ ಒಳಗೆ ಹೋಗಿ ಕೂತಿದ್ದೆ, ಮನೆ ಒಳಗೆ ಸೀದಾ. ಸೊ ಐ ವಾಸ್ ಲೈಕ್ ಓ ಮೈ ಗಾಡ್ ಅಂತ. ಅಫ್ಕೋರ್ಸ್ ಇವಾಗ ಅಷ್ಟು ಅಂದರೆ ಹೆದರಿಕೆಗಿಂತ ಜಾಸ್ತಿ ಭಕ್ತಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಕಾಂತಾರ ಮೂವಿ ನಾನು ನನ್ನ ವೈಫ್ ಮೂವಿ ನೋಡೋಕೆ ಹೋಗಿದ್ವಿ, ಕೂತ್ಕೊಂಡಿನಿ. ಐ ಥಿಂಕ್ ಇದು ಗೋಲ್ಡ್ ಕ್ಲಾಸ್ ಇರುತ್ತಲ್ಲ, ಫುಲ್ ಸ್ಟ್ರೆಚ್ ಮಾಡಿ ಕೂತಿದ್ದೆ ನಾನು, ಆರಾಮ ಶೂಸ್ ಎಲ್ಲ ಹಾಕೊಂಡು ಹೀಗೆ ಕೂತಿದ್ದೀನಿ. ಫಸ್ಟ್ ಐ ಥಿಂಕ್ ವಿದಿನ್ 5 ಮಿನಿಟ್ಸಲ್ಲಿ ಪಂಜುರ್ಲಿ ಶಾಟ್ ಬರುತ್ತೆ. ನಿಜವಾಗ್ಲೂ ಹೇಳ್ತೀನಿ, 5 ಮಿನಿಟ್ಸಲ್ಲಿ ನಾನು ಸೀಟನ್ನು ಹಿಂಗೆ ತೆಗೆದು ಶೂ ತೆಗೆದು ಕೂತನ್ನು ಲಾಸ್ಟ್ ತನಕ ಹಾಕಿಲ್ಲ. ಬಟ್ ಆ ಮೂವಿ ರಿಷಬ್ ಶೆಟ್ಟಿ ಹ್ಯಾಟ್ಸ್ ಆಫ್. ನಾವು ಅವ್ರು ಸಿಕ್ಕಿದಾಗ ಕೂಡ ಅವ್ರ ಮುಂದೆ ಆ ಪೇಂಟಿಂಗ್ ಮಾಡಿದ್ದೆ ನಾನು. ಇನ್ಫ್ಯಾಕ್ಟ್ ಅದು ಪೇಂಟಿಂಗ್ ಅವ್ರಿಗೆ ಅಲ್ಲೂ ಹೇಳಿದೆ ನಾನು, ಇಟ್ ಈಸ್ ಸಮಥಿಂಗ್ ಎಲ್ಸ್. ಐ ಥಿಂಕ್ ಒಂದೊಂದು ಡೆಕೆಡಲ್ಲಿ ಒಂದೊಂದು ಐತಿಹಾಸಿಕ ಮೂವಿ ಅಂತ ಬರುತ್ತೆ. ದಿಸ್ ಈಸ್ ಒನ್ ಆಫ್ ದೋಸ್ ಹಿಸ್ಟಾರಿಕಲ್, ವೆರಿ ಹಿಸ್ಟಾರಿಕಲ್. ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ, RCB. ಸೊ ಎಸ್, ನನಗೆ ಡ್ಯಾನಿಶ್ ಸೈಟ್ ತುಂಬ ಕ್ಲೋಸ್ ಫ್ರೆಂಡ್. ಸೊ ತುಂಬ ಫನ್ನಿಯಾಗಿ ಆ ಕ್ಯಾರೆಕ್ಟರ್ ಮಿಸ್ಟರ್ ನ್ಯಾಕ್ಸ್ ಎಲ್ಲ ಮಾಡುವಾಗ, ಯಾಕೆ ಈ ಥರ ಒಂದು ಮಾಡಬಾರ್ದು ಅಂತ ಹೇಳಿ ವಿರಾಟ್ ಕೊಹ್ಲಿ ಅವ್ರದ್ದು ಅದು ಹೇಗಾಯ್ತಂದರೆ, ನಾವು ಶೂಟ್ ಮಾಡೋಣ ಅಂತ ಹೇಳಿ, ಬಟ್ ಎಷ್ಟೋ ದಿನ ಶೂಟ್ ಆಗಿಲ್ಲ ಬಿಕಾಸ್ ಅವ್ರದ್ದು ಸ್ಕೆಡ್ಯೂಲ್ ಮ್ಯಾಚ್ಗೆ ಬೇರೆ ಬೇರೆ ಕಡೆ ಹೋಗ್ತಾರೆ ಅಂಥೇಳಿ. ಒಂದಿನ ಸುಮ್ಮನೆ ಮನೇಲಿ ಕೂತಿದ್ದೀನಿ, ಈಗಲೇ ಬರಬೇಕು, ಇಲ್ಲಿ ಹೋಟೆಲಲ್ಲಿ ಶೂಟ್ ಇದೆ ಅಂತ. ನಾನು ಸಹಕಾರ ನಗರದಿಂದ ಕ್ಯಾನ್ವಾಸು ಪೇಂಟ್ ಎಲ್ಲ ಕಾರಲ್ಲಿ ತುಂಬಿಸಿ ವಿದಿನ್ ಹಾಫ್ ಆನ್ ಅವರ್ ಅಂಥೇಳಿ ಕಾರಲ್ಲಿ ಬಂದು ಸೆಟ್ ಮಾಡಿ ಇಮಿಡಿಯೇಟ್ಲಿ ಮಾಡಿದಂಥ ಅದೊಂದು ಶೂಟ್. ಐ ಥಿಂಕ್ ಬಟ್ ವಿರಾಟ್ ಕೊಹ್ಲಿ ವಾಸ್ ವೆರಿ ಚಿಲ್ಡ್ ಔಟ್. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ಅದು ವಿಶೇಷತೆ ಅದರದ್ದು ಏನು ಅಂತಂದರೆ, ಅವರು ಕೂತ್ಕೊಂಡು ನೋಡ್ತಾ ಇರಲಿಲ್ಲ. ಬಹಳಷ್ಟು ಶೋಸ್ಗಳಲ್ಲಿ ಅವರು ಗೆಸ್ಟ್ಗಳು ಅಥವಾ ಲೆಜೆಂಡ್ಸ್ ದೇ ವಿಲ್ ಬಿ ಸಿಟ್ಟಿಂಗ್ ಆ್ಯಂಡ್ ವಾಚಿಂಗ್. ಇಲ್ಲಿ ನಾವು 3 ಜನ ಪೇಂಟಿಂಗ್ ಮಾಡ್ತಾ ಇದ್ವಿ. ವಿರಾಟ್ ಕೊಹ್ಲಿ ಪೇಂಟಿಂಗ್ ಮಾಡ್ತಾ ಇದ್ರು, ಆ ಕಡೆ ಮಿಸ್ಟರ್ ನ್ಯಾಕ್ಸ್, ಈ ಕಡೆ ನಾನು ಪೇಂಟಿಂಗ್ ಮಾಡ್ತಾ ಇದ್ದೆ. ಸೊ ಐ ಥಿಂಕ್ ಪೇಂಟಿಂಗ್ ಆದಮೇಲೆ ಅದನ್ನು ಉಲ್ಟಾ ಮಾಡಿ ಅವ್ರು ಕೊಟ್ಟೆ. ಅವರು ಆ ಪೇಂಟಿಂಗನ್ನು ಅವರ ಡೆಲ್ಲಿ ಮನೇಲಿ ಇಟ್ಕೊಂಡಿದ್ದಾರೆ. ಅವ್ರು ಮಾಡಿದ ಪೇಂಟಿಂಗ್ ನನ್ನ ಹತ್ರ ಇದೆ. ಸೊ ಐ ಥಿಂಕ್ ಇಟ್ ಈಸ್ ವೆರಿ ಸ್ಪೆಷಲ್. ನಾನು ಮೊನ್ನೆ ನೋಡ್ತಾ ಇದ್ದೆ, ಅವರೊಂದು ನಾವು ಬೇಸಿಕ್ ಚಿಕ್ಕ ಮಕ್ಕಳಿರುವಾಗ ಮಾಡ್ತೀವಲ್ಲ, ಒಂದು ಹೀಗೆ ನದಿ, ಒಂದು ಹೀಗೆ ಬೆಟ್ಟ, ಅದೇ ಮಾಡಿರೋದು. ಈ ತರ ಬೆಟ್ಟ, ಈ ತರ ನದಿ, ಒಂದೇನೋ ಹೀಗೆ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಆ ಪೇಂಟಿಂಗ್ ಇದೆ ನನ್ನ ಹತ್ರ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ನಮ್ಮ RCB ಹಾಗೂ ನಮ್ಮ ಭಾರತದ ಹೆಮ್ಮೆ ಅವರು, ಆಫ್ಕೋರ್ಸ್. ಬಟ್ ತುಂಬ ಕ್ರಿಕೆಟರ್ಸ್ಗಳಿಗೆ ಈ ಥರ ಆರ್ಟ್ ವರ್ಕ್ ಮಾಡ್ಕೊಂಡು, ಸುನಿಲ್ ಗವಾಸ್ಕರ್ ಲೆಜೆಂಡ್, ಅವರು ಪೇಂಟಿಂಗನ್ನು ತಗೊಂಡ್ರು. ಶಿಖರ್ ಧವನ್ ಅವರು ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್. ಅವ್ರ ಮನೇಲಿ ಒಂದು 3-4 ಪೇಂಟಿಂಗ್ ಇತ್ತೀಚೆಗೆ ಮಾಡಿ ಕೊಟ್ಟಿದ್ದೀನಿ. ಸೊ ದಟ್ ಇಸ್ ಮೈ. ಅವರೇ ಏನಾದ್ರು ಈ ಥರ ನನಗೆ ರೆಫರೆನ್ಸ್ ಅಂತ ಕೊಡ್ತಾರಾ? ಅಲ್ಲ, ಅವ್ರ ಮನೆಗೆ ಅವ್ರಿಗೊಂದು ಕುದುರೆದ ಪೇಂಟಿಂಗ್ ಬೇಕು ಅಂತ ಫಸ್ಟಿಗೆ ಹೇಳಿದರು. ಸೊ 3 ಕುದುರೆದ ಪೇಂಟಿಂಗ್ ಮಾಡಿಕೊಟ್ಟೆ. ಆಮೇಲೆ ಅವ್ರದ್ದು ಫ್ಯಾಮಿಲಿ ಪೋರ್ಟ್ರೇಟ್ ಬೇಕು. ಫಸ್ಟ್ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು, ನನಗೊಂದು ಫ್ಯಾಮಿಲಿ ಪೋರ್ಟ್ರೇಟ್ ಮಾಡಿ ಕೊಡು ಅಂತ ಹೇಳಿಬಿಟ್ಟು. ಸೊ ಅದನ್ನು ಮಾಡಿಕೊಟ್ಟೆ. ಅದಾದ ನಂತರ ಇದು ಕುದುರೆ. ಅದಾದ ನಂತರ ಈಗ ಅವ್ರದ್ದೊಂದು ಚಾಟ್ ಶೋ ಬರ್ತಾ ಇದೆ. ಈಗ ನಾವು ಹೇಗೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಸೊ ಹಿಸ್ ಚಾಟ್ ಶೋ ಇಸ್ ಸ್ಟಾರ್ಟಿಂಗ್ ನಾವು. ಸೊ ಅದರಲ್ಲಿ ಎಲ್ಲ ಬಾಲಿವುಡ್ ಆ್ಯಂಡ್ ಕ್ರಿಕೆಟ್ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಸೊ ಆ ಗೆಸ್ಟ್ಗಳಿಗೆ ಬಂದವರಿಗೆಲ್ಲ ಒಂದು ಪೇಂಟಿಂಗ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಅದು ನನ್ನ ಪೇಂಟಿಂಗ್. ಅಮೇಝಿಂಗ್. ಹಾಗೆ. ಸೊ ಒಂದೇ ಒಂದು ಡೌಟ್, ಬಿಕಾಸ್ ತುಂಬಾ ಪೇಂಟಿಂಗ್ ಫ್ಯಾನ್ಸ್ ನೋಡ್ತಾ ಇರ್ತಾರೆ, ಈ ಮನೇಲಿ ಕುದುರೆ ಹಾಕ್ತಾರಲ್ಲ, ಅದು ಲಕ್ಕಗ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಅದು 3 ಕುದುರೆ ಬೇಕಂತೆ. ಆಮೇಲೆ ಅದು ಪರ್ಟಿಕ್ಯುಲರ್ಲಿ ಒಂದು ಡೈರೆಕ್ಷನ್ ಅಲ್ಲಿ ಓಡಬೇಕು. ಅಂದ್ರೆ ಇಟ್ಸ್ ಲೈಕ್ ಏನು ಮನೆ ಒಳಗೆ ಬರೋ ಥರ. ಕರೆಕ್ಟ್. ಬಾಗಿಲು ಹತ್ರ ಹಾಕ್ತಾರೆ ಅದನ್ನ. ಅದು ಐ ಥಿಂಕ್ ಬಾಗಿಲಿಂದ ಆಚೆ ಓಡ್ತಾರೆ ಇರಬಾರ್ದು. ಇಟ್ಸ್ ಲೈಕ್ ಕಮಿಂಗ್ ಇನ್. ಒಬ್ಬೊಬ್ರದ್ದು ಒಂದೊಂದು ಕಲರ್ ಸ್ಪೆಸಿಫಿಕೇಶನ್ಸ್ ಇರುತ್ತಾ? ಕೆಲವರು ನನಗೆ ವೈಟ್ ಬೇಕು ಅಂತ ಹೇಳಿದ್ದು ಇದೆ.
ಜಾಸ್ತಿನೂ ಮಾಡಿಲ್ಲ. ಐ ಥಿಂಕ್ 2 ಮಾಡಿರೋದು ನಾನು. ಇಲ್ಲಿ ಒಬ್ಬರು ಬೆಂಗಳೂರು ಸಿಂಗರ್ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ಮನೆಗೊಂದು ಮಾಡಿದ್ದೆ. ಸೆಕೆಂಡ್ ಇಸ್ ಶ್ರೀಕರ್ಧವನ್ ಅಷ್ಟೇ. ಯು ಟೇಕ್ ಪರ್ಸನಲ್ ಆರ್ಡರ್ಸ್ ಈ ಥರ? ಓ ಎಸ್, ಅಫ್ಕೋರ್ಸ್, ತುಂಬ ಬರುತ್ತೆ ಈ ಥರ, ಬರ್ತಾನೆ ಇರುತ್ತೆ. ಅದು ಮಾಡ್ತಾ ಇರ್ತೀನಿ ಶೋಸ್ ಜೊತೆ. ಹಾಗಾಗಿ ಇಫ್ ಯು ವಾಂಟ್ ಎನಿ ಇದು ಅಂದರೆ ಡೆಫಿನೆಟ್ಲಿ ಡು ಕಾಂಟ್ಯಾಕ್ಟ್ ಹಿಮ್. So life is all about colors. Colors are experiences. Experiences will lead our, probably emotions will lead to experiences ಅಥವಾ ಉಲ್ಟಾ. ಸೊ ನಿಮ್ಮ ಎಮೋಷನ್ಸು, ನಿಮ್ಮ ಎಕ್ಸ್ಪೀರಿಯನ್ಸಸ್ಸು ಇನ್ನೂ ಕಲರ್ಫುಲ್ ಪ್ರಪಂಚಕ್ಕೆ ಹೆಚ್ಚು ಬಣ್ಣಗಳನ್ನು ಹೀಗೆ ತುಂಬ್ತಾ ಕಂಟಿನ್ಯೂ ಟು ಮೇಕ್ ಅಸ್ ಪ್ರೌಡ್ ವಿಲಾಸ್ ಜಿ. ಅಂಟಿಲ್ ನೆಕ್ಸ್ಟ್ ಟೈಮ್. ನಿಮಗೆ ಪ್ರತಿ ಸತಿ ಬಂದ ಹೋದ ಕಡೆ ಎಲ್ಲ ನೀವು ಜನಗಳನ್ನು ವಂದಿಸ್ತೀರಿ. ನಿಮ್ಮ ಮನೋರಂಜನೆಗೆ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಗಿವ್ ಯು ದಿಸ್ ಪುಸ್ತಕ. ಓಕೆ, ಇದು ಇವೆರಡರಲ್ಲಿ ಯಾವುದು ನಿಮಗೆ ಚೂಸ್ ಮಾಡ್ಬೋದಾ? ಓಕೆ, ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ವಾವ್, ನೈಸ್. ಇದಿದೆ, ಇದು ನೋಡಿ. ಇವಾಗ ನೀವು ಆರ್ಟ್ ಆಫ್ ಇದೆಲ್ಲ ಹಿಡಿತೀನಿ ಇಲ್ಲಿ, ಯಾಕಂದ್ರೆ ನಮ್ಮ ಆಡಿಯನ್ಸ್ ನೋಡ್ತಾರೆ. ಹೌದಾ? ಇದಿಷ್ಟೇ ಪುಸ್ತಕ. ಐ ಥಿಂಕ್ ಅವೆಲ್ಲ ದ ಆರ್ಟ್ ಆಫ್ ಲೇಜಿನೆಸ್ ಬೇಡಪ್ಪ. ಓ ಗಾಡ್. ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್ ಇದೆ, ಮೇಕ್ ಯುವರ್ ಬೆಡ್ ಇದೆ, ಡಿಸಿಪ್ಲಿನ್ ಬಗ್ಗೆ. ಆ್ಯಂಡ್ ಐ ಥಿಂಕ್ ಅದೆಲ್ಲ ಯು ವಾಂಟ್ ಟು ಟೇಕ್ ಸುಧಾಮೂರ್ತಿ ಅಮ್ಮದು ಆ್ಯಂಡ್ ಅನ್ಕಾಮನ್ ಲವ್. ಐ ಥಿಂಕ್ ಅದು ಒಂದು ಹಳೆ ಬುಕ್, ಅದು ಬೇಡ. ಇದು ದ ಕರೇಜ್ ಟು ಬಿ ಡಿಸ್ಕರೇಜ್ಡ್. ಕ್ಯಾನ್ ಐ ಮೇ ಬಿ ಟೇಕ್ ದಿ ಆರ್ಟ್ ಆಫ್ ಲೇಜಿನೆಸ್ ಅಲ್ವಾ? ವಿ ಶುಡ್ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಮೇ ಬಿ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇರ್ಬೋದು, ನನ್ನ ಲೇಜಿನೆಸ್ ಸ್ವಲ್ಪ ಹೋಗ್ಬೋದು ಅಂತ ಅನ್ಸುತ್ತೆ. ಮತ್ತೆ ಇದು ತಗೊಳ್ಳಿ, ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ವಾವ್, ಹೌದಾ? 2 ತಗೊಳ್ಬೋದಾ? ಡೆಫಿನೆಟ್ಲಿ. ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ವಾವ್, ಥ್ಯಾಂಕ್ ಯು. ಆ್ಯಂಡ್ ಪೋಲಾರ್ ಬೇರ್ ಕಡೆಯಿಂದ ಮಂಗಳೂರವರೆಗೆ ನಾವು ಐಸ್ ಕ್ರೀಮ್ ಕೊಡೋದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಿಪೋಸ್ ಕಡೆಯಿಂದ ಒಂದು ಪಿಲ್ಲೋ ಇದೆ. ಕೊನೆಯದಾಗಿ 3 ಜನಗಳನ್ನು, ಗೆಸ್ಟ್ಗಳನ್ನು ನಾವು ಯಾರನ್ನ ಕರೆಸ್ಬೇಕು, ನೀವು ನಾಮಿನೇಟ್ ಮಾಡಬೇಕು. ಓ ವಾವ್, ರಿಯಲಿ? ಎಸ್. ಸೊ ಓಕೆ, ನನಗೆ ಕ್ವಿಕ್ಕಾಗಿ ಒಂದು 2 ಹೆಸರು ನೆನಪಿಗೆ ಬರ್ತಾ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಾರಿಜಾಶ್ರೀ, ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಮ್ಯೂಸಿಷಿಯನ್ಸ್. ಪಾಶ್ಚಾತ್ಯ ಜಗತ್ತಿನಲ್ಲಿ ಈಗ ಎಸ್ಪೆಷಲಿ ಶಿ ಈಸ್ ಡೂಯಿಂಗ್ ಎಕ್ಸ್ಟ್ರಾಡಿನರಿ ಜಾಬ್. ನಮ್ಮ ಸಂಗೀತವನ್ನು ಬೇರೆ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರನ್ನು ದಯವಿಟ್ಟು ಕರೆಸಿ. ಅದೇ ರೀತಿ ಅಗೇನ್ ನನ್ನ ಬಹಳ ಒಳ್ಳೆ ಫ್ರೆಂಡ್ಸ್ ಅಶ್ವಿನ್ ಆ್ಯಂಡ್ ಭರತ್, ಇಫ್ ಪಾಸಿಬಲ್ ಅವರನ್ನು ಕರೆಸಿ. ಡೈರೆಕ್ಟರ್ಸ್. ಅಶ್ವಿನ್ ಮತ್ತು ಭರತ್ ಅವರ ಸ್ಟೋರಿ ಎಷ್ಟು ಎಕ್ಸ್ಟ್ರಾಡಿನರಿ ಅಂತಂದರೆ, ಸಚಿನ್ ತೆಂಡೂಲ್ಕರ್ ಅವರ ಸ್ಟೋರಿನ ಕೇಳಿ ಅವರೇ ಪರ್ಸ್ನಲಿ ಬಂದು ಬೆಂಗಳೂರಿಗೆ ಈಗಲೂ ಅವ್ರ ಜೊತೆ ಟಚಲ್ಲಿದ್ದೆ, ಅಂದರೆ ಅಷ್ಟು ಎಕ್ಸ್ಟ್ರಾಡಿನರಿ. ಸೊ ಅಶ್ವಿನ್ ಅವರು ಹೀಸ್ ಡಿಫರೆಂಟ್ಲಿ ಏಬಲ್ಡ್. ಭರತ್ ಅವರು ಅವರ ಫ್ರೆಂಡ್. ಅವರ ಇಬ್ಬರ ಫ್ರೆಂಡ್ಶಿಪ್ ಎಷ್ಟು ಅಂದರೆ, ಅಶ್ವಿನ್ ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಆಗದಿದ್ದ ಸಂದರ್ಭದಲ್ಲಿ ಭರತ್ ಅವರು ಅವರ ಎಂಜಿನಿಯರಿಂಗನ್ನು ಸ್ಟಾಪ್ ಮಾಡಿ ಇವರಿಗೆ ಹೆಲ್ಪ್ ಮಾಡಿ, ದೆನ್ ಹೀ ಜಾಯಿಂಟ್ ಜಾಬ್ ಆ್ಯಂಡ್ ಹೀ ಹೆಲ್ಪ್ಡ್ ಭರತ್ ಟು ಇದು. ಈಗಲೂ ಐ ಮೀನ್ ಅಶ್ವಿನ್ ಈಸ್ ಅ ಪ್ರೆಸಿಡೆಂಟ್ ಅವಾರ್ಡ್ ವಿನ್ನರ್ ಆಲ್ಸೋ. ತುಂಬ ಚೆನ್ನಾಗಿ ಪೋಯಮ್ ಎಲ್ಲ ಬರೀತಾರೆ. ಸೊ ಪ್ಲೀಸ್ ಲುಕ್ ಅಪ್ ಇಫ್ ಪಾಸಿಬಲ್, ಅವರಿಬ್ಬರನ್ನ ಕಳಿಸಿ. ಎಕ್ಸ್ಟ್ರಾಡಿನರಿ ಇನ್ಸ್ಪಿರೇಷನ್ ಅವರು. ಎಸ್ ಪ್ಲೀಸ್. ಸೊ ಇವರಿಬ್ಬರು, ವಾರಿಜಾಶ್ರೀ ಆ್ಯಂಡ್ ಅಶ್ವಿನ್ ಭರತ್. ಅಮೇಝಿಂಗ್ ಸಜೆಷನ್. ಥ್ಯಾಂಕ್ಸ್ ಅ ಲಾಟ್ ವಿಲಾಸ್ ಅವರೇ. ಎಂಜಾಯ್ ಮಾಡಿದ್ರ ಶೋನ? ಹೇಗಿತ್ತು? ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆನ್ ಜಸ್ಟ್ ಕ್ಯೂರಿಯಸ್? ಇಲ್ಲ, ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನಿಮ್ಮ ಜೊತೆ ಮಾತಾಡುವಾಗ. ಆಫ್ ಕೋರ್ಸ್ ಐ ಥಿಂಕ್ ಇಟ್ ವಾಸ್ ವೆರಿ ಫ್ರೀ ಫ್ಲೋಯಿಂಗ್ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್. ಕೆಲವೊಂದು ವಿಷಯಗಳು ನಾನು ಬಹುಶಃ ಎಲ್ಲೂ ಹೇಳದೇ ಇರುವಂಥದ್ದೆಲ್ಲ ಆ ಫ್ಲೋನಲ್ಲೆಲ್ಲ ಹೇಳಿಬಿಟ್ಟಿದ್ದೀನಿ. ಸೊ ಐ ಥಿಂಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಗ್ಲಾಡ್ ದಟ್ ವಿ ಕುಡ್ ಕ್ರಿಯೇಟ್ ಆ ಸ್ಪೇಸ್ ಫಾರ್ ಯು ಟು ಓಪನ್ ಅಪ್. ಆ್ಯಂಡ್ ಐ ಆಮ್ ಶೋರ್ ಇದ್ರ ಮೂಲಕ ನೀವು ತುಂಬ ಜನಗಳನ್ನು ಮುಟ್ಟಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳು ಕೆಲವರಿಗೆ ಪಾಠವಾಗಿ ಉಳಿಯುತ್ತೆ. ಥ್ಯಾಂಕ್ ಯು ವಿಲಾಸ್ ಜಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಕೀಪ್ ಫ್ಲೈಯಿಂಗ್ ವಿತ್ ಕಲರ್ಸ್. ಅಥವಾ ಮೇ ಕಲರ್ಸ್ ಬಿ ಫ್ಲೈ, ಲೈಕ್ ಕಲರ್ಸ್ ಫ್ಲೈ ವಿತ್ ಯು. ಡೆಫಿನೆಟ್ಲಿ. ಥ್ಯಾಂಕ್ ಯು. ಸೊ ಅದಾಗಿತ್ತು ಇವತ್ತಿನ ನಮ್ಮ ಜಸ್ಟ್ ಕ್ಯೂರಿಯಸ್. ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಶೋ ಮುಗ್ಸೋಕ್ಕಿಂತ ಮುಂಚೆ ಇವತ್ತಿನ ಒಂದು ಎಂಡ್ ನೋಟ್. ಯುವರ್ ಲೈಫ್ ಡಸ್ ನಾಟ್ ಗೆಟ್ ಬೆಟರ್ ಬೈ ಚಾನ್ಸ್ ಬಟ್ ಬೈ ಚೇಂಜ್. ಸೊ ಏನೋ ಚಾನ್ಸಲ್ಲಿ ಲೈಫ್ ಸರಿ ಹೋಗ್ಬಿಡುತ್ತೆ, ಇಟ್ ಇಸ್ ಓನ್ಲಿ ಥ್ರೂ ಚೇಂಜ್ ಅಂತ. ಸೊ ಯಾವ ಬದಲಾವಣೆ ನಿಮ್ಮನ್ನು ಹಿಡಿತಾ ಇದೆ, ಯಾವ ಬದಲಾವಣೆ ನಿಮ್ಮನ್ನು ಸೆಳೀತಾ ಇದೆ, ಈ ತರಹದ ಆಲೋಚನೆಗಳಿಗೆಲ್ಲ ಒಂದು ಸ್ವಲ್ಪ ಕಿವಿ ಕೊಟ್ಟು ಕೂತು ಒಂದಷ್ಟು ಸಮಯನ ಕಳಿತೀರಾ ಅಂತ ಭಾವಿಸ್ತಾ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಲೈಫಲ್ಲಿ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಆಲ್ಸೋ ನಿಮ್ಮ ರೆಕಮೆಂಡೇಷನ್, ಮುಂದೆ ಯಾವ ಗೆಸ್ಟನ್ನು ನಾನು ಕರೆಸಬೇಕು ಅದು ಕೂಡ ತಿಳಿಸಿ. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ Just Curious, and do watch all other episodes.